ಮಾಡಿರುವಂಥ ಒಂದು ದೋಷ ಅವಜ್ಞೆಯಿಂದ ಅವರು ಮುಂದೆ ಕ್ಷತ್ರಿಯರಾಗಿ ಅವತಾರ ಮಾಡಿದ್ದಾರೆಂಬೆಳಗ್ಗೆ ಹಿಂದಿನ ಕಥಾಭಿಪ್ರಾಯ ಅಧಿಕಥಾ ಪ್ರಾರಂಭ ಹರಿ ಓಂ ಪಂಚಮಸ್ಕಂಧ ಪ್ರಿಯೋ ರಥೋ ಭಾಗವತೋ ಆತ್ಮಾರಾಮಕಥಂ ಮುನೇಃ ಗೃಹೇ ರವತನ್ಮೂಲಂ ಕರ್ಮಬಂಧ ಪರಾಭವ. ಅದಾದ ಮೇಲೆ ಉತ್ತಾನಪಾದರಾಜರ ಚರಿತ್ರೆಯನ್ನು ಸ್ವಯಂಭೂಮನ ಮಕ್ಕಳಾದಂಥ ಉತ್ತಾನಪಾದರು ತಿಳಿಸಿದರು. ಅವರು ದೊಡ್ಡ ಮಕ್ಕಳಾದಂಥ ಸ್ವಯಂಭೂಮನಿಗಳ ಮಕ್ಕಳಾದಂಥ ಪ್ರೈವರ್ತ ಮಹಾರಾಜರು ಇವರೆಲ್ಲರೂ ಕೂಡ ರಾಜರ್ಷಿಗಳು ಭಾಗವತೋತ್ತಮರೇ. ಪರಮಾತ್ಮನ ದಿವ್ಯವಾದಂಥ ಜ್ಞಾನವನ್ನು ಪಡೆದು ಅವ್ರ ಮಕ್ಕಳು ಮರುಮಕ್ಕಳು ದೇವರೇ ಅವತಾರ ಮಾಡಿದ್ದಾರೆ. ನಮ್ಮ ಹಾಗಲ್ಲವೇ ಇಲ್ಲ, ಅವ್ರದೇ ಬೇರೆ ಅದೇ ಕೃತಿಯುಗದಲ್ಲಿ ಅವತಾರ ಮಾಡಿದ್ದು. ನೋಡಿರಿ, ದೇವಹೂತಿ ದೇವಿಗೆ ಸಾಕ್ಷಾತ್ ಕಪಿಲನಾಮ ಪರಮಾತ್ಮ, ಆ ರುಚಿಪ್ರಜೇಶ್ವರ ಯಜ್ಞನಾಮ ಪರಮಾತ್ಮ, ಮತ್ತು ಪ್ರಸೂತಿ ದೇವಿ ನಮ್ಮ ದಕ್ಷ ಪ್ರಜೆಯ ಹೆಂಡತಿನಲ್ಲಿ ಧರ್ಮ ಅಂತ ಅವ್ರ ಮಗಳಲ್ಲಿ ಯಮಧರ್ಮರಾಜ ರಾಮದೇವರು ಹರಿ ಎಂಬುವಂಥ ಚಕ್ರವನ್ನು ಏನು ಇದನ್ನು ವಿನಿಪಾಟಿ ನಮ್ಮ ಗಜರಾಜನ ವರದ ಮಾಡಿದ ಗಜವರದ ಹರಿ ಅವತಾರ ಮಾಡಿದ್ದಲ್ಲೇ ನಮ್ಮ ಮಗನಾಗಿ. ಹೀಗೆ ಪರಮಾತ್ಮ ಅನೇಕವಾದಂಥ ದಿವ್ಯವಾದಂಥ ಅವ್ರ ವಂಶದಲ್ಲಿ ಬಂದಿದ್ದಾನೆ ತಿಳಿಸ್ತಾ ಆ ಪ್ರಿಯವರ್ತ ಮಹಾರಾಜರ ಒಂದು ವಂಶ ವಿಸ್ತಾರವನ್ನು ತಿಳಿಸ್ತಾ ಇದ್ದಾರೆ. ಅವರು ಬೇಕಾದಂಥ ರಾಜ್ಯವನ್ನು ಸ್ವಯಂಭೂಮನಗಳು ಕೊಟ್ಟರು. ರಾಜ್ಯವಾಳಲು ಬಿಟ್ಟುಬಿಟ್ಟು ಬಂದು ತಪಸ್ಸು ಮಾಡ್ತಾ ಇದ್ದಾರೆ ಹಿಮತ್ ಪರ್ವತದಲ್ಲಿ. ಅಲ್ಲಿ ಹೇಳ್ತಾ ಇದ್ದಾರೆ, ಈ ಪಂಚಮಸ್ಕಂದ ಪೂರ್ತಿ ಗದ್ಯಮಯ. 100 ಶ್ಲೋಕದಲ್ಲಿ ಹೇಳೋದು 5 ಗದ್ಯದ ಒಂದು ಗದ್ಯದಲ್ಲಿ ಹೇಳಿಬಿಟ್ರೆ ಆ 100 ಶ್ಲೋಕ ಅಭಿಪ್ರಾಯ ಬಂದ್ಬಿಡುತ್ತೆ. ಅಂಥದ್ದು ಈ ಗದ್ಯ ಬಹಳ ಕಷ್ಟ, ಕಬ್ಬಣದ ಕಟ್ಲಿ ಇದ್ದಂಗೆ. ಏನು ಪಂಚಮಸ್ಕಂದ ಅದಕ್ಕೆ ಸಮ ಅಂದರೆ ಈ ಅಧಿಕ ಮಾಸವನ್ನು ಎಷ್ಟು ಅನುತ್ಕೊಂಡು ನಾವು ತಿಳ್ಕೊತೀವೋ ಹಾಗೆ ಪಂಚಮಸ್ಕಂದದಲ್ಲಿರುವಂಥ ಏನು ಭೂಗೋಳ ಖಗೋಳ ವರ್ಣನೆ ಎಲ್ಲ ತಿಳ್ಕೊಂಡ್ರೆ ಕಬ್ಬಣದ ಕಟ್ಲೆ. ಏಕಾಶ ಸ್ಕಂದ ಪಂಚಮಸ್ಕಂದ ನಮ್ಮ ಇದು ಭಾಗವತದಲ್ಲಿ 2 ಬೇಯ್ದೇ ಇರುವಂಥ ಕಾಳುಗಳು, ಮಿಕ್ಕಿದ್ದೆಲ್ಲ ಬೆಂದು ಹೋಗ್ಬಿಡುತ್ತೆ. ಈ ಪಂಚಮಸ್ಕಂದ ಏಕಾಶಸ್ಕಂದ ಬೇಯಲ್ಲ. ಸ್ವಲ್ಪ ದೊಡ್ಡವರ ಅನುಗ್ರಹ, ಅದಕ್ಕೆ ಟೀಕಾ ಟಿಪ್ಪಣಿಗಳಿಂದ ನೋಡಿಕೊಂಡ್ರೆ ಅರ್ಥ ಆಗುತ್ತಾಗಲಿ, 3 ಶ್ಲೋಕ ನೋಡಿದ್ರೆ ಏನು ಅರ್ಥ ಆಗೋದಿಲ್ಲ. ಅಷ್ಟು ಕಠಿಣತರವಾದಂಥದ್ದು ಅಂತದನ್ನು ಹೇಳ್ತಾ ಅವರು ತಪಸ್ಸು ಕೂತಿದ್ದಾರೆ. ಅವ ಬ್ರಹ್ಮದೇವರು, ನಾರದರು ಮತ್ತು ಸ್ವಯಂಭೂಮನುಗಳು ಬಂದು ಅವ್ರು ಹೇಳ್ತಾ ಇದ್ದಾರೆ, ಭಾರವೋತ್ತಮ ಭಗವತೋತ್ತಮ ಶ್ಲೋಕ ಶ್ರೀಮಶ್ಚರಣಾರವಿಂದ ರಸ ಆದಿತ ಆವೇಶಿತ ಚೇತಸೋ ಭಾಗವತಃ ಪಾರಮಹಂಸ ಮದೀಯತು ಕಥಂಚಿದಂತರಾಯ ವಿಹಿತಾಂ ಸ್ವಾಂ ಶಿವತಮಾಂ ಪದವೀಂ ಪ್ರಾಯೇಣ ಹಿಂಗನ್. ನಿನಗೆ ಕೊಟ್ಟಿರುವಂಥದ್ದು ಸ್ವಾಮಿ ರಾಜ್ಯಭಾರವನ್ನು ಬಿಟ್ಟು ಇಲ್ಲಿ ಯಾಕಯ್ಯ ಮೂಗಿಗೆ ತಪಸ್ಸು ಮಾಡ್ತಾ ಇದೆಯಾ, ಹೋಗಿ ಮೊದಲು ರಾಜ್ಯವನ್ನು ಆಡುವಂಥದ್ದು. ಯಾಕೆ ಅಂತಂದರೆ ರಾಜನಾದವನು ಏನು ಕೆಲಸ ಮಾಡಬೇಕು, ರಂಜಯಿತೀತಿ ರಾಜ, ಪ್ರಜೆಗಳ ಕ್ಷೇಮವೇ ತನ್ನ ಕ್ಷೇಮ. ಮನೆಯಲ್ಲಿ ಹೆಂಡತಿ ಮಕ್ಕಳು ಹೇಗೆ ನೋಡ್ಕೊತಾರೋ ಹಾಗೆ ಮಕ್ಕಳನ್ನು ಕೂಡ ಹಾಗೆ ನೋಡ್ಕೋಬೇಕಂತ. ಹಾಗೆ ನೋಡ್ಕೊಂಡ್ರೇ ಅದು ರಾಜನ ಕೆಲಸ. ಅದು ಬಿಟ್ಟುಬಿಟ್ಟು ಇಲ್ಲಿ ಮೂಗು ಹಿಡ್ಕೊಂಡು ಮಾಡಿದ್ರೆ ಇದು ಋಷಿಮುನಿಗಳು ಮಾಡೋದು. ಹೋಗೋಗಿ ನೀನು ಶತ್ರುಗಳನ್ನು ನಿಗ್ರಹ ಮಾಡಿ ರಾಜ್ಯವನ್ನು ವಿಸ್ತಾರ ಮಾಡಿ ಯಜ್ಞ ಯಾಗಾದಿಗಳು ಬ್ರಾಹ್ಮಣರಿಗೆ ಏನೇನು ಆಯಾ ಧರ್ಮದವರಿಗೆ ಅದನ್ನೆಲ್ಲ ಮಾಡಿ ಅದೇ ನೀನು ಪುಣ್ಯ ಬರೋದಿಲ್ಲ ಅಂದ್ಬಿಟ್ಟು ಆವಾಗ ಅವರ ಅನುಗ್ರಹದಿಂದ ತಾವು ಮತ್ತು ಮನೆಗೆ ಬಂದಿದ್ದಾರೆ. ಯದ್ವಾ ಚಿಂತ್ಯಾವನಾಂತಕರ್ಮನಾಮಭಿಃ ಸ್ವಧಾಮಭಿಃ ವತ್ಸಯಂಸು ಸುಯೋಜಿತಮ್ಮೆ ಸರ್ವೇ ವಹಾನೋವರಿಃ ವಿಶ್ವಮಾರಾಯ ಪ್ರೋತ್ಸಾಹಿನಾವದೇ ಚತುಷ್ಪದಮ್ಮೆ ಈಶಾವಸೃಷ್ಟಂ ಹವಿರಿಂದ ಹೆಮ್ಮಃ ದುಃಖಂ ಸುಖಂ ವಾ ಗುಣಕರ್ಮ ಸಂಗಾತ್ ಆಸ್ಥಾಯ ಯತ್ ಯುಕ್ತನಾಥಃ ಚಕ್ಷುಂಷಧಾತ ಇವನೀಯಮಾನಾಃ ಭಯಂ ಪ್ರಮುಕ್ತಸ್ಯ ನಮಸ್ತವನೇಷ್ಟವೇ ಸ್ಯಾತ್ ಯತೋ ವಸಂತೆ ಸಹಷಟ್ ಸಪತ್ನ್ಯಾಃ ಜಿತೇಂದ್ರಿಯಸ್ಯಾತ್ಮರತೆ ಬುಧಸ್ಯ ಗೃಹಾಶ್ರಮಾಃ ಕಿಂ ನೋ ಕರೋದ್ಯತವದ್ಯಂ. ಮದುವೆನೇ ಬೇಡ ಅಂತೇಳಿ ಕೂತವರಿಗೆ ಪರಮಾತ್ಮನಿಂದ ಮದುವೆ ಆಯಿತು. ಅಲ್ಲಿ 9 ಜನ ಮಕ್ಕಳು ಬೇಕಾದಂಥ ಮಕ್ಕಳಲ್ಲಾಗಿದ್ದಾರೆ. ಅದರ ಆಗ್ನೇಧ್ರರು ಅನ್ನೋರು ದೊಡ್ಡ ಮಕ್ಕಳು. ಆ ಆಗ್ನೇಧ್ರಕ್ಕೂ ಅವರು ರಾಜ್ಯವನ್ನೆಲ್ಲ ಆಳಿ ಇಡೀ ಭೂಮಂಡಲವನ್ನು ಯಾಕೆ ಒಂದೇ ಸಮ ಮಾಡಬೇಕು ಅಂತ ತಮ್ಮ ರಥದಲ್ಲಿ ಕೂತು ಪ್ರಿಯವ್ರತ ಮಹಾರಾಜರು ಇಡೀ ಬ್ರಹ್ಮಾಂಡವನ್ನು ಸಂಚಾರ ಮಾಡಿದ್ರಂತೆ. ಆ ವ್ರತಚಕ್ರದಿಂದ ತಿರುಗಿದ್ದಕ್ಕೆ 9 ಖಂಡಗಳಾಗಿ 9 ದ್ವೀಪಗಳಾಗಿ ಸಮುದ್ರಗಳೆಲ್ಲ ಸಪ್ತ ಅಂದರೆ ಮುಂಚೆನೇ ಇದ್ದು ಅದನ್ನು ವಿಶೇಷವಾಗಿ ಪರಿಗಣನೆ ಮಾಡಿ ಇಷ್ಟಿಷ್ಟೇ ಅಂತೇಳಿ ಎಲ್ಲ ಕಾರ್ಯ ಮಾಡಿ ಎಲ್ಲ ದೇವರು ಸೃಷ್ಟಿ ಮಾಡಿಬಿಟ್ಟಿದ್ದ. ಅವ್ರವ್ರಿಗೆ ಹೆಸರು ಕೊಡೋದಕ್ಕಾಗಿ ಬಂದರು. ಅವ್ರಿಗೆ ಎಂಟ ದೊಡ್ಡದು ಅಂದರೆ 1 ಕೋಟಿ ಯೋಜನೆ ಇರುವಂಥ ದೊಡ್ಡ ರಥ ಅಂತ. ಅಂಥ ರಥದಲ್ಲಿ ಓಡಾಡಬೇಕು ಅಂದರೆ ಹೇಗಿರಬೇಕು ಲೆಕ್ಕ. ಅಂಥ ದೊಡ್ಡ ಮಹಾನುಭಾವರು ಅಂದರೆ ಪ್ರಿಯವ್ರತ ಮಹಾರಾಜರು ಮಾಡಿದ್ದಕ್ಕೆ ಎಲ್ಲ ಕಡೆ ರಾಜ್ಯಾದಿಗಳನ್ನು ವಿಸ್ತರಣೆ ಮಾಡಿ ತಾವು ಕೊನೆಗೆ ಪರಮಾತ್ಮ ಹೇಗೆ ಅಂದರೆ ಮಕ್ಕಳಾದರು, ಹೆಣ್ಣುಮಕ್ಕಳಾಗಿ ಅಂತ 2ನೇ ಮದುವೆ ಅಲ್ಲೂ ಮಕ್ಕಳಾದರು. 6 ಜನ ಗಂಡು ಮಕ್ಕಳು ಹೆಣ್ಣು ಮಕ್ಕಳಾಗಿ ಎಲ್ಲ ಮದುವೆ ಮಾಡಿದರು. ಹಾಗೆ ಕೊನೆಗೆ ತಾವು ತಮ್ಮ ದೇಹವನ್ನು ನಾನು ಇಲ್ಲಿ ಹೊರಡ್ಬೋದೇ ಅಂತ ಕೇಳಿದರು. ಯಾಕೆ ಅಂತಂದ್ರೆ ಎಷ್ಟು ದಿವಸ ಸಂಸಾರದಲ್ಲಿ ಇರೋದು ಬೇಡ, ಮೃತಕವತ್ತು ಅಂತಂದರು. ಊಟ ಮಾಡ್ತೀವಿ, ಪಂಚಭಕ್ಷ ಹಾಕ್ಕೊಂಡು ಎಲೆ ಮೇಲೆ ಪ್ರಾಣ ಹಾಕ್ಕೊಂತೀವಿ, ಆ ತಕ್ಷಣ ಕೈ ತೊಗೊಂಡು ಬಿಸಾಕ್ತವೋ ತಿಪ್ಪೆಗೆ ಹಾಕ್ಕೊಂಡು ಹೊರಟೋಗ್ಬಿಡ್ತಾ ಇರ್ತೀವಿ. ಹಾಗೆ ಈ ದೇಹವೂ ಅಷ್ಟೇ
ಭೋಗಿಸೋದಕ್ಕೆ ಸಾಧನ ಶರೀರದು ನೀದೈನಿ ಕೊಟ್ಟದ್ದು ಸಾಧಾರಣವಲ್ಲ. ಸಾಧು ಜನಪ್ರಿಯನೇ ಸಾಧುವಂತ ಪರಮಾತ್ಮ ಭೀಮಸೇನ ಮುಖ್ಯವಾದಂಥ ವಾಯುದೇವರು ನಮ್ಮನ್ನು ನಿಂತ್ಕೊಂಡು ಈ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಈ ದೇಹದಿಂದ ಮಾಡಬೇಕು. ಅದೇ ಪ್ರಾಣಿದೇವರು ಹೊರಟೋಗ್ಬಿಟ್ಟು ಅಂದರೆ ಆಚಾರ್ಯ ನಕ್ಷತ್ರ ಯಾವುದು ಸರಿ ಇಲ್ಲ ಇಲ್ಲ ಹೊರಗೆ ಹಾಕಿ ಅಂತ ಹೇಳ್ಬಿಡ್ತಾರೆ. ಏನು ಹೋಯ್ತು ಅಂದರೆ ಹೊರಗೆ ಹಾಕೋದು ಗುಲಾಜೆ ನೋಡಬೇಕು. ಇಷ್ಟೆಲ್ಲ ಸಂಪಾದಿಸಿ ಮಾಡಿದ್ರು ಕೂಡ ದೇಹದಲ್ಲಿ ಯಾವ ವಾಯುದೇವರು ಇರೋ ತನಕನೇ ಅದೇ ಹೋಗಿರೋ ಆ ದೇಹಕ್ಕೆ ಯಾರು ಬ್ರಾಹ್ಮಣರು ಹೊತ್ತಿದ್ರೆ ಒಂದು ಹೆಜ್ಜೆಗೆ ಅಶ್ವಮೇಧ ಫಲ ಕೊಡ್ತೀನಿ ನೋಡ್ರಿ. ಹೇಗಿದೆ ದೇಹದಲ್ಲೇನು ಕಿಮ್ಮತ್ತು ಇಲ್ಲ. ಅದಕ್ಕೆ ಇದು ತಾರಕ ಬಿಂದಿಗೆ ನಾನೀರು ಹೋಗುವೆ ತಾರೇ ಬಿಂದಿಗೆಯ ಬಿಂದಿಗೆ ಹೊಡೆದರೆ ಒಂದೇ ಕಾಸು. ಒಂದು ಕಾಸಿಗೆ ಏನಾದ್ರಿ ಹೆಣ ಇದ್ರೆ ಕೊಂಡ್ರೆ ಹೋಗ ಸುಟ್ಟಾಕ್ಬಿಟ್ರೆ ಅಂತ. ಅದೇನಾದ್ರೂ ರಸ್ತೆಯಲ್ಲಿ ಹೋಗ್ತಾ ಇದ್ದು ಪಾದರಕ್ಷೆ ಏನಾದರೂ ಸ್ವಲ್ಪ ಅನಾನುಕೂಲ ಆಯಿತು ಅಂದರೆ ಅಲ್ಲಿ ಇಲ್ಲ ನಾವು ಇಲ್ಲಿ ಬಿಟ್ಟು ಇಲ್ಲ ಅಯ್ಯೋ ಅಲ್ಲಿ ಬರವಾಗಿ ಬಿಟ್ಟು ಹೋಗಿದ್ದೆ ಅಲ್ಲ ಹೆಣ ಸತ್ತು ಹೋಗ್ಬಿಟ್ಟು ಒಂದು ನಿಮಿಷಕ್ಕೆ ಎತ್ತಾಯ ಅದು ಯಾರ ಮನೆ ಒಳಗೆ ಸೇರ್ಸಲ್ಲ. ಅದೇ 200 ರೂಪಾಯಿ 300 ರೂಪಾಯಿ ಚಮಕಿಂದ ಬೇಕಾದ್ರೆ ಇಟ್ಕೊಳ್ಳಿ ಇದು ಪಾದರಕ್ಷೆಯನ್ನು ಹೇಳ್ತಾರೆ. ಅಲ್ಲಿ ಬಿಟ್ಬಿಟ್ಟು ಹೋಗಿ ಪರವಾಗಿಲ್ಲ ಯಾರು ನೋಡೋಣ ಆಮೇಲೆ ಯಾರು ನಮ್ಮದರಲ್ಲಿ ಅಂತಾರೆ. ಅದೇ ಹೆಣ ದನ ಹೋಗ್ಬಿಟ್ಟಿದ್ದಪ್ಪ ಒಂದು 10 ನಿಮಿಷ ಕರ್ಕೊಂಡು ಬರ್ತೀವಿ ಇಟ್ಕೊಂಡಿದ್ರೆ ಬಾಗಿಲು ಹಾಕ್ತೀವಿ ಹೋಗಿ ಹೊರಗೆ ಅಂತ. ನೋಡಿರಿ ದೇಹದಿಂದ ನಾವು ಏನೇನೋ ಮಾಡಬೇಕಾದ್ರೆ ಈ ದೇಹಕ್ಕೆ ಹಿಂದಿ ಇಲ್ಲ. ಯಾವತ್ತೂ ವಾಯುದೇವರು ಇರೋದಂತಾನೆ ಇಷ್ಟು ಕೆಲಸ ಆಗ್ತದೆ. ವಾಯುದೇವರು ಹೊರಟು ಅಂದರೆ ಹಾಗೆ ಈ ದೇಹದಿಂದ ಏನಾಗಬೇಕಾಗಿದೆ ಒಂದಂತೂ ಭಯ ಒಂದಂತ ಅನುಭವವನ್ನು ಕರ್ಮವನ್ನು ಅನುಭವಿಸಿದ ಮೇಲೆ ತೆಕ್ತವತ್ತು ಮೃತಕಾವತ್ತು ಅಂತಂದು ಊಟದಾದ್ಮೇಲೆ ಎಲೆ ಮೇಲೆ ಹೆಂಗೆ ಹಾಕ್ಕೊಳ್ಳೋಲ್ಲೋ ಅದು ಎಲೆ ತೊಳೆದು ಹೋಗಿಟ್ಬಿಡ್ತಾರೆ. ನಾನು ಬೆಳಗ್ಗೆ ಆ ಕರ್ಮಲ್ಲಂತೇನೋ ಗೊತ್ತಿಲ್ಲ. ಬೆಳ್ಳಿ ತಟ್ಟೆ ಏನಾದ್ರು ಊಟಕ್ಕೆ ಹಾಕಿದರೆ ತೊಳೆದಿಟ್ಟು 4 ಲಕ್ಷ ಮಾಡಿ ಅಡುಗೆ ಊಟಕ್ಕೆ ಹಾಕ್ಕೊಂತಾರೆ. ಆದರೆ ಮೃತಕವ ಅಂದರೆ ಎಲೆ ತಂದು ಹಾಗೆ ಈ ದೇಹವು ಕೂಡ ಕರ್ಮವನ್ನು ಅನುಭವಿಸಿದ ಮೇಲೆ ಈ ದೇಹದಿಂದ ಹೊರಡಬೇಕು ಅಂತ ಹೇಳಿ ತಿಳಿಸ್ತಾ ಮುಂದೆ ಪರಮಾತ್ಮನ ಸನ್ನಿಧಾನವನ್ನು ಪರ್ವತಕ್ಕೆ ಬಂದು ತಪಸ್ಸಾರೆ ಮಾಡಿದ್ದಾರೆ. ಅವರ ಮಕ್ಕಳಾದಂಥ ಆಗ್ನೇಯರಿಗೆ ತಮ್ಮ ರಾಜ್ಯವನ್ನು ಒಪ್ಪಿಸಿದ್ದಾರೆ. ಆಗ್ನೇಯರು ಅಪ್ಪನ ತಲೆ ಮಾಡಿದ್ರು. ಅವರು ತಪಸ್ಸಿಗೆ ಬಂದು ಅವಾಗಪ್ಪ ಹಿಂಗೆಲ್ಲ ಮಾಡಬಾರ್ದು ಬ್ರಹ್ಮದೇವರು ಹೇಳಿ ಕಳಿಸಿ ಅವರಿಗೆ ಅಲ್ಲಿರೋ ಅಪ್ಸರ ಬ್ರಹ್ಮಲೋಕದಲ್ಲಿರುವಂಥ ಅಪ್ಸರೆಯನ್ನು ಕಳಿಸ್ಕೊಡ್ತಿದ್ದಾರೆ. ನೀವು ಮನೆಗೆ ಮಾಡ್ಕೊಳ್ಳಪ್ಪ ಅಂತ ಅವ್ರನ್ನ ಲಗ್ನ ಮಾಡ್ಕೊಂಡು ಬಂದರು. ಅವರಲ್ಲಿ ನಾಭಿರಾಜ ಅಂತ ಒಬ್ಬ ಮಗ ಹುಟ್ಟಿದ್ದಾನೆ. ಆ ನಾಭಿರಾಜರಿಗೆ ಮಕ್ಕಳೇ ಇಲ್ಲ. ಮೇಲ್ಮುಡಿಯಲ್ಲಿ ಏನು ಪ್ರಯತ್ನ ಮಾಡೋದಾಗಲಿಲ್ಲ. ಅದಕ್ಕೆ ಋಷಿಗಳು ಮುನಿಗಳೆಲ್ಲ ಕರೆಸಿ ಸ್ವಾಮಿ ನನಗೆ ಮಗ ಬೇಕಾಗಿದೆ. ಎಂಥ ಮಗ ಅಂದರೆ ದೇವರಂಥ ಮಗ ಬೇಕು. ದೇವರೇ ಬರುವ ದೇವರಂಥ ಮಗ ಆಯಿತು ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಯಜ್ಞಯಾಗಾದಿಗಳನ್ನು ಮಾಡ್ತಾ ಶುರು ಮಾಡಿದ್ದಾರಂತೆ. ಅವಾಗ ಯಜ್ಞ ಅಥಕದಂಚಿತ್ ಸಕ್ರ ವೃಕ್ಷ ಜೃಂಭಣದರಾಸ್ತದಾದಿಶು ವಿವಂಶನಾನಾಂ ಶ್ರೀಮಚ್ಚರಣಾರವಿಂದ ಸ್ಮರಣೆಯ ಜ್ವರಾವರಣಾಲಯಾಪಿ ಸಕಲ್ಮಶು ದಿನಸನಾನಿ ತರುಣಾಮದಾನಯಾನಿ ವಚನಗೋಚರಾಣಿ ಭವಂತಹ ಅಂತಹ ದಿವ್ಯವಾಗಿರುವಂತಹ ಪರಮಾತ್ಮನ ಚಲನ ಕಮಲವನ್ನು ಸ್ಮರಣೆ ಮಾಡ್ತಾ ಬಂದಿರುವಂಥ ಋತ್ವಿಕರೆಲ್ಲರೂ ಕೂಡ ಪರಮಾತ್ಮನ ಕುರಿತು ಶುದ್ಧವಾದಂಥ ದ್ರವ್ಯದಿಂದ ಆ ಯಜ್ಞ ಮಾಡ್ತಾ ಇದ್ದಾನೆ. ಯಜ್ಞದಲ್ಲಿ ಹಾಕುವಾಗ ಏ ಹಿ ವಿಷ್ಣು ಅಂತ 2 ಪದ ಹೇಳಿ ಏ ಹಿ ವಿಷ್ಣು ಅಂತ 4 ಅಕ್ಷರ 2 ಪದ ಹೇಳಿದ್ರು. ಬಂದೇ ಬಿಟ್ಟ ಸ್ವಾಮಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಯಜ್ಞವಾಟದಿಂದ. ಏನು ಬೇಕು ವರ ಅಂತ ಕೇಳಿದ್ರು. ಅಂದರೆ ಎಷ್ಟು ಶುದ್ಧವಾಗಿ ಬ್ರಾಹ್ಮಣರು ಆಹುತಿಯನ್ನು ಹಾಕಿರಬೇಕು. ಅಂದರೆ ಧರ್ಮ ಸ್ವಧರ್ಮೇ ನಿರ್ಸಂಶಯ. ನಮ್ಮ ಧರ್ಮದಲ್ಲಿ ನಾವಿದ್ದು ನಮ್ಮ ಸಂಧ್ಯಾವಂದನೆ ನಮ್ಮ ಏಕಾದಶಿ ನಮ್ಮ ವ್ರತಾಚರಣೆ ಇಟ್ಕೊಂಡು ಮಾಡಿದರೆ ಖಂಡಿತವಾಗಿ ದೇವರು ಒಪ್ತಾನೆ. ಅದು ಬಿಟ್ಟಿವಿ ಅಂದರೆ ದೇವರು ಯಾವತ್ತಿಗೂ ಮಾಡಲ್ಲ. ಏನು ಬೇಕು ಕೇಳಿ ಅಂತಂದರೆ ಇಲ್ಲ ಸ್ವಾಮಿ ನಮ್ಮ ರಾಜ ಹೀಗೆ ಕೇಳಿದ ರಾಜ ಏನು ಬೇಕು ಅಂತ ಕೇಳಿದ್ರು. ನನಗೆ ಆ ದೇವರಂಥ ಮಗ ಬೇಕು ಅಂತಂದು. ಸ್ವಾಮಿ ನಮ್ಮ ರಾಜನ ಬುದ್ಧಿ ಇಲ್ಲ, ನಿನ್ನಂಥ ಮಗ ಅಂದರೆ ನೀನೇ ಬರಬೇಕು. ಅದಕ್ಕೆ ನೀವು ಕೇಳ್ತಾ ಇದ್ದೀರಿ ಬ್ರಾಹ್ಮಣ ಸಮಕವಾಶಿ ರಾಹುರಾಜನ್ಯ ಕೃತಃ ಮತ್ತು ರಾಜ ಮೊದಲು ಬ್ರಾಹ್ಮಣ. ನೀವು ನನ್ನ ತಲೆಯಿಂದ ಹುಟ್ಟಿದವರು ಅಂದರೆ ವೇದ ನಿಮ್ಮಲ್ಲಿ ಯಾವತ್ತಿಗೂ ಬುದ್ಧಸ್ಥವಾಗಿರುತ್ತೆ. ವೇದವನ್ನು ನುಡಿತಾ ಇರ್ತೀರಿ, ನೀವು ಮಾತು ಸುಳ್ಳಾಗೋದಿಲ್ಲ. ಆದ್ದರಿಂದ ಅವ್ರ ಮಗನಾಗಿ ನಾನು ಹುಡ್ತೀನಿ ಅಂತ ಹೇಳಿಬಿಡಿ. ಅವರೇ ಸಾಕ್ಷಾತ್ತಾಗಿ ವೃಷಭರಾಮ ಪರಮಾತ್ಮನಾಗಿ ನಮ್ಮ ನಾಭಿರಾಜರ ಮೇರುದೇವಿಯಲ್ಲಿ ಅವತಾರ ಮಾಡಿದ್ದಾರೆ. ಆ ಪರಮಾತ್ಮ ಅವತಾರ ಮಾಡಿ ಅಹೋಬತಾಂ ವೃಷಯೋ ಭವದ್ಭೀಃ ತದೀವಿರ್ವಾಮಃ ಸುಲಭಂ ಅಭಿಯಾಚಿತೋ ಯದಃ ಮುಷ್ಯ ಆತ್ಮಜೋಮಿದಾ ಸದೃಶೋ ಭೂಯಾದಿತಿ ಮಮಹಾಯವಾದಿ ರೂಪಃ ಕೈವಲ್ಯಾತ್ ಅಥಾಪಿ ಬ್ರಹ್ಮಾಲು ವೃಷಾಭಿಃ ನಿರ್ಮಹತಿ ಮುನಿಹಿಂತ ಯದ್ವಿಜೇದ ವಕುಲಂ ಅಂತ ಪರಮಾತ್ಮ ವೃಷಭರಾಮನಾಮಕ್ಕೆ ಪರಮಾತ್ಮ ಬಂದು ಕೂಡಲೇ ಸಾಕ್ಷಾತ್ತಾಗಿ ರಮಾದೇವಿ ಕೂಡ ಅಲ್ಲಿ ಸರಿಯಾಗಿ ಅವನ ಹೆಂಡತಿಯಾಗಿ ಆಕಿ ಬಂದುಬಿಟ್ಟಿದ್ದ ಜಾಯಂತಿ ಅಂತ. ಅದಕ್ಕೆ ಜಯಂತಿ ದೇವಿ ಅಂತಾರೆ. ಅಂತಹ ದೇವಿಯನ್ನು ಲಗ್ನ ಮಾಡಿಕೊಂಡಿದ್ದಾರೆ. ಅವರಲ್ಲಿ 100 ಜನ ಮಕ್ಕಳು ಹುಟ್ಟಿದ್ದಾರೆ. ನೋಡೋಣ ಹೇಗೆ ಹುಟ್ಟಿದ್ರು ಏನೋ. ಅಲ್ಲಂತೂ ಮೊದಲೇ ಇದರಲ್ಲಿ ನಾನು ಇದರಲ್ಲಿದ್ದಾಗ ಸಾಗರದಲ್ಲಿದ್ದಾಗ ನನ್ನ ಹೆಂಡತಿಗೆ ಯಾವ ವಿಧವಾದ ತೊಂದರೆ ಬರಬಾರದು ಅಂತ ನಾಭಿಯಿಂದ ಬ್ರಹ್ಮದೇವರು ಹುಟ್ಟಿಸ್ಬಿಟ್ಟ. ಅದು ನೋಡಿದ್ರೆ ಇಲ್ಲಿ ಇದೇ ಜಾಯಂತಿ ದೇವಿಯಲ್ಲಿ 100 ಜನ ಮಕ್ಕಳನ್ನ ಹಡೆದಿದ್ದಾರೆ. ಅದರಲ್ಲಿ ಶತಜ್ಯೇಷ್ಠರಾದವರೇ ನಮ್ಮ ಭರತ ಚಕ್ರವರ್ತಿ. ಏನು ಈ ಭರತ ಕಂಡೆ ಭರತ ವರ್ಷ ಅಂತ ಹೇಳ್ತೀವಲ್ಲ, ಅವರದೇ ಹೆಸರು, ಬೇರೆಯವರು ಯಾರ್ದೂ ಅಲ್ಲ. ಮಹಾಭಾರತದಲ್ಲಿ ಬರುವಂತಹ ಆ ಭರತರು ರಾಮಚಂದ್ರರು ತಮ್ಮ ಭರತ ಅಲ್ಲ, ಇದೇ ಭರತರ ಹೆಸರೇ. ಅದಕ್ಕೆ ಭರತ ಕಂಡೆ ಜಂಬೂದ್ವೀಪ ಭಾರತ ದೇಶ ಅಂತ ಬರಲಿಕ್ಕೆ ಕಾರಣವಾಗಿದೆ. ಅವರು ಶತಜ್ಯೇಷ್ಠರು. ಅದಾದ ಮೇಲಕ್ಕೆ 9 ಜನ
ಅವರು ಯಾರು ಅಂದರೆ ಇಲ್ಲಿ ಹೇಳ್ತಾರೆ ಕವಿಹಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋದ್ರಾದ್ರಿಮಿಲಹ ಚಮಸ ಕರಬ ಜನಃ ಅಂತ ಹೇಳ್ತಾ 9 ಜನ ನವಪಕ್ಕು ಯೋಗಿಗಳಾದಂಥ ನಮ್ಮ ಸನತ್ ಕುಮಾರು ಹೇಗೆ ಬ್ರಹ್ಮದೇವರ ಮಾನಸಪುತ್ರರೋ ಹಾಗೆ ಇವರು ಕೂಡ ಪ್ರೌಢ ವಯಸ್ಸು ಅಂದರೆ 6 ರಿಂದ 7 ವರ್ಷ 5 ವರ್ಷ 6 ವರ್ಷ ಅಂತಹ ಜ್ಞಾನಿಗಳು 9 ಜನವೂ ಕೂಡ ನವಯೋಗಿಗಳಾಗಿ ಯಾವತ್ತಿಗೂ ಪ್ರಯಾಣ ಮಾಡ್ತಾ ಎಲ್ಲೆಲ್ಲಿ ಜ್ಞಾನಸತ್ರರಾಗುತ್ತೋ ಅಂತಹ ಜ್ಞಾನಸತ್ರದಲ್ಲಿದ್ದು ಜ್ಞಾನವನ್ನು ತುಂಬಿಕೊಂಡು ಹೊರಡ್ತಾ ಇರ್ತಾರೆ ಅಂತ 9. ಅದು ಭರತರ ಒಬ್ಬರು ಇವರು 9 10 ಜನ ಆಯಿತು. ಇನ್ನು 90 ಜನದಲ್ಲಿ 9 ಜನ ಕರ್ಮಯೋಗಿಗಳಾಗಿದ್ದರು. ಅದಾಗುತ್ತೋ ಎಷ್ಟಾಯಿತು 19 ಆಯಿತು. ಇನ್ನು ಮಿಕ್ಕಿದ್ದು 89 ಜನ ಏನಿದೆ 81 ಜನ ಇದ್ದಾರೆ. ಇವರೆಲ್ಲರೂ ಕೂಡ ರಾಜರಾಗಿ ದಿವ್ಯವಾದಂಥ ತಂದೆಗಳಿಗೆ ಅನುಕೂಲವಾಗಿ ರಾಜ್ಯಭಾರವನ್ನು ಆಳ್ತಾ ಅವ್ರಿಗೆ ಯಾವ ವಿಧವಾದಂಥ ತೊಂದರೆ ಬರದೆ ಅವರು ಕರ್ಮಾನುಷ್ಠಕ್ಕೆ ಬರದೆ 81 ಜನ ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ. ನೋಡ್ರಿ ಇಲ್ಲಿ 3 ವಿಧ ನೋಡ್ರಿ. ಭರತ ಚರಿತ್ರೆಗಳು 1, ನವಯೋಗಿಗಳು 2ನೇದು, 9 ಜನ ಕರ್ಮಯೋಗಿಗಳು, ಮಿಕ್ಕಿದ 81 ಜನ. 4 ವಿಧವಾಗಿ ಚತುರ್ವಿಧ ಫಲಾರ್ಥ ಹೇಗೋ ಹಾಗೆ ವಿಂಗಡಣೆ ಮಾಡಿ ಅವರವರ ರಾಜ್ಯಗಳನ್ನೆಲ್ಲ ಕೊಟ್ಟು ನೀವು ಮಾಡಿ ಸುಭಿಕ್ಷೆಯಿಂದ ಕಳಿಸ್ತಾ ಇರಬೇಕು ಅಂತ ಹೇಳಿ ಅಂದಿದ್ದಾರೆ. ಹಾಗೆ ಹೇಳಿ ಕೊನೆಯಲ್ಲಿ ಅವರಿಗೆಲ್ಲವನ್ನು ರಾಜ್ಯವನ್ನು ವಿಭಾಗ ಮಾಡಿ ನಮ್ಮ ವೃಷಭನಾಮ ಪರಮಾತ್ಮ ಕೊಟ್ಟು ಅವರು ತಾವು ಪ್ರಯಾಣ ಮಾಡಲಿಕ್ಕಾಗಿ ವನವಾಸಕ್ಕೆ ಹೋಗಬೇಕಂದ್ರೆ ತಪಸ್ಸಿಗಾಗಿ ಹೋಗಬೇಕು ಅಂತ ಮಕ್ಕಳನ್ನು ಕುರಿತು ಉಪದೇಶ ಇದೆ. ಕಪಿಲಗೀತೆ ಹೇಗೋ ಇಲ್ಲಿ ವೃಷಭಗೀತ ಅಂತ ಹೇಳಿದ್ರೆ ವೃಷಭೋವಾಚ ನಾಯಂ ದೇಹೋ ದೇಹವಾಜಾಂ ಲೋಕೆ ಕಸ್ತಾತ್ ಕರ್ಮನಾರ್ಧಂತಿ ವಿಡ್ಭುಜಾಯೇ ತಪೋ ದಿವ್ಯಂ ಹ್ಯ ಯಥಾರ್ಥಯೇ ಸತ್ವಂ ಶುದ್ಧಸ್ಯ ಸ್ಯಾತ್ಮ ಶುದ್ಧಸ್ಮಾತ್ ಬ್ರಹ್ಮ ಸುಖಂ ಬ್ರಹ್ಮಸುಖ್ಯಂ ಹಂತಂ ಮೇ ಮಹತ್ ಸೇವಾಂ ದ್ವಾರಾಂ ಮಾಹುರಿತ್ವ ಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿಸಂಗಂ ಮಹಾಂತಸ್ತೆ ಸಮಿಚಿತ್ತಾಃ ಪ್ರಶಾಂತಾಃ ವಿನಮ್ಯಃ ಸುಹೃದಃ ಸಾಧವೋ ಯೇ ಹರೋ ಗುರೋ ಮಯಿ ಭಕ್ತ್ಯಾ ಸರ್ವೃತ್ಯ ವಿತೃಷ್ಣಯಾ ದ್ವಂದ್ವತಿತಿಕ್ಷಯಾ ಚ ಸರ್ವತ್ರ ಜಂತೋ ವ್ಯಸನಾಲವತ್ಯ ಜಿಜ್ಞಾಸಯ ತಪಸೇಹ ನಿವೃತ್ಯ ಮತ್ಕರ್ಮಭಿಃ ಮತ್ಕಥಾ ಯಾಚ ನಿತ್ಯಂ ಯಮತ್ಪಾದ ಸಂಗಾತ್ ಗುಣಕೀರ್ತನನ್ನೇ. ನನ್ನನ್ನು ಹೊಂದಬೇಕು ಅಂತಂದರೆ ನಾಯಂ ದೇಹೋ ದೇಹದ ಮೇಲೆ ಯಾವತ್ತಿಗೂ ಅಭಿಮಾನ ಹಾಕ್ಕೋಬೇಡ್ರಿ. ನಿನ್ನ ದೇಹದ ಮೇಲೂ ಹಾಕ್ಕೋಬೇಡ. ಮಕ್ಕಳು ಹೆಂಡತಿ ರಾಜ್ಯ ಕೋಶ ಅನ್ನೋದು ಯಾವತ್ತಿಗೂ ಅದರ ಮೇಲೆ ಅಭಿಮಾನ ಹಾಕ್ಕೋಬೇಡ್ರಿ. ಅಭಿಮಾನ ಹಾಕ್ಕೊಂಡ್ರೆ ಮೋಹ ಆಗಿಬಿಡುತ್ತೆ. ಅದಕ್ಕೆ ದಾಸವರೇನದು ಅಪಮಾನವಾದರೆ ಒಳಿತು. ನಮ್ಮ ನಿನ್ನೆ ಘಟ್ಟದಲ್ಲಿ ಚತುರ್ಥದಲ್ಲಿ ಧ್ರುವರಾಜರಿಗೆ ಅಪಮಾನವಾಯಿತು. ಒಂಚೂರು ಏನಾದರೂ ಕೋಪಿಸ್ಕೊಂಡ್ರ ಯಾರು ಅದೇ ಬೆಳೆಸುವಂಥ ಬೆಳವಣಿಗೆ. ತಂದೆ ಮೇಲೆ ಕೋಪ ಇತ್ತು, ನಾರದ್ರ ಪರಿಹಾರ ಮಾಡೋದು. ತಾಯಿನೇನಾರು ಅಂದ್ಯಾ ಚಿಕ್ಕಮ್ಮನ ಅಂದ, ನಾನು ಏನು ಮಾತಾಡಿಲ್ಲ, ಒಳ್ಳೇದಾಯಿತು, ಆ ದಿಕ್ಕಿಗೆ ನಮಸ್ಕಾರ ಮಾಡಿ, ಯಾವತ್ತೂ ಏನಾರು ಅಂದರೆ ನಿನಗೆ ಒಳ್ಳೆದಾಗಿ ನೋಡಿ ಹೋಗು ನನಗೆ ತಪಸ್ಸಿಗೆ ಅಂತಂದು ಬಂದು ತಪಸ್ಸು ಮಾಡಿದ್ರು. ಬೇಕಾದಂಗೆ ಅವಮಾನ ಆಗಿದ್ದಕ್ಕೆ ತಪವೃದ್ಧಿ ಆಗುವುದು. ಅವಮಾನ ಆಯಿತು ಅಂದರೆ ನೀವು ಸಿಟ್ಟು ಮಾಡಿ ಅವ್ರ ಮೇಲೆ ಬಂದು 4 ಜನ ಕೇಳಿ ಮಾಡಿ ತಕರಾರು ಮಾಡೋದಲ್ಲ. ಎಲ್ಲಿ ಮಾಡಬೇಕು? ದುಷ್ಟರಿಗೆ ಮಾಡಬೇಕು. ಸಜ್ಜನರಲ್ಲಾದರೆ ನಾವು ಅದನ್ನು ತಡ್ಕೋಬೇಕು. ಸ್ವಾಮಿ ನೀ ಕೊಟ್ಟಿದ್ದು ಅದೇನಿತ್ತೋ ಕಳೆದಿದೆಯಾ ಅಂಥೇಳಿ ತಿಳ್ಕೊಳ್ಳೋದೇ ಮುಖ್ಯವಾದಂಥ ಉದ್ದೇಶ. ಹಾಗೆ ಇಲ್ಲಿ ಅಂಥ ದೇಹದ ಮೇಲೆ ಅಭಿಮಾನ ಹಾಕೋಬೇಡ್ರಿ. ಸತ್ವಂ ಶುದ್ಧನಾಗಿರುವಂಥ ಬ್ರಹ್ಮವನ್ನು ಹೊಂದಲೇಬೇಕಾಗುತ್ತೆ. ಅದಲ್ಲದೆ ದುಷ್ಟರ ಸಂಘ ಮಾಡಿದ್ರೆ ತಮೋದ್ವಾರದ ಹತ್ರಕ್ಕೆ ಹೋಗುವಂಥ ಬಂದಿರುತ್ತೆ. ದುಷ್ಟರ ಸಂಘ ಯಾವತ್ತಿಗೂ ಮಾಡಲ್ಲ. ದುರ್ಜನರ ಸಂಘ ಬಲು ಮಾನಭಂಗ ಅಂತ ದೀರ್ಘ ಹಾಕಿದ್ರು. ಮಾನಭಂಗ ಅಂತ ಹೇಳಿಲ್ಲ, ಮಾನೆ ಇರೋ ಮಾನವೆಲ್ಲ ಹರಿದಾಕ್ಬಿಡುತ್ತೆ. ಯಾಕೆ? ಅದರಿಂದ ಅಂಥವ್ರ ಜೊತೆಗೆ ಯಾವತ್ತೂ ಹೋಗಬಾರ್ದು. ತಮೋದ್ವಾರಾಂ ಯೋಷಿತಾಂ ಸಂಗಿ ಸಂಗಮ್ ಅಂತ ದುಷ್ಟ ಜನರ ಸಾವಾಸ ಹಾಕಿದ್ರೆ ತಮಸ್ಸಿ ದ್ವಾರ ತನಕ ಕರ್ಕೊಂಡು ಹೋಗ್ಬಿಡ್ತಾರಂತೆ. ನೋಡಿ ಹೆಂಗಿರುತ್ತೆ ಅಂತ. ಕತ್ಲು ಕೋಣೆ ಏನೇನೇನೇನು ಕಾಣಲ್ಲ, ದೀಪವೇ ಇರಲ್ಲ. ಅದರೊಳಗೆ ಇವರು ಲೆಕ್ಕ ಹಾಕ್ತಾ ಇರ್ತಾರಂತೆ. ನಮ್ಮಗಳು ಹೇಳ್ತಾ ಇದ್ದರು, ಅವ್ರು ಬಂದುಬಿಟ್ರೆ ಹರಿ ಅನ್ನೋನೇನಾರು ಸಿಕ್ಕಿಬಿಟ್ರೆ ಅವನೇನಾರು ಅವತಾರ ನಾವು ಆ ಕಾಲದಲ್ಲಿ ಬಂದುಬಿಟ್ರೆ ಮೆಣಸಿಗೆ ಹಾಕಿ ಚೆನ್ನಾಗಿ ಹೊರದು ಅವನು ಸರಿಯಾಗಿ ಜಜ್ಜೋಣ. ನಿಮ್ಗೆ ಆಗುತ್ತಾ? ಅವ್ನು ಜಜ್ಜಿದ್ರೆ ನೀನೇ ಬಿದ್ದು ಒದ್ದಾಡ್ತಾ ಇದೆಯಾ? ಇದರಿಂದ ಹೊರಗೆ ಬಂದರೆ ತಾನೇ ದೇವರು ಸಿಗೋದು. ಅಂಥದ್ದು ಯಾರಿಗೂ ಸಿಗೋನಲ್ಲ ಅಂತ ಹೀಗೆ ಅವ್ರು ಒಂದ್ರ ಮೇಲೊಂದು ನಮ್ಗೆ ತಮಸ್ಸಿನ ಬುದ್ಧಿನೇ ಅಂತ. ಆದ್ದರಿಂದ ಅಂಥವ್ರ ಸಂಘ ಮಾಡಬಾರದು. ಹಾಗೆ ಹರವು ಗುರು ಮೈ ಭಕ್ತ್ಯಾನುವೃತ್ಯ, ಪರಮಾತ್ಮನಲ್ಲಿ ಗುರುಗಳಲ್ಲಿ ಭಕ್ತಿಯಿಂದ ಅನುಸರಿಸಬೇಕು. ಇದನ್ನೇ ಕಾರ್ತಿಕ ಮಾಸ ಮಕ್ಕಳು ಹರೋ ತುಷ್ಟೋ ಗುರೋ ರುಷ್ಟ. ಪರಮಾತ್ಮ ನಮ್ಮ ಮನೆಯಲ್ಲಿ ಸುಮುಖನಾಗಿದ್ದು ಗುರುಗಳು ನಮ್ಮಲ್ಲಿ ಸುಮುಖವಾಗದೇ ಇದ್ದರೆ ಪರಮಾತ್ಮ ಒಪ್ಪಲ್ಲ. ಅದೇ ಪರಮಾತ್ಮ ನಮ್ಮಲ್ಲಿ ವಿಮುಖನಾಗಿದ್ದು ಗುರುಗಳು ಸುಮುಖನಾಗಿದ್ದರೆ ಸ್ವಾಮಿ ನಮ್ಮೊಂದು ಸ್ವಾಮಿಯನ್ನು ನೋಡು ಸ್ವಾಮಿ ಅಂದರೆ ಕಾಸು ಅಂದರೆ ವಾಯುದೇವರು. ಅದಕ್ಕೆ ಹನುಮನ ಮನೆಯವರು ನಾವೆಲ್ಲರೂ ಹನುಮನ ಅಲವಬೋದರು ಕಳಿಸಿದ್ವಿ. ಇಲ್ಲಿಗೆ ಯಮಲೋಕಕ್ಕೆ ಹೋದರೆ ಎಲ್ಲಿಂದ ಬಂದಿದೆ ಅಂದರೆ ಅಲವಬೋದರು ಮತ್ತದವರು ನಾವು. ಹಾಗೆ ಜಾಗ ಇನ್ನು ಹೋಗಿಲ್ಲಿ ಜಾಗ ಕೂಡ ಇಟ್ಟಿಬಿಟ್ಟಿದ್ದೀವಪ್ಪ ನಿಮ್ಮ ರಿಸರ್ವೇಷನ್ನು. ಯಾರು ವೈಷ್ಣವರು ಹರಿಸರ್ವೋತ್ತಮ ವಾಯುಜೋತ್ತಮ ಮತ್ತು ವಿಶೇಷವಾಗಿ ರುದ್ರದೇವರನ್ನು ಹೇಳಬೇಕು.
ಮಹಾರುದ್ರದೇವರು ಪರಮ ವೈಷ್ಣವತ್ವರವರು. ವೈಷ್ಣವತ್ವ ಅಂತ ತಿಳ್ಕೊಂಡವ್ರು ಮಾತ್ರ ಒಳಗೆ ಎಂಟ್ರಿ, ಇಲ್ಲವ್ರೆ ಅವ್ರು ಬಿಟ್ಟಿದ್ದೀರಿ ನೀವು ಒಳಗೆ ಕರೆದು ಹೋಗ್ರಿ ಅಂತ. ಅದಕ್ಕೆ ಇವ್ರನ್ನ ಕಳಿಸೋದೇ ಇಲ್ಲ, ಅಲ್ಲೇ ನಿಂತ್ಕೊಂಡಿರೋದು ಬಿಟ್ಟ. ಯಾಕೆಂದರೆ ರುದ್ರದೇವರು ಹೀಗೆ ಅಂದರೆ ಮನೋನಿಯಾಮಕರು ಯಾವ ಕೆಲಸವೂ ಮಾಡಲ್ಲ. ವಾಯುದೇವರ ಆದಮೇಲಕ್ಕೆ ಇಡೀ ಬ್ರಹ್ಮಾಂಡದಲ್ಲಿ ಮಾಡುವಂಥ ಕೆಲಸ ಅಂದರೆ ರುದ್ರದೇವರ ಮೂಲಕ ಮಾಡಿಸ್ತಾರೆ. ನೋಡ್ರಿ, ಮಹಾಭಾರತ ಯುದ್ಧದಲ್ಲೂ ಅಷ್ಟೇ ಎಲ್ಲ ಅಕ್ಷೋಣಿ ಸೇನೆಯನ್ನು ಕೊಂದುಬಿಟ್ರು. ಇನ್ನೊಂದಿತ್ತು 5-6 ಅಕ್ಷೋಣಿ ಅಶ್ವತ್ಥಾಚಾರ್ಯ ಕೊಂದಿದ್ದೀನಿ. ಯಾಕೆ ಕೊಲ್ಲಬೇಕು? ಅವ್ರ ಕಡೆ 7 ಅಕ್ಷೋಣಿ ಇದ್ದರೆ 5 ಅಕ್ಷೋಣಿ ಸೈನ್ಯ ಇವರೊಬ್ಬರೇ ಸಾಕು. ಅಂದರೆ ಅಷ್ಟು ಬಲ ವಾಯುದೇವರಾದ ಮೇಲೆಗೆ ರುದ್ರದೇವರು. ಅಂಥ ರುದ್ರದೇವರು ಮಾಡೋದ್ರಿಂದ ಮನೋನಿಯಾಮಕರು. ಅವ್ರು ಮಾಡದಿದ್ದರೆ ಯಾವ ಕೆಲಸ ನಮಗೆ ಆಗೋದಿಲ್ಲ ಅಂತ ತಿಳಿಸ್ತಾ, ಹರೋ ಗುರು ಭಕ್ತಿ, ಗುರುಗಳಲ್ಲಿ ಅದೇ ಹರಿವಾಯು ಗುರುಗಳಲ್ಲಿ ಭಕ್ತಿ ಇಟ್ಕೊಂಡು ನಾವು ಯಾವ ಕೆಲಸ ಮಾಡೋದು. ಅದಕ್ಕೆ ಅಸ್ಮತ್ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತ ಹೇಳಿದ್ರೇನೆ ಗಂಡಸರು. ಗುರು ಅಂದರೆ ನಿಜಕ್ಕೂ ಹೇಳಿಕೊಟ್ಟಂಥ ಗುರು. ಅದು ಹೆಂಗಸರು ಯಾವುದೇ ಅವಸ್ಥೆಯಲ್ಲಿ ಪತ್ಯಂತರ್ಗತ ಅಂತ ಹೇಳೋದು. ಮದುವೆ ಆದ್ರೇ, ಮದುವೆ ಆಗದಿದ್ದರೆ ಹೇಳಲಿಕ್ಕೆ ಬರಲ್ಲ. ತಿಳ್ಕೊ, ಏನೇ ಆಗಲಿ ಹೆಣ್ಣು ಮದುವೆ ಆಗಲೇಬೇಕು. ಆಗಲಿ ಹಾಗೆ ಇಂಗ್ಲೀಷ್ ಮಾಡ್ಕೊತೀನಿ ಅಂದರೆ ಸರ್ವತೈವ ಸಾಧನೆ ಆಗೋದಿಲ್ಲ. ಕೋಟಿ ಜನ್ಮೈರಕ್ಕೆ ಆದರೂ ಹಾಗೇ ಬಿದ್ದಿರ್ಬೇಕು ಕನ್ಯಾವಸ್ಥೆ. ಒಂದು ವೇಳೆ ಮುಂಜಿಯಾಗಿ ಏನಾದ್ರು ಹೋದ ಅಂದರೆ ಗಂಡು ಅವನಿಗೆ ಅಪ್ಪ ತಾತ ಮುತ್ತಾತ ಸಿಕ್ಕಿಬಿಡ್ತಾರೆ. ಇವ್ರಿಗೆ ಸಿಗಬೇಕು, ಯಾರು ಸಿಗೋದಿಲ್ಲ. ಮದುವೆ ಆದ್ರೇ ಗೋತ್ರದಿಂದ ಅವರತ್ತೆ ಸಿಗ್ತಾರಾಗಲಿ. ಅವರಮ್ಮ ಸಿಗಲ್ಲ. ಅವರಮ್ಮ ಬೇರೆ ಗೋತ್ರ, ಅವರಮ್ಮ ಬೇರೆ ಗೋತ್ರ. ಇವ್ರು ಹೆಂಗಾಗ್ತಾರೆ ಒಂದೇ? ಹಾಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಹೆಣ್ಣು ಏನೇ ಆಗಿ ಮದುವೆ ಆಗಲೇಬೇಕು. ಆದ್ರೇ ಅವರಿಗೆ ಒಂದು ದಾರ ಅಂದರೆ ಮುಚ್ಚಿಗೆ ಹೋಗಲಿಕ್ಕೆ ಕಾರಣ ಅಂತ. ಹಾಗೆ ಗಂಡು ಕೂಡ ಗುರುಗಳ ಅನುಗ್ರಹದಿಂದ ಗುರುಮುಖದಿಂದ ಸಚ್ಚಾಸ್ತ್ರವನ್ನು ಕೇಳಿಕೊಂಡು ಹಾಗಿದ್ದರೆ ಅವನು ವಿಶೇಷ ಜಿಜ್ಞಾಸೆ, ಅದನ್ನು ತತ್ವ ಜಿಜ್ಞಾಸೆಯನ್ನು ಮಾಡಿಕೊಂಡ್ರೆ ಮತ್ಕರ್ಮ ಬಿಹಿ, ಅವನ ಕರ್ಮ ಕಥಾಗಳ ಚಿಂತನೆ ಮಾಡಿದ್ರೆ ಮತ್ಪಾದ ಸಂಘ ಗುಣಕೀರ್ತನಾನೆ, ಅವನು ಪಾದ ಸಂಘವನ್ನು ಅದಕ್ಕೆ ಪಾಂತವೋಸ್ಮಾಂ ಪುನಂತು ಅಂತೇಳಿ ಪಂಡಿತಾಚಾರ್ಯರು ಕೂಡ ಹೇಳಿದ್ದು. ಅಂತಹ ಪರಮಾತ್ಮನನ್ನು ದಿವ್ಯವಾದಂಥ ನಾವು ಗುಣಗಳನ್ನು ಕೇಳ್ತಾ ಇರಬೇಕು. ದೇವಾಸುರಭ್ಯೋ ಭಗವಾನ್ ಪ್ರಧಾನ ದಕ್ಷಾದಯೋ ಬ್ರಹ್ಮಸುತಾಶ್ಚ ತೇಷಾಮೇ ಭವಪ್ಪರಃ ಸೋತ ವಿರಿಂಚಿ ವೀರ್ಯ ಸತ್ಪರೋಹಂ ದ್ವಿಜ ದೇವದೇವ. ಬ್ರಹ್ಮದೇವರ ಮಕ್ಕಳಾದಂಥ ಋಷಿಗಳು ಮುನಿಗಳು ದಕ್ಷಪುರ ಎಷ್ಟು ಜನ ಬಂದರು, ಎಲ್ಲರೂ ರಾಜ್ಯಕೋಶ ಬಿಟ್ಟು ಹೋದಾಗಲಿ ಇದ್ದರೆ ಇವತ್ತಿಗೂ ಇಲ್ಲ. ಯಾಕೆ? ಆ ಪರಮಾತ್ಮನ ಗುಣನಾಮ ಸಂಕೀರ್ತನೆ ಮಾಡಿ ಅವರು ವಿಶೇಷ ಉದ್ಧತರಾದರೆ ಹೊರತ ಇಲ್ಲವರು ಆಗೋದಿಲ್ಲ. ಸ ಭಗವಾನ್ ವೃತಃ ಮಾ ಜಗರಮಾಸ್ಥಿತ ಶಯಾನಿ ಏತಾನ್ವಿಷಾದಿ ಪಿಬತಿ ಖಾದತಿ ಅವಮೇತಸತಿ ಚೇಷ್ಟಮಾನಃ ಉಚ್ಚರಿತೋದ್ದೇಶಃ ತಸ್ಯ ಹಯಃ ಪುರೀಶಃ ಸುರಭಿಸೌಗಂಧೋ ವಾಯುಸ್ತಂ ದೇಶಂ ದಶಯೋಜನಂ ಸಂವತ್ಸಾತು ರಭಿಚೀಚಕಾರಃ. ಹೀಗೆ ಉಪದೇಶಾದಿಗಳನ್ನು ನಮ್ಮ ಋಷಭನಾಮ ಪರಮಾತ್ಮ ಮಾಡಿ ತಾನು ಕಾಡಿಗಾಗಿ ಕಾಡಿಗಿಚ್ಚಲು ಹೊರಟುಬಿಟ್ಟ. ಅಂದರೆ ತೋರಿಸ್ದ, ಅಂದರೆ ನನಗೇನು ಆಗೋದಿಲ್ಲ ಅಂತೇಳಿ. ಹಾಗೆ ಒಂದು ಸರ್ತಿ ಹೋದ ಮತ್ತು ಬಂದು ಅಜಗರ ವ್ರತವನ್ನು ಮಾಡಿದ. ಅಜಗರ ವ್ರತದಲ್ಲಿ ಕೂತ್ಕಡೆಯಿಂದ ಹೇಳಲ್ಲ. ನಮ್ಮಲ್ಲೂ ಸ್ವಲ್ಪ ಜನ ಇರ್ತಾರೆ, ಏನು ಮಾಡಿ ಜನ ಬರ್ತಿದ್ದಂಗೆ ಎಲ್ಲ ಅಲ್ಲೇ ಇರಬೇಕು. ಸಂಧ್ಯಾವನಿಗೆ ನೀರು, ಊಟಕ್ಕೆ ನೀರು, ಹಿಂಗೆ ಸ್ನಾನ ಮಾಡೋದು, ಹಿಂಗೆ ಕೂಡೋದು ಅಷ್ಟೇ. ಇನ್ನೇನಾಗುತ್ತೆ, ದೇಹ ಪರ್ವತಾಕಾರ ಆಗೋಗುತ್ತೆ. ಹಾಗಾಗಿ ಹೇಳಬೇಕು ಓಡಾಡಿದ್ರೇನೆ. ಹಾಗೆ ಇದು ಅಜಗರ ವ್ರತ ಅಂತ ದೊಡ್ಡವರು ಜ್ಞಾನಿಗಳು ಮಾಡುವಂಥದ್ದು. ತಮ್ಮ ಬಾಯಿ ಬಂದು ಏನು ಬರುತ್ತೆ ಹತ್ರ. ಅಜಗರ ಅಂದರೆ ಹೆಬ್ಬಾವು ಎಲ್ಲರೂ ಓಡಾಡುತ್ತಾ, ಅದೇ ದೇಹ ಜಾಸ್ತಿ ಕೂತ್ಕೊಂಡ್ರೆ ಏನು ಬರುತ್ತೋ ಬಾಯಿಲಿಂದ ಎಳ್ಕೊಂಡ್ಬಿಡುತ್ತೆ. ಬುಡಕಾಯಿಸುವ ಮಾಡಿ ಅಲ್ಲೇ ಸುತ್ತಕೊಂಡು ಕೂರಂತೆ. ಹೀಗೆ ಅಜಗರ ವ್ರತವನ್ನು ಅವ್ರು ಮಾಡ್ತಿದ್ರು. ಏನು ಬಾಯಿ ಬಂದುಬಿಡುತ್ತೆ, ಕಳ್ಳು ಬಿಡ್ಬೋದು, ಮುಳ್ಳು ಬಿಡ್ಬೋದು, ಹಣ್ಣು ಬಿಡ್ಬೋದು, ಎಲೆ ಬಿಡ್ಬೋದು, ಏನು ಬಿದ್ದರೂ ಸ್ವಾಮಿ ಕೊಟ್ಟಿದ್ದು ಅಂತ ಕಾಲ ತಗೋ ಅಜಗರ. ಹಾಗೆ ನಾವಿರ್ತೀವ, ಏನಾದರೂ ಹಾಲಲ್ಲಿ ಏನಾದರೂ ಸ್ವಲ್ಪ ಏನಾದ್ರು ಕೆಲೆ ಇದ್ಬಿಟ್ಟು ಸ್ವಲ್ಪ ಜನಕ್ಕೆ ಕೂಗಾಡಿ ಸೋಸೋದು ತರಿಸಿ ಹಾಲು ಹಾಕ್ಕೊಂಡು ಸೋಸಿ ತೆಗೆದು ಬೇರೆ ಹಾಕ್ಬಿಡ್ತಾನೆ. ಏನಾಗೋಗ್ಬಿಡುತ್ತೆ ಕೊನೆಗೆ ನೋಡಿದ್ರೆ ಏನಾಗೋದಿಲ್ಲ. ಇವಾಗ ಇಲ್ಲದ್ದೆಲ್ಲ ಬಂದು ನಿಮ್ಮ ಪಟ್ಟಣದಾಗ ಹಾಳಾಗಿಸ್ತಿದ್ದೆ. ಆದ್ದರಿಂದ ಸರ್ವದೇವ ಏನು ಸ್ವಾಮಿ ಯಾವ ಸಂಕಲ್ಪಕ್ಕೆ ಕೊಟ್ಟಿರ್ತಾನೋ ಅದನ್ನು ತಗೋಬೇಕಾದ್ರೆ ಅದನ್ನು ಬಿಟ್ಟು ನಾವು ಬೇರೆ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಹಾಗೆ ಅಂತಹ ವ್ರತವನ್ನು ಮಾಡ್ತಾ ತಾನಿದ್ದಾನೆ. ಇನ್ನೊಂದು ಸರ್ತಿ ತಾನೇನಾದರೂ ಒಂದು ಸರ್ತಿ ಅಪಾನವಾಯು ಬಿಟ್ಟ ಅಂದರೆ 10 ಯೋಜನ ಪರ್ಯಂತ ಸುಗಂಧೋಪಯುಕ್ತವಾಗಿತ್ತು ಅವನ ದೇಹ. ನಂತರವೇ ಪಂಚಭೂತ ದೇಹವೇ ಜ್ಞಾನಾನಂದಾತ್ಮವಾದಂಥ ದೇಹ. ಅಂತಹ ದೇಹದಿಂದ ಸದ ಭಗವಾನ್ ಏಕಧಾತು ಕಾಂಕಟ ಕರ್ನಾಟಕ ದಕ್ಷಿಣ ಕರ್ನಾಟಕಾನ್ನೇ ಯದೃಚ್ಛಯೋಪಗತಃ ಕುಟಿಲಾಚಲೋಪವನೆ ಅಸ್ಯಾಕೃತಾತ್ಮಕವಲಃ ಉನ್ಮಾದ ಇವ ಮುಕ್ತ ಮೂರ್ಧಜೋ ಅಸಂವೀತ ಏವ ವಿಚಾರಃ ಅತ ಸಮೀರನೆ ವಿತುಗಣವೇಣು ವಿಕರ್ಷಣೋ ಜಾಯತೆ ದಾವಾನಲಃ ತತ್ವನಂ ಅಲೇಲಿಹಾನ ಸಹತೇನ ದದಾಹ. ಅಂತಹ ಕುಟಿಲಾಚಲ ಪರ್ವತ ಅಂತ ಏನು ಕೊಡಚಾದ್ರಿ ಅಂತ ಏನಿದೆ ನಮ್ಮ ಕೆಳಗಿನ ಪರಶುರಾಮ ದೇವರು ನಿರ್ಮಾಣ ಮಾಡಿರುವಂತಹದ್ರಲ್ಲಿ ಆ ಪರ್ವತ ದ್ರೋಣಿಯಲ್ಲಿ ಬಂದಿದ್ದಾರೆ. ಅಲ್ಲಿ ಬಿದಿರಿನ ಸಮೂಹದಿಂದ ಇದ್ದಕ್ಕಿದ್ದಂಗೆ ಒಂದಕ್ಕೊಂದು 2 ಬಿದಿರುಗಳು ಮುಂದಕ್ಕೆ ತಿಕ್ಕೊಂಡು ದಾವಾಗ್ನಿಗೆ ಉತ್ಪತ್ತಿ ಆಯಿತು. ದಾವಾಗ್ನಿಯಲ್ಲಿ ಸ್ವಾಮಿ ಪ್ರವೇಶ ಮಾಡಿಬಿಟ್ಟಿದ್ದಾನೆ ಅಂತ ತಿಳಿಸೋದು ನಮ್ಮ ಪರಶುರಾಮ ದೇವರ ಅವತಾರ ಆಗಿದ್ದು. ಇದೇ ವೃಷರಾಮ ಪರಮಾತ್ಮ ಅವತಾರ ಮಾಡಿ ತನ್ನ ದೇಹವನ್ನು ಅಂತರ್ಧಾನ, ಒಂದು ನಮ್ಮ ಕಣ್ಣು ಕಾಣಿಸ್ತಾ
ಕಾಳಿದಾಸನಿಗೆ ತನ್ನ ಮೂಲ ರೂಪಕ್ಕೆ ಹೊರಟಿದ್ದಾನೆ ಅಂತ ತಿಳಿಸುವಂಥದ್ದು ಈ ಕರ್ನಾಟಕ ದೇಶದಲ್ಲಿ ಕೊಡಚಾದ್ರಿಯಲ್ಲಿ ಅಂತ ತಿಳಿಸ್ತಾ, ಅದಾದ ಮೇಲೆ ಅವರ ದೊಡ್ಡ ಮಕ್ಕಳಾದಂಥ ಭರತ ಚಕ್ರವರ್ತಿಗಳಿಗೆ ರಾಜ್ಯ ಪಟ್ಟಾಭಿಷೇಕ ಮಾಡಿ ಇವರು ಈ ಕಡೆ ಬಂದುಬಿಟ್ಟಿದ್ರು. ಅವರು ರಾಜ್ಯವನ್ನೆಲ್ಲ ಆಳಿದರು. ಅವ್ರಿಗೆ 9 ಜನ ಮಕ್ಕಳಾದರು ನಮ್ಮ ಭರಚಕ್ರವರ್ತಿಗೆ. 9 ಖಂಡವನ್ನು 9 ಮಕ್ಕಳಿಗೂ ಅದನ್ನು ವಿಭಾಗ ಮಾಡಿ ಅವರು ಕೂಡ ತಂದೆಗಳು ಹೇಳಿದ ಮಾರ್ಗದಲ್ಲೇ ಏನು ವೃಷಭಗೀತ ಇದೆ ಅದನ್ನು ಸ್ಮರಣೆ ಮಾಡ್ತಾ ಇಲ್ಲಿಗೆ ಗಂಡಕಿ ನದಿ ತೀರವಾಗಿರುವಂಥ ಪುಲಸ್ತ್ಯ ಆಶ್ರಮದಲ್ಲಿ ಬಂದು ತಾವು ತ್ರಿಕಾಲದಲ್ಲಿ ಸ್ನಾನ ಯಜ್ಞಾದಿಗಳನ್ನು ಅಗ್ನಿಕಾರ್ಯ ಮಾಡಿ ಸಂಧ್ಯಾವಂದನೆ ಮಾಡ್ಕೋತ ದೇವರ ಚಿಂತನೆ ಮಾಡ್ತಾ ಇದ್ದಾರೆ. ಒಂದು ದಿವಸ ಅರ್ಘ್ಯ ಕೊಡಬೇಕು ಅಂತ ಹೊತ್ತಿಗೆ ಪರೋರಜಃ ಸವಿತಾರ್ಧವೇದೋ ವೇದಸ್ಯ ಗರ್ಭೋ ಮನಸೇದಜಾಂಜನಾ ಸ್ವೇರಾನತಾ ಮುನಿರ್ವೀಕ್ಷಸ ಹಸ್ಯ ಗೃಧ್ರಾಣಮಶ ವೃಷಭಸಂಗ ಸಂಗೃಣೀಯಾಂ ಅಹೋಬತಾಯಾಂ ಹರಿಕುಣಕ ಕೃಪಣ ಈಶ್ವರರಥ ಚರಣ ಪರಿಭ್ರಮಣರಯೇಣ ಸ್ವಗುಣ ಸುರುದ್ವಂಟದುಂದುಭ್ಯ ಪರಿವರ್ಜಿತ ಶರಣಾಂ ಚ ಮೋಸವಾದಿತೆ ಮಾವೇವ ಮಾತರಾ ಪಿತೃ ಭ್ರಾತೃ ಜ್ಞಾತಿ ಭೋ ಅರಿಕಾಂ ಭೋಪಾಯನಂ ನಾಣ್ಯಂ ಕಿಂಚಿದನವೇನ ಮಯೇವಾತಿ ಶ್ರದ್ಧ ಚ ಅತಯೇವ ಮಾಯಯ ಮತ್ಪರಮಾನಸ್ಯ ಪೋಷಣ ಪಾಲನ ಪ್ರೀಣನ ಲಾಲನ ಮಪ್ಪೆನವರತಂ ಅನಸೂಯುನಾನೋಷ್ಟೇಯಂ ಶರಣ್ಯೋಪೇಕ್ಷಾ ದೋಷ ವಿದೂಷ. ಅಂತಹ ಕಾಲಕ್ಕೆ ಅರ್ಘ್ಯವನ್ನು ಕೊಡ್ತಾ ಇದ್ದಾರೆ. ಎಲ್ಲಿಂದನೋ ಒಂದು ಗರ್ಭಿಣಿಯಾದಂಥ ಒಂದು ಜಿಂಕೆ ಬಂದಿದೆ. ಆ ನೀರನ್ನು ಕುಡಿಲಿಕ್ಕೆ ಬಂದಿದೆ. ಅಷ್ಟೊತ್ತಿಗೆ ಎಲ್ಲಿಂದನೋ ಒಂದು ಮೃಗದ ಸಿಂಹದ್ದೋ ಮೃಗದ ಒಂದು ಗರ್ಜನೆ ಆಯಿತು. ಅದನ್ನು ಕೇಳಿದು ಎಲ್ಲಿ ನನ್ನನ್ನು ಕೊಂದು ಬಿಡುತ್ತೋ ಗರ್ಭದಲ್ಲಿರೋದಿರಾಗತ್ತಲ್ಲ ಅಂತ ಆ ನೀರಿನನ್ನು ತಾಯಿ ಜಿಂಕೆ ಜಿಗಿಲಿಕ್ಕೆ ಹೋಗಿದೆ. ಆ ಜಿಗಿಯೋ ಕಾಲಕ್ಕೆ ಇನ್ನೇನು ಪ್ರಸವ ಆಗಬೇಕು ಅಂತ ಸಮಯ ಪಾಪ ಎಳ್ಕೋತ ಬಂದು ನೀರು ಕುಡಿದಿದೆ. ನಮ್ಮಲ್ಲಾಗದಿದ್ದರೆ ಡಾಕ್ಟ್ರು ಯಾರೋ 4 ಜನ ಬರೋರು. ಇಲ್ಲಿ ಯಾರಿದ್ದಾರೆ ಪಾಪ ಕೃಪಣಗಳು ನೋಡಿ ಎಷ್ಟು ಕಷ್ಟ. ಅಂತಹದ್ದು ನೀರು ಕುಡಿಯೋದ್ರಲ್ಲಿ ಬಂತು. ಅಯ್ಯೋ ಅನ್ಯಾಯವಾಗಿ ಗರ್ಭ ಹೋಗ್ಬಿಡುತ್ತಲ್ಲ ಅಂಥೇಳಿ ಆ ನೀರಿಂದ ಆ ಕಡೆ ಜಿಗಿಲಿಕ್ಕೆ ಹೋಗಿದೆ. ಆ ಜಿಗಿಯೋದರಲ್ಲಿ ಪ್ರಸವ ಆಗಿ ಆ ಕುಣಪ ಆ ಸಣ್ಣದಾಗಿರುವಂಥ ಮರಿ ನೀರಲ್ಲಿ ಬಿದ್ದೋಯ್ತು. ಆ ಕಡೆ ತಾಯಿ ಬಿದ್ದು ದೇಹ ಸತ್ತೋಗ್ಬಿಟ್ಟಿದೆ. ದೇಹ ಬಿದ್ದು ಸತ್ತೋಗ್ಬಿಡ್ತು. ಈ ನೀರಲ್ಲಿ ಈ ಕುಣಪ ಇಲ್ಲ ಅಂತ ಒದ್ದಾಡ್ತಾ ಇದೆ. ಇವರು ಅರ್ಘ್ಯ ಪ್ರದಾನಕ್ಕೆ ಅಂತ ಬಂದಿದ್ದರು ಭರಚಕ್ರವರ್ತಿ. ನೋಡಿರಿ ಪ್ರಾರಬ್ಧ ಕರ್ಮ ಹೇಗಿರುತ್ತೆ ಅಂತ. ಅಂದರೆ ಪರಮಾತ್ಮ ಹರಿಚರಣಾರವಿಂದವನ್ನು ಹಿಡಿಬೇಕು ಅಂತ ಬಂದರು. ನೋಡಿದ್ರೆ ಹರಿಣಚರಣವನ್ನು ಹಿಡಿದ್ರು. ಅಂದರೆ ಅಲ್ಲಿ ಬಿಡಿದಾರ ನೋಡಿದ್ರು ಅರ್ಜುನಿಂದ ಚೆಲ್ಲದ್ರಲ್ಲಿ ಹೋಗಿ ಆ ಕುಟುಂಬವನ್ನು ತಗೊಂಡು ಎಳೆಯದಾಗಿರುವಂಥದ್ದು. ಅವಾಗೆ ತಾಯಿ ಗರ್ಭದಿಂದ ಬಂದು ಎಷ್ಟು ಕೋಮಲವಾಗಿರುತ್ತೆ. ನೋಡಿದ್ರು, ನೀರು ಹಾಕಿ ನಿಧಾನಕ್ಕೆ ತೊಳೆದು ಮೆತ್ತಗಿರುವಂಥ ಹುಲ್ಲು ಮೇಲೆ ಕೂಡಿಸಿದ್ರು. ಪಾಪ ಏನು ತೊಗೊಳತ್ತೆ, ನೀರೇನು ಕೊಡೋಂಗಿಲ್ಲ. ಸ್ವಲ್ಪ ತಾರ ಮೇಲಕ್ಕೆ ನೀರು ಕೊಡೋದು ಅದನ್ನೆಲ್ಲ ಮಾಡಿದ್ರು. ಅದಕ್ಕೆ ಹೇಳಿದ್ನಲ್ಲ, ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನ ಪಾದಾರ ಹಿಡಿಬೇಕು ಅಂತ ಬಂದು ನೋಡಿದ್ರೆ ಈ ಗುಣಪ ಅಂದರೆ ಹರಿಣ ಅಂದರೆ ಜಿಂಕೆ, ಹರಿ ಅಂದರೆ ಪರಮಾತ್ಮ. ಇದನ್ನು ಹಿಡ್ಕೊಂಡ್ಬಿಟ್ರು. ಎಲ್ಲ ಸ್ನಾನ ಸಂಧ್ಯಾ ಪೂಜೆ ಎಲ್ಲ ಹೊರಟೋಯ್ತು. ಒಂದು ದಿನದ ಮೇಲೆ ಅದ್ರ ಮೇಲೆ ಅಭಿಮಾನ ಜಾಸ್ತಿ ಆಯ್ತು. ಅದಕ್ಕೆ ಬೇರೆ ಹೇಳಿದ್ರು ಮುಂದೆನೇ ಕಪಿಲ ಋಷಿ ಅದು ನಮ್ಮ ವೃಷಭಾಪರ ಮಧ್ಯ ನಾಯಂ ದೇಹವಾದ ದೇಹದ ಮೇಲೆ ಅಭಿಮಾನ ಹಾಕೋಬೇಡ, ಭಾಳ ಕಷ್ಟ ಅಂತ ಕರ್ಮ ಇತ್ತು. ಅದರ ಮೇಲೆ ಹಾಕ್ಕೊಂಡ್ರು. ಅದೇನು ಸಣ್ಣದಿದೆ ಅದನ್ನ ಬೆಳೀತಾ ಬಂತು. 1 ತಿಂಗಳಾಯ್ತು, 2 ತಿಂಗಳಾಯ್ತು, ಕಾಲು ಚೆನ್ನಾಗಿ ಓಡಾಡೋದಾಗಿ ಇಲ್ಲಿಂದಲ್ಲಿ ಜಿಗಿಯೋದು ಮಾಡಿ ಎಲ್ಲ ಹೊರಟೋಯ್ತು. ಒಂದು ಸರ್ತಿ ಬಂದಿಲ್ಲ 3 ದಿನ ಉಪವಾಸ. ಅದು ಬಂದಿಲ್ವಲ್ಲ ಅಂತ ಮತ್ತು ಬಂತು. ಅದನ್ನು ನೋಡ್ತಾ ಹೀಗೆ ಅದಕ್ಕೆಲ್ಲ ಹುಲ್ಲು ಕೊಟ್ಟು ಮಾಡಿ ಏನು ಸಂಧ್ಯಾ ಮಾಡ್ತಾ ಇದ್ರು ಎಲ್ಲ ಬಿಟ್ಟೋಯ್ತು. ಅದ್ರ ಮೇಲೆ ವಿಶೇಷವಾದಂಥ ಪ್ರೇಮ ಹಾಕ್ಕೊಂಡ್ಬಿಟ್ಟು ಕೊನೆಗೆ ಇನ್ನೊಂದು ಸರ್ತಿ ಹೊಟ್ಟೋಯ್ತು. ಎಷ್ಟೋ ದಿನ ಬರಲೇ ಇಲ್ಲ. ಕೊನೆಗೆ ತಮ್ಮ ಅವಸಾನ ಕಾಲಕ್ಕೆ ಬಂದಿದೆ. ಅಯ್ಯೋ ಜಿಂಕೆ ಇಲ್ವಲ್ಲ ಅಂಥೇಳಿ ತಾವು ಭಾಳ ವ್ಯಥಪಟ್ಟರು. ಅಷ್ಟೊತ್ತಿಗೆ ಎಲ್ಲಿತ್ತೋ ಆ ಜಿಂಕೆ ಬಂತು. ನೋಡ್ತಾ ದೇಹ ತ್ಯಾಗ ಮಾಡಿ ಅಂತ್ಯಕಾಲೇ ವಿಶೇಷ. ಅಂತ್ಯಕಾಲದಲ್ಲಿ ಯಾವುದನ್ನು ನೋಡ್ತಾ ಬಿಡ್ತೋ ಅಂಥ ಯಾರು ಸಾಕ್ಷಾತ್ ವೃಷಭನಾಮನ ಮಕ್ಕಳು ಅಂಥ ಮಹಾನುಭಾವರು. ಇಡೀ ಬ್ರಹ್ಮಾಂಡ 14 ಏನು ಸಪ್ತದ್ವೀಪ ಚಕ್ರವರ್ತಿಗಳಾದವರು ಕೊನೆಯೇ ಒಂದು ಜಿಂಕೆ ಮೇಲೆ ಪ್ರಾಣ ಅಂದರೆ ಅಭಿಮಾನ ಹಾಕ್ಕೊಂಡು ದೇಹ ಹೋಯಿತು. ಮುಂದಿನ ಜನ್ಮ ಜಿಂಕೆ ಜನ್ಮ ಬಂದರು. ಅವಾಗ ಹೇಳ್ತಾರೆ, ತದಾನೇಮಪಿ ಪಾಶ್ವರ್ತಿಮಾತ್ಮಜಮ್ಮೆ ಬಂಧುನಿವಾಸೋಚಿತಮ್ಮೆ ಅಭಿವೀಕ್ಷಮಾಣೋ ಮೃಗಯೇವ ಅಭಿನಿವೇಶಿತಾ ಮನಃ ಲೋಕಮಿಮಂ ವಿಸೃಜ್ಯ ಸಮೃಗೇಣ ಕಲೇವರಂ ಅನುಸೃತ ಜನ್ಮಾನುಸ್ಮೃತಿ ಇತರ ಮೃಗವತೋ ಮೃಗಶರೀಯಮವಾಪ. ಅಂತಹ ಮೃಗಶರೀರ ಬಂದದ್ದು ಚಕ್ರವರ್ತಿಗಳು, ತಂದೆ ತಾಯಿ ಮಕ್ಕಳು ಬಂಧು ಮಗಳ ಏನಿದ್ರು ಕೋಶ ಗಜ ಎಲ್ಲ ಬಿಟ್ಟು ಬಂದು ಕೂತಂಥ ಮಹಾನುಭಾವರಿಗೆ ಒಂದು ಕುಣಪದ ಮೇಲೆ ಅಂದರೆ ಆ ಜಿಂಕೆ ಮೇಲೆ ಪ್ರಾಣ ಬಂತು. ಹೋಗೋ ಕಾಲಕ್ಕೆ ಜಿಂಕೆ ಮೇಲೆ ಪ್ರಾಣ ಹಾಕ್ಕೊಂಡ್ಬಿಟ್ರು. ಮುಂದಿನ ಜನ್ಮ ಜಿಂಕೆಯಾಗಿ ಆಗಿಬಿಟ್ಟಿದ್ದಾರೆ. ತತ್ರಾಪಿ ಸ್ವಜನ ಸಂಗಾಚ್ಯ ವೃಷಮಿದ್ಯಜಮಾನೋ ಭಗವತಃ ಕರ್ಮಬಂಧಃ ವಿದ್ವಂಸನಃ ಶ್ರವಣ ಸ್ಮರಣ ಗುಣವಿವರಣೇನ ಚರಣಾರವಿಂದ ಯುಗಲಂ ಮನಸಾ ವಿಧತ ಆತ್ಮನಃ ಪ್ರತಿಘಾತಮಾಶಂಸಮಾನೋ ಭಗವದನುಗ್ರಹೇಣಾನುಸ್ಮೃತ ಸ್ವಪೂರ್ವಜನ್ಮಾವಲಿ ಆತ್ಮಾನಾಂ ಉನ್ಮತ್ತಃ ಜಡಬಂಧಿರ ರೂಪೇಣ ದರ್ಶಯಾಮಾಸ ಲೋಕಸ್ಯ. ಹಿಂದಿನ ಜನ್ಮದ್ದು ಒಂದು ಚೂರು ಸ್ಮೃತಿ ಹೋಗಿದ್ದಿಲ್ಲ.
ಯಾಕೆ ಸಾಕ್ಷಾತ್ ವೃಷಭನಾಮ ಪರಮಾತ್ಮ ಕೊಟ್ಟಿರುವಂಥ ಆ ಜ್ಞಾನ ಆ ದೇಹ ಅವರಿಂದ ಬಂದಿದ್ದು, ಆ ಸ್ಮೃತಿ ಮಾತ್ರ ಹೋಗಿಲ್ಲ. ಆದರೆ ದೇಹ ಮಾತ್ರ ಯಾವುದನ್ನು ನೋಡಿದ್ರು ಅಲ್ಲಿ ಸ್ಮರಣನೇ ಬರಲಿಲ್ಲ. ಆ ಜಿಂಕೆ ಮೇಲೆ ಪ್ರಾಣ ಹಾಕ್ಕೊಂಡ್ರು, ಜಿಂಕೆ ನೋಡ್ತಾನೆ ಪ್ರಾಣ ಬಿಟ್ಟರು. ಮುಂದಿನ ಜನ್ಮ ಜಿಂಕೆ ಹಾಕಿ ಹುಟ್ಟರು, ಆ ಜಿಂಕೆ ಬಂತು, ತಾನೆಲ್ಲಿ ತಪಸ್ಸು ಮಾಡಿದ್ದೋ ಆ ಬೃಹಸ್ಥಾಶ್ರಮಕ್ಕೆ ಬಂತು. ಅಯ್ಯೋ, ನಾನು ಇಲ್ಲೇ ಯಜ್ಞ ಮಾಡ್ತಾ ಇದ್ದೆ, ಆ ಯಜ್ಞಕುಂಡ ಎಲ್ಲ ಹೆಂಗಂದ್ರೆ ಚಿತ್ರಾಪಿತವಾಗಿ ಬಿಟ್ಟಿತ್ತು. ಆ ಕುಟೀರ ಎಲ್ಲ ಓಡಾಡ್ತು, ನಾನು ಇಲ್ಲೇ ಸಂಧ್ಯಾವಂದನೆ ಮಾಡ್ತಿದ್ದೆ, ಅಗ್ನಿ ಕಾರ್ಯ ಮಾಡ್ತಾ ಇದ್ದೆ, ಇಲ್ಲೇ ಸ್ನಾನ ಮಾಡ್ತಾ ಇದ್ದೆ, ಇಲ್ಲೇ ಜಿಂಕೆ ಬಂತು, ಅದು ತಗೊಂಡು ಅದಕ್ಕೆಲ್ಲ ಪರಿಸರ ಮಾಡಿದೆ. ನನ್ನ ಹಣೆ ಬಾರಕ್ಕೆ ಇದಾಗ್ಬಿಡ್ತಲ್ಲ ಅಂಥೇಳಿ ಬಹಳ ಒದ್ದಾಡಿಬಿಟ್ಟಿದ್ದಾರೆ. ಆದರೆ ತಕ್ಷಣದಲ್ಲೇ ಹಿಂದಿನ ಜನ್ಮದ ಸ್ಮೃತಿ ಬಂತು. ಓಹೋ, ಇದರ ಮೇಲೆ ದೇಹ ಮೇಲೆ ಯಾವತ್ತೂ ಹಾಕೋಬಾರ್ದು ಅಂತ ತಂದೆಗಳು ಹೇಳ್ಬಿಟ್ಟದಕ್ಕೆ ಏನು ಹೇಳ್ತಾರೆ ನೋಡ್ರಿ. ಮನಸಾವಿದಾತ ಆತ್ಮನಃ ಭಗವದನುಗ್ರಹೇಣ ರೂಪೇಣ ಅನುಸೃತ ಜಡಬದ ರೂಪೇಣ ದರ್ಶಯಾಮಾಸದ ಅಂತ ಪರಮಾತ್ಮ ನೋಡಲಿಕ್ಕೆ ಹೊರಗಿನ ಜನಕ್ಕೆ ಯಾವ ವಿಧವಾದಂಥದ್ದು ಇಲ್ಲದೆ, ಆ ಜಿಂಕೆ ಯಾವ ವಿಧವಾದಂಥ ಆಹಾರಾದಿಗಳನ್ನು ತಗೊಳ್ಳದೆ ಒಣಗಿರೋ ಎಲೆ ಬಿದ್ದಿದ್ದು ಮಾತ್ರ ತಿನ್ನೋದು. ಬೇಕು ಅಂದರೆ ನೀವು ಸುಮ್ಮನೆ ನೀರು ಕುಡಿದು ಹುಲ್ಲು ತಿನ್ನೋದು ಹುಚ್ಚಾಪಟ್ಟೆ ಹಾಗೆ ಮಾಡಿಲ್ಲ. ಹಾಗೆ ತನ್ನ ದೇಹವನ್ನು ತಾನು ಕೊನೆಗೆ ಪರಮಾತ್ಮ ಧ್ಯಾನ ಮಾಡ್ತಾ ಅದಕ್ಕೆ ಕುಯೋನಿಗಳು ಬರದಂಜಿ ಎಂದಿದ್ದು ದಾಸರೊಳಗೆ. ಎಂಥ ಯೋನಿ ಬಂದರು ಸ್ವಾಮಿ, ಈ ಮನಸ್ಸು ನಿನ್ನಲ್ಲಿ ನಿಲ್ಲಿಸೋ ಅಂತ ಅದನ್ನು ಕೊಟ್ಟುಬಿಟ್ರೆ, ದೇವರ ನಾಮಸ್ಮರಣೆ ಅನ್ನೋದು ಕೊಟ್ಟರೆ ಯಾರು ಹೆಂಗಾದರೂ ಮಾಡ್ಬೋದು, ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ದೇಹವನ್ನು ಬಿಟ್ಟಿದೆ. ಮುಂದಿನ ಜನ್ಮ ಹರಿತ ಗೋತ್ರದಲ್ಲಿರುವಂಥ ಒಂದು ಬ್ರಾಹ್ಮಣನಲ್ಲಿ ದೊಡ್ಡ ಮಗನಾಗಿ ಹುಟ್ಟಿದ್ದಾರೆ. ಅಲ್ಲಿ ಹುಟ್ಟಿದವಾಗ ಅವರೆಲ್ಲರೂ ಅವಗ್ರಹ ಮಾಡಿಬಿಟ್ರು. ಅವರ ಆಸ್ತಿ ಬರೋಕ್ಕಾಗಿತ್ತು, ಹೊರಗೆ ಹಾಕ್ಬಿಟ್ಟಿರೋದು. ಇವರಿಗೆ ಸಂಧ್ಯಾವಂದನೆಗೆ 1 ಗಂಟೆ, ಯಾರು ಹತ್ತಿರಕ್ಕೆ ಬರಬಾರ್ದು ಅಂತ ಹಾಗಿದ್ರಂತೆ. ಸ್ವರೂಪ ಜನ್ಮನಾವಲಿ ಆತ್ಮಾನ ಉನ್ಮತ್ತಃ ಜಡಭಜರೂಪೇಣ ದರ್ಶಯಾಮಾಸ ಲೋಕಸ್ಯ. ನೋಡಲಿಕ್ಕೆ ಏನಿಲ್ಲ, ಇವರು ಜಡಭಕ್ತಿದ್ದಾಗಿದ್ದಾನೆ, ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ. ಯಾಕೆ ಕೆಲಸ ಮಾಡೋ ದೀರ್ಸೋದು ಸೇರ್ತಾನೇ ಇರೋದು, ಸಂಧ್ಯಾವಂದನೆ ಮಾಡ್ತಾನೆ, ಊಟ ಮಾಡೋ ಹಾಕ್ತದೆ, ತಿಂತಾನೆ ಇರಲಿ. ಏನೇ ಆಗಲಿ, ಕಳ್ಳು ಮುಳ್ಳು ಏನಿತ್ತು ಹೊತ್ತಿದ್ದು ಬಿತ್ತಿದ್ದು ಏನು ಹಾಕಿದ್ರು ಎಲ್ಲ ಗುಡ್ಕಾಯಿಸುವ ಅಂದರೆ ದೇವ್ರನ್ನ ಹಾಗೆ ಚಿಂತನೆ ಮಾಡೋದಂದರೆ ಮೂಕಾಬರದಿ ರಂತಿಪ್ಪಾರೋ ನೋಡ್ಪಾ ಜನಕ್ಕೆ ಕಾಕು ಮಗತಿ ಯುವತಿಗಳು ತಾರಾರೋಮನಕ್ಕೆ ಏನಂತ ಹೇಳಿದ್ದಾರೆ ಆಗಿದ್ದರು. ಇವರೆಲ್ಲ ಮಹಾವ್ಯೋನ ಪಕ್ವಯೋಗಿಗಳು ಇವರೆಲ್ಲರು. ಆದ್ದರಿಂದ ಅವರಿಗೆ ಯಾವುದೋ ಏನೂ ಆಗ್ತಾರೆ ಅಂದರೆ ದಷ್ಟಪುಷ್ಟವಾಗಿದ್ದರು. ಇವರಿಗೆ ಆಸ್ತಿ ಕೊಡಬೇಕಲ್ಲ ಅಂತ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಸರಿ, ಇನ್ನೂ ಒಳ್ಳೆಯದಾಯ್ತು ನನಗೆ ಅಂತ ಮನೆಯಿಂದ ಹೊರಗೆ ಬಂದು ಕಾರಣದಲ್ಲಿ ಅಲಿತಾ ಇದ್ರು. ಯದಾನುಪರಾಗಾಹಾರ ಕರ್ಮ ವೇದನ ಈಹಮಾನ ಸ್ವಭಾತೃರಪಿ ಕೇದಾರ ಕರ್ಮಣಿ ನಿರೂಪಿತ ತದಪಿ ಕರೋತಿ ಕಿಂ ಪುನಃ ಸಮಂ ವಿಷಮಂ ಮೇ ನ್ಯೂನಮಿಧಕಮತಿಮತಿ ನವೇದ ಕಣಪೀಣ್ಯಾ ಕಭೀಲೀಕರಣ ಕುಲ್ಮಾಷ ಸ್ಥಾಲಿ ಪುರುಷಾದ್ಯನಿಪಿ ಅಮೃತವತೋ ಆರೋಚಯತಿ. ಏನು ಸಿಗುತ್ತೋ ಅದನ್ನು ತಗೊಂಡು ಸ್ವೀಕಾರ ಮಾಡ್ತಾ ಆ ಕಾಡಿನಲ್ಲಿ ಇದ್ದವಾಗ ಅಲ್ಲಿ ಕಾಡಿನ ರಾಜ ಏನು ಮಾಡಿದ್ದಾರೆ, ಇವರು ಒಳ್ಳೆ ಬಲಿ ಸಿಕ್ಕಿದೆ ಅಂತೇಳಿ ಕರ್ಕೊಂಡು ಹೋಗಿ ಚೆನ್ನಾಗಿ ಊಟಕ್ಕೆ ಹಾಕಿ ಏನು ಕೊಡಬೇಕಲ್ಲ, ಬಲಿಗೆ ಏನೇನು ಮಾಡಬೇಕು ಸಿದ್ಧ ಮಾಡಿ ಮೈಗೆಲ್ಲ ವಸ್ತ್ರ ಅದೇನಾರ್ಶನ ಹಚ್ಚಿ ಎಲೆ ಬಲಿಗಳಲ್ಲಿ ಹಾಕಿ ಕಟ್ಟಿ ತೊಗೊಂಡು ಹೋಗಿ ಆ ಬಲಿ ಪೀಠದಲ್ಲಿ ಇಟ್ಟಿದ್ದಾರೆ. ಆ ಬಲಿಪೀಠಕ್ಕೆ ಹಾಕುವಾಗ ಅರ್ಧದಲ್ಲಿ ಅದಕ್ಕೆ ಒಂದು ಪರದೆ ಹಾಕಿರ್ತಾರೆ. ಕರ್ಕೊಂಡೋಗಿ ತೋರಿಸಿದ್ರು, ಸರಿಯ ಆ ಪರದೆ ತೆಗೆದ್ರು, ಇವರಲ್ಲಿರುವಂಥ ವಿಶೇಷವಾಗಿರುವಂಥ ಪರಮಾತ್ಮನ ಆ ಭಗವತೋತ್ತಮರ ಒಂದು ಚಿಡು ಆ ಇದ್ರ ಮೇಲೆ ಬಿತ್ತು, ವಿಗ್ರಹದ ಮೇಲೆ. ಅದೆಲ್ಲ ಮುಳ್ಳಿಕ್ಕೆ ಶುರು ಮಾಡಿಬಿಡ್ತು. ಅಯ್ಯೋ, ಯಾರೋ ಸಾಕ್ತಿದೆ ತಂದು ನಂಗೆ ಬಲಿ ಕೊಡ್ತೀರಾ, ಬುದ್ಧಿ ಇದೇನೋ ಅಂತೇಳಿ ಅಲ್ಲಿರೋ ಖಡ್ಗವನ್ನೇ ತೊಗೊಂಡು ಅವ್ರನ್ನೆಲ್ಲ ಹೊಡೆದು ಅವ್ರನ್ನ ದೂರ ಓಡಿಸಿ ಇವ್ರನ್ನ ಬಿಡಿಸಿ ನೀವು ಹೋಗಿ ಬರ್ಬೋದು ಅಂತೇಳಿ ಬಿಟ್ಕೊಟ್ಬಿಡ್ತಾ. ಕಾಳಿನೇ ಹಾಗೆ ಮಾಡ್ತು. ಅಂದರೆ ಭಗವದ್ಭಕ್ತರು ಎಲ್ಲಿದ್ದರೂ ಕೂಡ ಅವರಿಗೆ ವಿಶೇಷವಾದಂಥ ಗೌರವ ಸಿಗುತ್ತೆ ಅಂತೆ. ಇತಿ ತೇಷಾಂ ಉಷರಾಜ್ಞಾಂ ರಜಸ್ತಮಃ ಪ್ರಕೃತಿನಾಂಧರಮರಜಃ ಸೂಯಮಾನಂ ಭಗವತ್ಕಾಲಾಂಗಿರಸುಕಲಮ್ಮೆ ಕಥಿತ ಕೃತ್ಯಾವತೇಷ್ಟ ನಮಿರಾತಂ ಹಿಂಸಾ ವಿಹಾರಣಾಂ ಕರ್ಮ ಅತಿದಾರುಣಂ ವೃಷಲಾನಾಂ ಇದು ಬ್ರಹ್ಮಭೂತಸ್ಯ ಸಾಕ್ಷಾತ್ ಬ್ರಹ್ಮಶಿಶುತಸ್ಯ ನಿರ್ವೈರಸ್ಯ ಸರ್ವಭೂತ ಸುಹೃದಃ ಸುನಾಮ ಸಾಧಿ ಸ್ವಾಲಂಬನ ತದುಪಲಭ್ಯ ಬ್ರಹ್ಮೇ ತೇಜಸಾತಿ ದುರ್ವಿಷೇಣ ದಂದಹ್ಯಮಾನೇನ ವಪುಷ ಸಹಸೋಚಾಲ ಸೈವಿದೇವಿ ಭದ್ರಕಾಳಿ. ವೈಷ್ಣವರು ತಂದು ನಂಗೆ ಬಲಿ ಕೊಡ್ತೀರಾ, ಮಾಡ್ತೀನಿ ನೋಡು ಅಂತ ಅವ್ರನ್ನೇ ಎಲ್ಲರೂ ಬಂದು ಓಡೋರೆಲ್ಲರೂ. ಆಮೇಲೆ ಇವರು ಬಿಟ್ಟುಬಿಟ್ಟಿದ್ದಾರೆ. ಆಮೇಲೆ ಆ ಕಾಡಲ್ಲಿ ಬಂದು ಏವಮೇವ ಖಲು ಮಹಾದವಿಜಾರಮತಿಕ್ರಮ ಕಾಸನಾತ್ಮೇನ ಫಲತಿ ಏಷ ವಾಯು ವಾಸಹಂಸನಾಂಗ ಖರವತು ದೂರಂ ಓಡಮ್ಮೆ ಅಲಂದಿ ಊಶ್ವರೋ ವಿಷ್ಟಿಗೃಹೀತ್ವೈ ಸಹ ಗೃಹೀತ ಪ್ರಸಭಂ ಆತರ್ಗಃ ಉವಾಶಿಬಿಕಾಹಂ ಸಹಿ ಮಹಾನುಭಾವ ಅಂತ ಹೊತ್ತಿಗೆ ಸರಿಯಾಗಿ ರಘುವರ್ಮ ರಾಜ ಅಂತ ಒಬ್ಬ ರಾಜ ಬರ್ತಾ ಇದ್ದಾನೆ. ಕಪಿಲ ಉತ್ತರಕ್ಕೆ ಹೋಗಿ ತಾನು ಉಪದೇಶ ತಗೋಬೇಕು ಅಂತ ಅವರು ಪಲ್ಲಕ್ಕಿಯಲ್ಲಿ ಬಂದರವರು. ಅವ್ರಿಗೆ ಹೊರಿಲಿಕ್ಕೆ 4 ಜನ ಬೇಕು, ಒಬ್ಬರು ಕಮ್ಮಿ ಇದ್ದು ಹುಡುಕ್ತಾ ಇದ್ರು, ಯಾರು ಇಲ್ಲಲ್ಲ ಅಂತ. ಇವರು ಒಂದು ಗಿಡದ ಕೆಳಗೆ ಕೂತಿದ್ರು. ನಮ್ಮ ಜನ ಬರ್ತಾರೆ, ಒಳ್ಳೆ ದಷ್ಟಪುಷ್ಟವಾಗಿದೆ, ಬಾರಪ್ಪ ರಾಜರು ಕರಿತಾ ಇದ್ರು, ಹೋಗಬೇಕು. ಆಯ್ತಪ್ಪ ಕರೆದ್ರೆಲ್ಲ ಹೊರಟರು. ಭುಜ ಹೀಗೆ ಹಾಕಿದ್ರು, ಭುಜ ತೊಗೊಂಡು ಆ ಶಿಬಿಕವನ್ನು ತಗೊಂಡು ಆ ಮೇನೆಯನ್ನು ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಹೋಗೋ ಕಾಲಕ್ಕೆ ಏನು ಅಂದರೆ ಎಲ್ಲೆಲ್ಲಿ ಹುಳ ಹುಟ್ಟಿ ಇರು ಬಂದರೆ ಅದನ್ನು ದಾಟ್ಕೊಂಡು ನಮ್ಮ ಥರ ಏನೇ ಹಾಗೆ ಸಾಪಿಸ್ಕೊಂಡು ಹೊರೋ ಕಷಾಯ ಬಳಿತಾ ಇದ್ದರೆ ಇಂತೂ ಅದರ ಸಮೇತ ಹೊಡೆದು ಬಿಡ್ತೀವಿ.
ಹಾಗೆ ಮಾಡಬಾರ್ದು. ದಾಡಿಯಿಂದ ಊದಿ ಬೆಳಿಬೇಕು. ಇಲ್ಲರೂ ಪಾಪ ಆಹಾರವೋ ಏನೋ ಗರ್ಭಿಣಿ ನಮಗೇನು ಗೊತ್ತಲ್ಲ ಕಣ್ಣಿಗೆ. ಆದ್ದರಿಂದ ಊದಿಬಿಟ್ಟು ಆಮೇಲೆ ಬೆಳಿಬೇಕು. ಅದೇನಿಲ್ಲ, ಇವ್ರು ನೋಡ್ಕೊಂಡು ನಡೀತಾ ಇದ್ರು. ಅಲ್ಲಿ ಕೂತಿರೋರಿಗೆ ಇದು ಅಲಗಾಡ್ತಾ ಇತ್ತು. ಯಾಕಯ್ಯ ಸರಿಯಾಗಿ ಹೊರಿಯ ಸ್ವಾಮಿ, ನಾವೇನೋ ಸರಿಯಾಗಿ ಹೆಜ್ಜೆ ಆಗ್ತಾ ಇದ್ದೀವಿ, ಇವು ಹೊಸವಾಗಿ ಬಂದಿರುವಂಥ ಈ ವಾಹಕ ಸರಿಯಾಗಿ ಹರಿತಾ ಇಲ್ಲ ಅಂತ ಹೇಳಂದ್ರು. ಅಹೋ ಕಷ್ಟವ್ರಾತ ಸ್ಯತ್ವಕ್ತಂ ಗುರುಪರಿಶಾಂತೋ ದೀರ್ಘಮದ್ವಾನಂ ಏಕ ಏವ ಹಿತವಾನ್ ಶುಚಿರಮ್ಮೆ ನಾತಿ ಪೀವಾನಾತಿ ಸಂಹನನಾಂಗೋ ಗೋ ಜಲಸೋಮ ಪ್ರದೋತ ಭವಾನ್ ನಖೇ ಸಖೇನೋ ವಾಯೇತೆ ಅಪರೇ ಸಂಘಟಿನ್ವಹ. ಹೌದಪ್ಪ, ಇನ್ನೊಂದು ಸರ್ತಿ ಮಧ್ಯದಲ್ಲಿ ದೊಡ್ಡದಾಗಿರುತ್ತೆ ಇರುವಿನ ಒಂದು ಸೆಲೆನೇ ನಡ್ಕೊಂಡು ಹೋಗ್ತಾ ಇದ್ದಪ್ಪ. ಅಯ್ಯೋ ಎಲ್ಲಿ ತುಳಿತೀವಲ್ಲ ಅಂತ ಅದನ್ನು ಹಾರಿದ್ರು. ಆ ಹಾರಿದಾವಾಗ ರಾಜನಿಗೆ ಧಬ್ ಬಂತ ಬಡಿತು. ಈಗ ಏನು ನಿಂಗೆ ಹೊರಿತಾ ಇದ್ದಾರೆ? ನಾವಲ್ಲ ಸ್ವಾಮಿ ಈತನೇ ಅಂತ. ಏನಪ್ಪ ನೋಡ್ಲಿಕ್ಕೆ ಬಹಳ ಕೃಶವಾಗಿದೆಯಲ್ಲ, ನಿಮ್ಗೆ ಹೊರಿಲಿಕ್ಕೆ ಆಗ್ತಾ ಇಲ್ವಲ್ಲ ಅಂಥೇಳಿ ವ್ಯಂಗ್ಯವಾಗಿ ಮಾತಾಡಿದ್ರು ರಘುಗುಣ ಮಹಾರಾಜರು, ನಮ್ಮ ಜಲಭರ್ತರಾಜರು. ಅವರು ಅಷ್ಟೊತ್ತಂಗೆ ಏನೇ ಸುಮ್ಮನೆ ಇದ್ರು. ಹೌದಾ, ಹೊರಿಯೋನಾರು ಹೊರಿಯೋದು ಯಾರು ಅಂತಂದರು. ಆ ಮುಖ್ಯವಾದಂಥ ಮಾತು ಕೇಳಿ ಆ ಶಿವಗದಿಂದ ಹಾರಬಿಟ್ಟರೆ ಜಲಗುಣ ಮಹಾರಾಜ. ಅಯ್ಯೋ ಎಂಥ ಜ್ಞಾನಿಗಳಿರಬೇಕು ಇವರು, ಇಂಥ ಮಾತನ್ನು ಹೇಳಬೇಕಂದ್ರೆ ನಾನು ಎಲ್ಲಿಗೋ ಹೋಗ್ಬೇಕು ಅಂದ್ಕೊಂಡು ಇಲ್ಲೇ ಸಿಕ್ಕಿಬಿಟ್ಟಿದ್ದಾರಲ್ಲ ಅಂತ ಅವ್ರು ಕಾಲು ಹಿಡ್ಕೊಂಡ್ಬಿಟ್ರು. ಸ್ವಾಮಿ ಮಹಾ ಅಪರಾಧವಾಯಿತು, ತಾವು ಯಾರು ಅಂತ ಗೊತ್ತಿಲ್ಲ, ನೋಡಿದ್ವಿ ಬೂದಿ ಮುಂಚಿದ ಕೆಂಡದಂತಿಪ್ಪರು ಎಲ್ಲರೂ ಬೋರ್ಡ್ ಹಾಕೊಂಡು, ವಿಜಯರಾಯರು, ಗೋಪಾಲದಾಸರು, ನಾ ಕೃಷ್ಣ ರಾಮ, ನಮ್ಮ ದುರ್ವಾಸರು ಅಂತ ಯಾರೂ ಹಾಕ್ಕೊಳ್ಳಲ್ಲ, ನಾವೇ ಇಲ್ಲಿದ್ದಕ್ಕೆ ಹಾಕ್ಕೊಂತೀವಿ ಅಂತ ಅದು ಗೊತ್ತಾಗಿಲ್ಲ. ಕ್ಷಮಿಸಬೇಕು ಅಂತ ಕಾಲು ಇಟ್ಕೊಂಡ್ಬಿಟ್ರು. ಸ್ಥೌಲ್ಯಂ ಕಾರ್ಯವಾಂಧಾಯ ಅದಯಶ್ಚಕ್ಷುತ್ರುಟಾ ಭಯಮ್ಮೆ ಕರಿರಿಚ್ಛಾವನ ಜನಜ ನಿದ್ರಾಹಾರವತೆನ್ಯರಂದಶ್ಚ ದೇಹೇನ ಜಾತ್ಯಸಿ ಮೇನ ಸಂತಿ ಉನ್ಮತ್ತಮತ್ತ ಜಡವತೋ ಸ್ವಸ್ಥಾನಂ ಗತಸ್ಯ ಮೇ ವಿರೆ ಚಿಕಿತ್ಸಿತೇನ ಅರ್ಧಕ್ರಿಯಾನ್ ಭವತೀಕ್ಷಿತೇನ ಸ್ತಬ್ಧ ಮರ್ತಸ್ಯ ಚ ಇಷ್ಟಪೇಶಃ. ಯಾವುದೋ ಆಲುಕ್ಯದಿಂದಲೇ ಇದ್ದೀರಾ, ಆತ್ಮಾರಾಮರಾಗಿದ್ದೀರಿ ಸ್ವಾಮಿ, ನನ್ನ ಅಪರಾಧವನ್ನು ಕ್ಷಮಿಸಬೇಕು ಅಂತ ಅವರು ಕಾಲು ಹಿಡ್ಕೊಂಡು ಕ್ಷಮೆ ಹಿಡಿದುಬಿಟ್ಟಿದ್ದಾನೆ ಆ ರಘುಗುಣ ಮಹಾರಾಜ. ಆವಾಗ ಅವರು ಉಪದೇಶ ಮಾಡ್ತಾ ಇದ್ದಾರೆ. ಏನಪ್ಪ ರಘುಗುಣ, ಎಲ್ಲಿಗೂ ಹೋಗ್ತಾ ಇದೆಯಾ ನೀನು? ಇಲ್ಲಿ ಕಪಿಲ ಋಷಿಗಳ ಹತ್ರ ನಿಂಗೆ ಸ್ವರೂಪೋದ್ಧಾರಗಳು ನಾನು ಇಲ್ಲಿದ್ದೀನಿ, ಇದನ್ನು ಬಿಟ್ಟು ಎಲ್ಲೆಲ್ಲಿಗೆ ಹೋಗ್ತಾ ಇದೆಯಲ್ಲೋ ಅಂಥೇಳಿ. ಸ್ವಾಮಿ ತಾವು ಯಾರು ಗೊತ್ತಾಗಿಲ್ಲ ಅಂಥೇಳಿ ಆವಾಗ ಅವರ ಪೂರ್ವಜನ್ಮದ ವೃತ್ತಾಂತವನ್ನೇ ನಾನು ಇವಾಗ ಹರಿತಿಸ್ಕೋತೀನಿ. ಹುಟ್ಟಿದ್ದೇನೆ ಹಿಂದಿನ ಜನ್ಮ ಜಿಂಕೆ ಜನ್ಮ, ಅದರಿಂದ ಜನ್ಮ ಸಾಕ್ಷಾತ್ ಪರಮಾತ್ಮನ ವೃಷಭರಾಮಪರಾತ್ಮನ ಮಗನಾಗಿ ಇಡೀ ಬ್ರಹ್ಮಾಂಡವನ್ನು, ಇಡೀ ಏನೇ 14 ಲೋಕಗಳ ಒಡೆಯರಾದ ನಮ್ಮ ತಂದೆನೇ ಆಗಿದ್ದ ಅವನ ಅನುಗ್ರಹದಿಂದ ಈ ಸಪ್ತ ದ್ವೀಪಗಳನ್ನು ನಾನು ಆಡಿದೆ. ಆದರೆ ಅದನ್ನೆಲ್ಲ ಬಿಟ್ಟು ಕೊನೆಗಿಂತ ಜಿಂಕೆ ಜನ್ಮದಿಂದ ಈಗ ಬಂದಿದ್ದೀನಪ್ಪ. ಆದ್ದರಿಂದ ಯಾರಿಂದ ಹಾಕಬಾರದು. ನಾನು ಯಾಕೆ ಬಂದೆ ಅಂದರೆ ಆ ಜಿಂಕೆ ನೀನೇ ಅಂತಂದು. ಯಾರೋ ಅಲ್ಲ, ರಘುಗುಣ ಮಹಾರಾಜನೇ ಆ ಜಿಂಕೆಯಾಗಿ ಬಂದು ಅವ್ರಿಗೆ ಪ್ರಾರಬ್ಧ ಕರ್ಮ ಕಳಿಬೇಕಾಗಿತ್ತು. ಅವರು ಸೇವೆ ಮಾಡಿದ್ರು. ಮುಂದಿನ ಜನ್ಮದಲ್ಲಿ ಇವರು ಬ್ರಾಹ್ಮಣರಾಗಿದ್ದು ರಾಜನಾಗಿ ಬಂದ. ಇವರು ಉಪದೇಶ ಮಾಡಲಿಕ್ಕಾಗಿಲ್ಲಂತ ಪ್ರಾರಬ್ಧ ಕರ್ಮ ಅಲ್ಲಿಗಲ್ಲಿ ಗಂಟೆ ಹಾಕಿತ್ತು. ನೀನೇ ಕಣಯ್ಯ ಜಿಂಕೆ, ನಿನಗೆ ಉಪದೇಶ ಮಾಡಲಿಕ್ಕೆ ಅಂತ ನಾನು ಬಂದಿದ್ದೇನೆ ಅಂತೇಳಿ ಆವಾಗ ಕೂತ್ಕೊಂಡು ಭವಾಟಿ ವರ್ಣನೆ ಅಂತ ದಿವ್ಯವಾದಂಥ ಏನು ಖಗೋಳ ಎಲ್ಲ ನಮ್ಮಿಂದ ಖಂಡಗಳು ಏನೇನಿದೋ ಇಡೀ ಬ್ರಹ್ಮಾಂಡದಲ್ಲಿರೋದನ್ನೆಲ್ಲ ಉಪದೇಶ ಮಾಡ್ತಾ ಹೇಳ್ತಾ ಇದ್ದಾರೆ. ನತಸ್ಯ ಸತ್ವಗ್ರಹಣಾಯ ಪುಂಸಾಂ ವರೀಯಸೀರಪಿ ವಾಚ ಸಮಾಸನ್ನೆ ಸ್ವಪ್ನೆ ನಿರುತ್ಯಾಗ್ರಹ ಮೇಧ ಸೌಖ್ಯಂ ಮೇ ನಯಸ್ಯ ಹೇಯಾನುಮಿತಂ ಸ್ವಯಂ ಸಮಾತ ನಮೋ ನಮಃ ಕಾರಣ ವಿಗ್ರಹಾಯ ಸ್ವರೂಪ ತುಚ್ಛೀಕೃತ ವಿಗ್ರಹಾಯ ನಮೋ ಅವಧೂತ ದ್ವಿಜಬಂಧುಲಿಂಗ ನಿಗೂಢ ನಿತ್ಯಾನು ಭವಾತ್ಯತುಭ್ಯನ್ನೇ ಅಯಂಜನೋ ನಾಮ ಜಲಾನ್ ಪೃಥಿವ್ಯಾಂ ಯತ್ಪಾರ್ಥಿವ ಪಾರ್ಥಿವ ಕಸ್ಯ ಹೇತೋಃ ತಸ್ಯಾಪಿ ಚಾಂಗ್ಯ ರತಿಗುಲ್ಭಜಂಗಾಃ ಜಾನೂರು ಮಧ್ಯ ಶಿರರೋರುರಧಾಂಸಃ. ಅಂತಹ ಪಾದಪದ್ಮಗಳಲ್ಲಿ ಆ ಜಲಭರತರ ಪಾದದಲ್ಲಿ ತಮ್ಮ ಶಿರಸ್ಸನ್ನು ಇಟ್ಟು 10 ಕಣ್ಣೀರಿಂದ ಕಾಲು ತೊಳೆದು ಬಿಟ್ಟು, ಸ್ವಾಮಿ ನನ್ನಿಂದ ಅಪರಾಧ ಆಗೋಯ್ತು, ತಾವು ಯಾರು ಅಂತ ಗೊತ್ತಿಲ್ಲ, ಆಲಿಕ್ಯ ಸಿಂಹ ನಿಮ್ಮ ಆತ್ಮಾರಾಮರಾಗಿದ್ದೀರಿ, ನನಗೆ ಗೊತ್ತಿಲ್ಲ, ನಾನು ಉದ್ಧಾರ ಮಾಡಿರಿ, ನಾನು ಮಾಡಿರುವ ಅಪರಾಧಕ್ಕೆ ತಾವು ಕ್ಷಮಿಸಿ ನನಗೆ ಜ್ಞಾನಾದಿಗಳನ್ನು ಕೊಡಿರಿ ಅಂಥೇಳಿ ಮಾಡಿದ್ದಕ್ಕೆ ಅವರನ್ನು ಕ್ಷಮೆ ಮಾಡಿ ಹೇಳಿದರು. ಜ್ಞಾನಂ ವಿಶುದ್ಧಂ ಪರಮಾರ್ಥಮೇಕಮನಂದಂ ನಹಿ ಬ್ರಹ್ಮ ಸತ್ಯಂ ಪ್ರತ್ಯಕ್ ಪ್ರಶಾಂತಂ ಭಗವತ್ ಶಬ್ದವಾಚ್ಯಂ ಯದ್ವಾಸುದೇವಂ ಕವಯೋ ವದಂತಿ. ಅಂತಹ ಪರಮಾತ್ಮನನ್ನು ವಾಸನಾತ್ ವಾಸುದೇವೋಸಿ ವಾಸುದಂತೆಯ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಹೇಳಂಗೆ ಆ ಪರಮಾತ್ಮ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಾನೆ. ಆ ಪರಮಾತ್ಮನೇ ಅವನ ಅನುಗ್ರಹದಿಂದ ನಿನಗೂ ನನಗೂ ಅವಕಾಶ ಕೊಡಲಿಕ್ಕೆ ವಾಸುದೇವ ಅವಕಾಶವಿಲ್ಲದೆ ಹೋದರೆ ನಮಗಾಗಲ್ಲ. 9 ಗಂಟೆಗೆ ಶುರು ಮಾಡಬೇಕಾಯ್ತು, 10:30 ಅಂದರೆ ಅವಕಾಶ ನಿಮಗೂ ನನಗೂ ಕೊಟ್ಟಿಲ್ಲ ದೇವರು ಅಂತ. ಹಣೆ ಇನ್ನೊಂದು ಥರವಾಗಿ ಇಟ್ಟಿದ್ದ, ಅಲ್ಲಾಗದೆ ನೀನು ಕೊಡೋದಿಲ್ಲ ಅಂತ. ಆದ್ದರಿಂದ ಪರಮಾತ್ಮ ಯಾವುದಕ್ಕೆ ನಿಮಿತ್ತ ಕಾರಣ ಮಾಡಿರ್ತಾನೋ ನಿಮಿತ್ತ ಮಾತ್ರ ಭವಸವ್ಯ ಸಾಚಿ, ಆ ನಿಮಿತ್ತವನ್ನು ಇಟ್ಟುಕೊಂಡೇ ಮಾಡ್ತಾನಾಗಲಿ, ಸುಮ್ಮನೆ ಹಾಗೆ ಮಾಡಲಿಕ್ಕಾಗೋದಿಲ್ಲ. ರಘುಗುಣ ತಪಸಾನಯಾತಿ ನೈವೇದ್ಯಯ ನಿವರಸ ಸಾದ್ಗೃಹಾದ್ಯ ನಚ್ಛಂದಸ ನೇ ಜಲಾಗ್ನಿ ಸೂರ್ಯೈ ವಿನಾ ಮಹತ್ಪಾದ ರಜೋಭಿಷೇಕಾತ್
ಏ ರಹುಗಣ, ನೀವು ಎಷ್ಟೇ ತಪಸ್ಸು ಮಾಡು, ಎಷ್ಟೇ ವಿದ್ಯಾಗಳಿಗೆ, ಬ್ರಹ್ಮಾಂಡದಲ್ಲಿರುವ 4 ವೇದ, ಏನೇನಿದು ಪುರಾಣ ಎಲ್ಲ ಕಲಿ, ನವಿತ್ಯದಿಂದ ತಪಸ್ಸಿನಿಂದಾಗಲಿ, ಸನಾತ ಗೃಹಾದ್ವ ಛಂದಸ್ಸುಗಳಿಂದಾಗಲಿ, ನತ ಜಲ ಅಗ್ನಿ ಸೂರ್ಯಹಿ, ಜಲದಲ್ಲಿ ನಿಂತ್ಕೊಂಡು, ಸೂರ್ಯನಲ್ಲಿ ನಿಂತ್ಕೊಂಡು, ಪಂಚಾಗ್ನಿ ವಿದ್ಯೆಯಿಂದ ಏನೇನು ತಪಸ್ಸು ಮಾಡಿದ್ರು ಅವೆಲ್ಲವೂ ವ್ಯರ್ಥ. ಏನೇನಿರಬೇಕು? ವಿನಾ ಮಹತ್ವಾದ ರಜೋಭಿಷೇಕ. ಇದು ಬಹಳ ಮುಖ್ಯ, ಯಾವತ್ತಿಗೂ ನಮಗೆ ಶಿರಸಿನಲ್ಲಿ ಧಾರಣೆ ಮಾಡ್ಕೊಂಡಿರಬೇಕು. ರಜೋಭಿಷೇಕ ಅಂದರೆ ಜ್ಞಾನಿಗಳಾದಂಥ ಅವರ ಪಾದ ಧೂಳಿ ಬೀಳದೆ ಹೋದರೆ ನಮ್ಮದು ವ್ಯರ್ಥ ದೇಹ. ಅದಕ್ಕೆ ಪಾಂಸವೋಸ್ಮಾಂ ಪುನಂದು ಅಂತ ಪಂಡಿತಾಚಾರ್ಯ ಹೇಳಿದ್ದು. ಅಂತಹ ಗುರುಗಳ ಆನಂದ ತೀರ್ಥ ಭಗವತ್ಪಾದರ ಏನು ರಜಸ್ಸಿದೆ ಅದನ್ನು ಮೇಲೆ ಬಿತ್ತು ಅಂತಂದರೆ ಆ ವಾಯುದೇವರ ತೀರ್ಥ, ವಾಯುದೇವರ ಪ್ರಸಾದ ಅನ್ನೋದು ನಮಗೆ ಮುಕ್ತಿ ಕರ್ಕೊಂಡು ಹೋಗುತ್ತೆ. ವಾಯುದೇವರನ್ನು ಮಧ್ವಾಚಾರ್ಯರಾಗಿ ಇವಾಗ ಬಂದು ಅವ್ರ ಇಂಜಿನ್ ರೆಡಿಯಾಗಿದೆ, ಎಲ್ಲಿ ರೈಲ್ವೆ ಸ್ಟೇಷನ್ ನಿಂತುಬಿಟ್ಟಿದೆ. ನಮ್ಮ ಹೋಗಿ ಅದಕ್ಕೆ ಕನೆಕ್ಟ್ ಆಗಬೇಕಷ್ಟೇ. ಅದು ಕನೆಕ್ಟ್ ಆಗಲಿಕ್ಕೆ ಸರಿಯಾದಂಥ ಗುರುಮುಖದಿಂದ ಹೋದರೆ ಅಲ್ಲಿ ಕನೆಕ್ಟ್ ಆಯಿತು ಅಂದರೆ ಅವ್ರು ಸರಿಯಾಗಿ ಮಾರ್ಗ ಕರ್ಕೊಂಡು ಹೋಗ್ತಾರೆ. ನಾವೇ ಹೋಗ್ತೀವಿ ಅಂದರೆ ಬೋಗಿ ಎಲ್ಲಿಗೆ ಹೋಗಲ್ಲ, ಅಲ್ಲೇ ಬಿದ್ದಿರುತ್ತೆ. ಗೂಡ್ಸಾಗಲಿ ಬೋಗಿ ಆಗಲಿ ಯಾವ ಬಿಟ್ಟು 20 60 70 ಡಬ್ಬಿ ಆದರೂ ಅಲ್ಲೇ ಇರುತ್ತೆ. ಒಳ್ಳೆ ಇಂಜನ್ ಬಂತು ಅಂದರೆ ಎಳೆದು ಬಿಸಾಕ್ಬಿಡ್ತೀವಿ ಅಂತಹ ಕಡೆಗೆ. ಹಾಗೆ ಅಂತಹ ಇಂಜನ್ ಯಾರಂದರೆ ನಮ್ಮ ವಾಯುದೇವರೇ ಅವತಾರರಾದಂಥ ಭೀಮಸೇನ ದೇವರ ಅವತಾರ, ವೈನೀತನೂ ಆದಂಥ ಆನಂದ ತೀರ್ಥರ ಭಗವತ್ಪಾದರೆಂಬುವಂಥದ್ದಕ್ಕೆ ನಾವು ಸಂಯಮ ಅಂದರೆ ಭಾರತೀಯರ ಮುಖ್ಯ ಪ್ರಾಣ ಅಂತ ಪ್ರತಿಯೊಂದರಲ್ಲೂ ಬರಬೇಕು. ಬಂದಾವಾಗ ನಮ್ಮ ಮುಖ್ಯವಾದಂಥ ಉದ್ದೇಶವನ್ನು ಮಾಡ್ತಾ ಹಾಗೆ ಮಾಡಬೇಕು. ಯತ್ರೋತ್ತಮ ಶ್ಲೋಕ ಗುಣಾನುವಾದ ಪ್ರಸ್ತೂಯತೆ ಗ್ರಾಮ್ಯ ಕಥಾ ವಿಘಾತಃ ನಿಷೇವ್ಯಮಾನೋ ನಿಧನ ಮುಮುಕ್ಷೋ ಮತಿಂ ಸಂತಿ ಯಚ್ಚತಿ ವಾಸುದೇವ ಅಹಂ ಪುರಾ ಭರತೋ ನಾಮರಾಜ ಮುಕ್ತದೃಷ್ಟ ಶುಚಸಂಗಬಂಧಂ ಆರಾಧನಂ ಭಗವತ ಈಹಮಾನೋ ಮೃಗೋಭವಂ ಮೃಗಸಂಧಾರ್ಥತಾರ್ಥಃ. ನಾನು ಹಿಂದೆ ಇಡೀ ಜಗತ್ತಲ್ಲಿ 14 ಲೋಕಕ್ಕೆ ಒಡೆಯನಾದಂಥ ನಮ್ಮಪ್ಪ ಆಗಿದ್ದ, ಅವನೇ ವಿಶ್ವನಾಮನಾಗಿ ಬಂದ, ಅವನಿಂದ ದತ್ತವಾಗಿರುವಂಥ 7 ದ್ವೀಪಗಳನ್ನು ನಾನು ಆಳಿದೆ. ಆದರೆ ಅದನ್ನು ಬಿಟ್ಟೆ, ತಪಸ್ಸಿಗೆ ಬಂದೆ. ನೀನು ಹಣೆ ಕಾಲಕ್ಕೆ ನನಗೆ ಬಂದು ಮೃಗನಾಗಿ ನಿನ್ನ ಮೇಲೆ ವ್ಯಾಮೋಹ ಹಾಕ್ಕೊಂಡೆ, ನಾನು ಮೃಗನಾಗಿ ಈ ಜನ್ಮದಲ್ಲಿ ಅದು ಪರಿಹಾರ ಮಾಡಿಕೊಂಡು ಗುರು ಶಿಷ್ಯನಾಗಿದ್ದೀವಪ್ಪ. ಅದನ್ನು ರಘುಗಣತ್ವೇ ಮೈದನ್ಯ ಸೋನ್ಯೋ ನ್ಯಸ್ದಂಡ ಕೃತೋ ಭಯವೇನ ಮಾತ್ರ ಅಸ್ಮಿತ್ತಾಂ ಹರಿಸೇವಯಾತಿ ಜ್ಞಾನಾಸಿ ಮಾದರತಾರತರ ಅತಿಪಾರಂ. ಯಾವುದಕ್ಕೆ ಆಗಲಿ, ಬ್ರಹ್ಮದೇವರ ಒಂದು ಶಾಪಕ್ಕಾಗಲಿ, ಮತ್ತು ಯಮಧರ್ಮರಾಜರ ದಂಡಕ್ಕಾಗಲಿ, ವರುಣ ಪಾಶಕ್ಕಾಗಲಿ, ರುದ್ರದೇವರ ತ್ರಿಶೂಲಕ್ಕಾಗಲಿ ಹೆದರದೇ ಇರ್ಬೋದು. ಆದರೆ ಬ್ರಹ್ಮ ಕುಲಾವಮಾನ, ಬ್ರಾಹ್ಮಣರ ಒಂದು ಕುಲಾವಮಾನ ಮಾಡಿಬಿಟ್ರೆ ಅದರಂಥ ಶಾಪ ಎಲ್ಲ ಇಡೀ ಬ್ರಹ್ಮಾಂಡವನ್ನೇ ನಮ್ಮನ್ನೆಲ್ಲ ಸುಟ್ಟು ಹಾಕಿಬಿಡುತ್ತೆ. ಅದನ್ನು ಯಾವತ್ತಿಗೂ ಬ್ರಾಹ್ಮಣರ ಕುಲಕ್ಕೆ ಅವಮಾನ ಮಾಡಬಾರ್ದಪ್ಪ. ನಮೋ ಮಹೇಭ್ಯೋ ಅಸ್ತು ನಮಃ ಶಿವೇಭ್ಯೋ ನಮೋ ಯುವೇಭ್ಯೋ ನಮಃ ವಟುಭ್ಯಃ ಯೇ ಬ್ರಾಹ್ಮಣಾನಾಂ ಅವಧೂತಲಿಂಗಾಃ ಚರಂತಿತೇಭ್ಯ ಶಿವಸ್ತು ರಾಜ್ಞಾಂ. ಜ್ಞಾನಿಗಳು ಶಿಶುವಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ದೊಡ್ಡ ದೊಡ್ಡ ಒಂದು ರೂಪದಲ್ಲಿ ಎಲ್ಲಿಗಾರು ಬರಬಹುದು. ಆದರೆ ಅವರನ್ನೆಲ್ಲರೂ ಪರಮಾತ್ಮನನ್ನು ಅವನ ಆಜ್ಞೆಯಿಂದ ಅವರನ್ನೆಲ್ಲರನ್ನು ಕೂಡ ನಮಸ್ಕಾರ ಮಾಡಬೇಕು ಅಂತೇಳಿ ತತ್ರ ಭಗವತಃ ಸಾಕ್ಷಾತ್ ಲಿಂಗಸ್ಯ ವಿಷ್ಣು ವಿಕ್ರಮತೋ ವಾಮಪಾಲಾಂಗುಷ್ಟ ಸ್ಮರನ್ನಿಕೃತೋದ್ವಾಂಡ ಕಟಾಹ ವಿವರೇಣಾಂತ ಪ್ರವಿಷ್ಟಾಯ ಬಾಕಿಜರಾಧಾರ ತಚ್ಚರಣ ಪಂಕಜಾನೇವ ಜನಾರುಣ ಕಿಂಜಲ್ಗಪರಂಜಿತ ಅಖಿಲ ಜಗದಾಗಮಲಾಪೋಹ ಸ್ಪರ್ಶನಾಮಾಲ ಸಾಕ್ಷಾತ್ ಭಗವತ್ಪತೀತ್ಯನುವಲಕ್ಷಿತವ ಚೋಭಿರವಿಜಯಮಾನಂ ಅತಿಮಹತಾ ಕಾಲೇನ ಯುಗಸಹಸ್ರೋಪಲಕ್ಷೇಣ ಕ್ಷಣೇನ ದೀವೋ ಮೂರ್ಧಿನೇ ಅವತತಾರ. ಅಂತಹ ದಿವ್ಯವಾಗಿದ್ದ ಭವಾಟಿಯವರನ್ನು ನಿನ್ನ ನಮ್ಮ ರಘುಗುಣ ಮಹಾರಾಜಿಗೆ ಜಡಭರತ ಉಪದೇಶ ಮಾಡ್ತಾ ಗಂಗೆ ಹೇಗೆ ಬಂದಿದೆ ಅಂತೇಳಿ ತಿಳಿಸ್ತಾ ಆ ತ್ರಿವಿಕ್ರಮನ ಬಲಭಾಗದ ನಖಾಗ್ರದಿಂದ ಬ್ರಹ್ಮಾಂಡ ಕಟಾಹ ಉಳಿತು. ಅದರಿಂದ ಸುರಿದಿರುವಂಥ ನೀರು ಲಕ್ಷೋಪಲಕ್ಷ ವರ್ಷಗಳಿಂದ ಹರಿದು 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 ಕೊನೆಗೆ ನಮ್ಮ ಭೂಮಿಗೆ ಬರ್ತಾ ಇದೆ. ಅದು ಹರಿಬೇಕು ಅಂದರೆ ಎಷ್ಟಿರಬೇಕು? ನಮ್ಮ ಥರ ಮಳೆ ಬಂದರೆ ನೀರು ಬರುತ್ತೆ ಅಂತ ಇಲ್ಲವೇ ಇಲ್ಲ, ಯಾವತ್ತಿಗೂ ಹರಿತಾನೆ ಇರುತ್ತಂತ ದಿವ್ಯವಾಗಿರುವಂಥ ಗಂಗಾ ಬರ್ತಾ ಇದ್ದಪ್ಪ. ತದ್ವಿಷ್ಣು ಪದಮಾಹು ಯತ್ರ ಹವಮಾನ ವೀರೋರಥ ಔತಾನಪಾದಿ ಪರಮಭಾಗವತೋ ಅಸ್ಮತ್ ಕುಲದೇವತಾ ಚರಣಾರವಿಂದೋದಕಮಿತಿ ಯಾವನುಷವನನ್ನೇ ಉತ್ಕರ್ಷಮಾಣೋ ಭಗವತ್ ಭಕ್ತಿಯೋಗೇನ ದೃಢಕ್ಲಿದ್ಯಮಾನದ ಹೃದಯ ಔತ್ಕಂಠ್ಯಾದಿವಶಿತ ಲೋಚನಯುಗ್ಮಕುಂಡಲ ನಿಗಲಿತಮಾಭಾಷಕಮಲಾಭಿವಜನೇನ ರೂಪಮಾ ಕಲುಷಃ ಅಧುನಾಪಿ ಪರಮಾದರೇನ ಶಿರಸಾ ವಿವೃತ್ತಿ. ಅಂತಹ ದಿವ್ಯವಾಗಿರುವಂತಹ ಪರಮಾತ್ಮ ನೀರನ್ನು ರುದ್ರದೇವರಿಗೆ ಅವರೆಲ್ಲ ತಮ್ಮ ತಲೆಯಲ್ಲಿ ಧಾರಣೆ ಮಾಡಿದ್ದಾರಪ್ಪ. ಅತ್ರ ಅದನ್ನ ತತ್ವೋಷವಿಸ್ತಬ್ಧ ಜ್ಞಾನುಷಿ ಲೋಕೆ ಇವಂ ನ ತಪಸಃ ಅತೀತ ಅತ್ಯಂತ ಕೀರ್ತಿ ಸಿದ್ಧಿರೇತಾವತಿ ಭಗವತಿ ಸ್ಮರಾತ್ಮನೇ ವಾಸುದೇವೇ ಅನವರತ ಭಕ್ತಿ ಯೋಗಾಲಾಭೇನೈವ ಉಪೇಕ್ಷಿತಾನ್ಯರ್ಥಗತ್ಮಗತಯೋ ಮುಕ್ತಿಮಿಮಾಂ ಗತಾಂ ಮುಮುಕ್ಷುವಃ ಸಹುಮಾನಃ ಮೇವಾದ್ಯಪಿ ಜಟಾಜೂಟೈಃ ಉದ್ವಹಂತಿ.
ಅಂತ ಬ್ರಹ್ಮದೇವರ ಆ ಪರಮಾತ್ಮನ ಪಾದದಿಂದ ಬಂದಿರುವಂತಹ ನೀರನ್ನು ಅವರ ಪಾದವನ್ನು ತೊಳೆದರು. ಅದನ್ನು ಮಹರುದ್ರದೇವರು ತಮ್ಮ ಜಟಾಜುಟದಲ್ಲಿ ಎಷ್ಟೋ ವರ್ಷಗಳಲ್ಲಿ ಇಟ್ಟು ಅದರಿಂದ ಒಂದು ಭಾಗವಾಗಿ ಬಂದಿರೋದೇ ಭಾಗೀರಥಿಯಾಗಿ ಇವತ್ತು ಒಂದು ನಮ್ಮನ್ನೆಲ್ಲ ಪುನೀತವಾಗ್ತಾ ಇದೆ ಅಂತ ಹೇಳಿ ಇಡೀ ಬ್ರಹ್ಮಾಂಡ ವರ್ಣನೆಯನ್ನು ಮಾಡಿ 9 ಜನ ತಮ್ಮ ಮಕ್ಕಳೇನಿದ್ದಾರೆ ಭರತ ಚಕ್ರವರ್ತಿಗಳ ಮಕ್ಕಳು 9 ಖಂಡಗಳನ್ನು ಮಾಡಿದ್ದಾರೆ. ಅದನ್ನು ಅವರ ಕಥಾನ ತಿಳಿಸ್ತಾ ವೃತ್ತಗಂಡಲ್ಲಿ ಇಲಾವೃತರು ರುದ್ರದೇವರನ್ನ ಕುರಿತು ತಪಸ್ಸು ಮಾಡ್ತಾರೆ. ರುದ್ರಾಂತರದ ಭಾರತೀಯ ಮುಖ್ಯ ಪ್ರಾಣ ಸಂಕರ್ಷಣ ಧ್ಯಾನ ಮಾಡ್ತಾ ಇರ್ತಾರೆ. ಭದ್ರಾಶ್ವದಲ್ಲಿ ಭದ್ರಾಶ್ವರವರು ಭಾರತೀಯ ಮುಖ್ಯ ಪ್ರಾಣ ಹೈಗ್ರೀವ ದೇವರನ್ನ ತಪಸ್ಸಾದಿಗಳನ್ನು ಮಾಡ್ತಿರ್ತಾರೆ. ಹರಿವರ್ಷದಲ್ಲಿ ಸಾಕ್ಷಾತ್ ಮುಂದೆ ಬರುವಂತಹ ಸಪ್ತಮ ಸ್ಕಂದದಲ್ಲಿ ಕಥಾನಾಯಕರಾದ ಪ್ರಹ್ಲಾದರಾಜರು ಶ್ರೀ ನೃಸಿಂಹನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಕೇತುಮಾನೆಯಲ್ಲಿ ಕಾಮದೇವರು ಸಾಕ್ಷಾತ್ ಪ್ರದ್ಯುಮ್ನ ರೂಪ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇರ್ತಾರೆ. ಕಿಂಪುರುಷೇ ರೇಮೆ ಕಿಂಪುರುಷ ಖಂಡದಲ್ಲಿ ಹನುಮಂತ ದೇವರು ಶ್ರೀ ರಾಮಚಂದ್ರ ದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ನಾರದರು ನರನಾರಾಯಣ ಪರ್ವತ ಅಂತಹ ನಾರದರೇ ನಮಗೆ ವಿಶೇಷವಾದ ನಾರದರು ಅಂದರೆ ನರ ಸಂಬಂಧಿತ್ವ ಜ್ಞಾನಂ ದದಾತಿ. ನರನಿಗೆ ಯಾವ ಜ್ಞಾನ ಬೇಕೋ ಅವನಿಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅದನ್ನು ಮಾತ್ರ ಕೊಡ್ತಾರೆ. ಯಾರಿಗೆ ಅವರವರು ಜನ್ಮಾನುಸಾರ ಎಲ್ಲರಿಗೂ ಒಂದೇ ಜ್ಞಾನ ಕೊಡಲ್ಲ. ನರದರೆ ಅವರು ಸಂಬಂಧಪಟ್ಟಿದ್ದು ಮೋಕ್ಷಕ್ಕೆ ಪರಮಾತ್ಮನ ಕಡೆಗೆ ಏನು ಹೋಗಬೇಕು ಅದನ್ನು ಕೊಡೋರು ನಾರದರಾದ್ರಿಂದ ನರನಾರಾಯಣ ಪರ್ವತದಲ್ಲಿ ಇವತ್ತಿಗೂ ಇದ್ದವರು ಸ್ತೋತ್ರಾದಿಗಳು ಮಾಡ್ತಾ ಇದ್ದಾರೆ. ಬ್ರಹ್ಮಕೇತುವಿನಲ್ಲಿ ಸತ್ಯವೃತರಾದ ಮಸ್ತಿರು ಪರಮಾತ್ಮನ, ಹಿರಣ್ಯಗ್ರಹದಲ್ಲಿ ಆರ್ಯನು ಕುರುಬ ಪರಮಾತ್ಮನ, ಉತ್ತರ ಕುರುಕುಂಡದಲ್ಲಿ ಧರಾದೇವಿ ಸಾಕ್ಷಾತ್ ವರಾದೇವಿನ ಹೀಗೆ 9 ಖಂಡಗಳಲ್ಲೂ ಕೂಡ ಅವರನ್ನೆಲ್ಲ ವಿರಾಜಮಾನವಾಗಿ ಆ ಭೂಖಂಡಗಳು ಅದಾದ ಮೇಲೆ ಅದರ ಮೇಲೆ ಮಾಗಾತ್ಮರಾಜ ದೇಹವಂದುಷು ಸ್ವಯೋಗ್ಯಾನ್ ಭವಿತೋ ಪ್ರಜೋನಾಥೋ ಯತ್ಪ್ರಣಮ್ಯ ಆತ್ಮಾನೇ ಶುದ್ಧೋ ತದೇಂದ್ರಿಯ ಪ್ರಿಯ. ನವಗ್ರಹಗಳು ಮತ್ತು ಒಂದೊಂದು ಗ್ರಹ ಸೂರ್ಯ ಚಂದ್ರ ಅದರ ಮೇಲೆ ಶನಿ ಎಲ್ಲ ಒಂದೊಂದು ಗ್ರಹಗಳು ಒಂದರ ಶುಕ್ರವರು ಬೃಹಸ್ಪತ್ಯಾಚಾರ ಬುಧ ಅದಾದ ಎಲ್ಲರ ಮೇಲೆ ಶನಿ ಮೇಲೆ ಸಾಕ್ಷಾತ್ತಾಗಿರುವಂಥ ಧ್ರುವಮಂಡಲ ನಕ್ಷತ್ರ ಇದು ಸಪ್ತರ್ಷಿ ಮಂಡಲ ಅದರ ಮೇಲೆ ಧ್ರುವಮಂಡಲ ಇದೆಲ್ಲ ಸೇರಿ ಒಂದೊಂದಕ್ಕೂ 2.5 ಲಕ್ಷ ಯೋಜನೆ ವ್ಯತ್ಯಾಸ. ಹತ್ತಿರದಲ್ಲಿಲ್ಲ ನಮಗೆ ಚಂದ್ರವೂ ಇಲ್ಲ ಪಿಂದ್ರೂ ಇಲ್ಲ ಯಾವುದಕ್ಕೆ ಹೋಗಲು ಹೇಳಿ ಬರೀ ಸುಳ್ಳು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೂರ್ಯಮಂಡಲಕ್ಕಿಂತ ಮೇಲೆ 2 ಲಕ್ಷ ಯೋಜನೆ ಮೇಲೆ ಇರುವಂಥದ್ದು ಚಂದ್ರಮಂಡಲ. ಅದಕ್ಕಿಂತ ಮೇಲೆ ಒಂದು ಯೋಜನೆ ಅಂದರೆ 10 ಮೈಲಿ ಅಂತ ಇಟ್ಕೊಳ್ಳಿ. 2 ಲಕ್ಷ ಅಂದರೆ ಎಷ್ಟು ಹೋಗ್ಲಿಕ್ಕಾಗತ್ತೆ. ಇವರು ವಿಮಾನಗಳು ಏನೇನು ಹೋಗ್ಲಿಕ್ಕೆ ವಾಪಸ್ ಬರೋದೇ ಇಲ್ಲ. ಎಷ್ಟೋ ಎಲ್ಲ ಅಲ್ಲೆಲ್ಲ ಢಮೇಲೆ ಆಗ್ಬಿಟ್ಟಿತ್ತು. ಎಲ್ಲ ಬಂದಿದ್ದೇನು ಯಾವುದೋ 1-2 ಬಂದಿದೆ ಅಷ್ಟೇ. ಮಿಕ್ಕಿದ್ದೆಲ್ಲ ಹಾಗೆ ಇಷ್ಟೆಲ್ಲ ಸೇರಿದರೆ ಭೂಲೋಕದಿಂದ ನಮ್ಮ ಧ್ರುವಮಂಡಲ ಏನು 4ನೇ ಸ್ಕಂದದಲ್ಲಿ ಹೇಳಿ ಧ್ರುವರಾಜರಿಗೆ ಕೊಟ್ಟಿದ್ದಾರೆ ಧ್ರುವಮಂಡಲ ಅಂತಹದ್ದು 36,000 ಯೋಜನದ ಮೇಲೆ ತಾನು ಶಿವಶುಮಾನ ಮೂರ್ತಿಯಾಗಿ ತನ್ನ ಕೊಂಡಿಯಿಂದ ಆ ಧ್ರುವಮಂಡಲವನ್ನು ಇಟ್ಟುಕೊಂಡಿದ್ದಾರೆ. ಅಂಥ ಧ್ರುವಾಂಶ ಸಂಬೂತರೆ ಶ್ರೀಪಾದರ ಅಂಥ ಮಹಾನುಭಾವರೇ ಇಲ್ಲಿ ಪ್ರತಿಷ್ಠೆ ಮಾಡಿರುವಂಥ ಏನು ಚಿತ್ರಕೂಟ ಗೋಪಾಲಕೃಷ್ಣ ಇದ್ದಾನೆ ಅಂತಹ ಸನ್ನಿಧಾನದಲ್ಲಿ ಏನು ದೇವರಿಗೆ ಅಧಿಕ ಮಾಸದಲ್ಲಿ 2 ಲಕ್ಷ ಕೇಳ್ತೀವಿ. ಇತ್ಯೋಪಲಕ್ಷವಾಗಿ ಧ್ರುವಂಚೇದಾದ ಆವರಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವವಾಗಿ ಭದ್ರವಾಗಿದ್ದು ಯಾರ್ಯಾರಿಗೆ ಯಾವ ವಿಧವಾದಂಥ ಮೋಕ್ಷ ಮಾರ್ಗವನ್ನು ಕೊಡಬೇಕೋ ಅವರವರ ಬಿಂಬರೂಪಿಯಾದಂಥ ಪರಮಾತ್ಮ ಅವರಿಗೆ ತಕ್ಕಂಥ ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡಲಿ ಅಂತ ಕೇಳ್ತಾ ಮುಂದಿನ ಕಥಾವನ್ನು ಹೇಳ್ತಾ ಇದ್ದಾರೆ. ಸುರಸೋತವಾನರೋತವಾನರಃ ಸರ್ವಾತ್ಮನೇ ಸುಕೃತಜ್ಞಯುತ್ತಮಂ ಭಜೇತರಾಮಂ ಪುರಸಾ ಹರಿಮ್ಮೆ ಉತ್ತರಾಯಾತೆ ಕೋಸಲಾದಿವಂ. ಹೀಗೆ ಕೋಸಲಾದಿಗಳೆಲ್ಲ ಚಿಂತನೆ ಮಾಡ್ತಾ ಇಂತಹ ದಿವ್ಯವಾಗಿರುವಂಥ ಈ ಭೂಮಂಡಲಾದಿಗಳನ್ನು ಚಿಂತನೆ ಮಾಡಿ ಕೇಳಿದ್ರು. ಸ್ವಾಮಿ ಇಷ್ಟು ಭೂಮಂಡಲಗಳನ್ನೆಲ್ಲ ಇದು ಮಾಡಿದ್ರಿ, ಸೂರ್ಯದೇವರು ಮತ್ತು ನರಕ ಇದೆ ಅಂತದಲ್ಲ ಅಲ್ಲಿ ಎಲ್ಲಿದೆ ಅಂತ ಸೂರ್ಯದೇವರ ಒಂದು ಗ್ರಹ ಅವರು ಓಡಾಡುವಂತಹದ್ದು 12 ಮನೆಗಳು ಅಂದರೆ 12 ರಾಶಿಗಳೇ 12 ಮನೆಗಳೆಲ್ಲರೂ ಓಡಾಡ್ತಾರೆ. ಏಕಚಕ್ರದಲ್ಲಿ 7 ಕುದುರೆ ಮೇಲೆ ಇಡೀ ಬ್ರಹ್ಮಾಂಡವನ್ನ ಒಂದು ಸೂರ್ಯೋದಯ ಆಯಿತು ಅಂದರೆ ಒಂದು ಇಲ್ಲಿಂದ ಒಂದು ಅಂಜನಾಚಲ ಒಂದು ಪೂರ್ವದ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿಗೆ ಬರುವುದೇ ಸೂರ್ಯದೇವರು ಉದಯ ಅಂದರೆ ಅದೇ. ರಾತ್ರಿ ಹೊತ್ತಿರುತ್ತೆ ಆದರೆ ಕಿರಣ ಕಾಣೋದಿಲ್ಲ. ಅಂದರೆ ಸಹಸ್ರಾಂಶ ಉತ್ತು ಸೂರ್ಯದೇವರಿಗೆ ಹೆಸರು. 500 ಕಿರಣಗಳು ಬೆಳಕಿನ ಕಿರಣ, ಇನ್ನು 500 ಕಿರಣ ರಾತ್ರಿ ಕಿರಣ. ಅದು ರಾತ್ರಿ ಹೊತ್ತು ಕಿರಣ ಇದೆ, ಕಿರಣ ಇಲ್ಲೇ ಇಲ್ಲ, ಇದೇ ಅದು ನಮಗೆ ಕಾಣಲ್ಲ, ಕತ್ಲಾಗಿರುತ್ತೆ. ಅದನ್ನು ತಿಳ್ಕೊಂಡವರೇ ಜ್ಞಾನಿಗಳು, ಅದನ್ನು ಚಿಂತನೆ ಮಾಡಿದವರೇ ಸತ್ಯಬೋಧತೀರ್ಥ ಶ್ರೀಪಾದಂಗಳವರು. ಅದಕ್ಕೆ ರಾತ್ರಿಯಲ್ಲೂ ಕೂಡ ಸೂರ್ಯನ ತೋರಿಸಿದ್ರು ಅಂದರೆ ಆ ಚಿಂತನೆ ಮಾಡ್ತಾ ಅವ್ರು ಏನು ಸ್ವಾಮಿ ಊಟ ಮಾಡ್ತೀರಿ ನೀವು 108 ಜನ ನಂತರ ತರ್ಕ ಮಾಡೋರು ಇದ್ರು. ಹೌದಪ್ಪ ಬಾಗಿಲು ತೆಗೆದು ನೋಡು ಇವರು ಭಿಕ್ಷಾ ಮಾಡೋಕ್ಕಾಗ ನೋಡಿದ್ರೆ ಮಧ್ಯಾಹ್ನ ಸೂರ್ಯ ಕಣ್ಣುಗಳು ಹಬ್ಬ ಆಶ್ಚರ್ಯ ಆಗುತ್ತಂತಂದರೆ ಅಂತಹ ಜ್ಞಾನಿಗಳು ರಾತ್ರಿ ಕಾಲದ ಏನು 500 ರೂಪಗಳಿದೆ 500 ಕಿರಣಗಳಿದೆ ನನ್ನ ಸೂರ್ಯದೇವರು ಅದನ್ನು ಚಿಂತನೆ ಮಾಡಿದ್ರೆ ಅದಕ್ಕೆ ಊಟ ಮಾಡಿದ್ರೆ ದೇವರು ಕಾಣಿಸಿದ್ರು. ಆದ್ದರಿಂದ ಅವರವ್ರ ಯೋಗ್ಯತಾನುಸಾರವಾಗಿ ಒಬ್ಬರಲ್ಲೇ ವ್ಯಕ್ತ ಮಾಡಲ್ಲ. ಇವಾಗ ವಿಜೇಂದ್ರ ಸ್ವಾಮಿ 64 ವಿದ್ಯೆ ಹೇಳ್ಕೊಟ್ರು. ಶ್ರೀಪಾದರಾಜರು ಗೊತ್ತಿಲ್ಲ ಅಂದರೆ ಶ್ರೀಪಾದರಾಜರೇ ವ್ಯಾಸರಾಜರು ಉಪದೇಶ ಮಾಡಿದ್ರು, ವ್ಯಾಸರಾಜರು ವಿಜೇಂದ್ರ ಹೇಳಿದ್ರು, ವಿಜೇಂದ್ರರಿಂದ ವ್ಯಕ್ತವಾಯಿತು.
ಹಾಗೆ ಒಬ್ಬೊಬ್ಬರಲ್ಲಿ ಒಂದಾಯ್ತಾಗಲಿ, ಎಲ್ಲರಿಂದ ಒಂದು ಅವರವರಿಗೆ ಭಗವತ್ ಸೇವಾ ಮಾಡಲಿಕ್ಕೆ ಸ್ವಾಮಿ ನಮ್ಮ ಮಾರ್ಗದಲ್ಲಿ ಬೇಕಾದಂತ ಕೊಟ್ಟಿದ್ದಾರೆ. ಇವಾಗ ಟಿಪ್ಪಣಿಕಾರರು 4 ಭಾಷೆ ಬರೆದವರು ನಮ್ಮ ಮಾರುತೀರ್ಥರಾದಂಥವರು. ಅದಾದ ಮೇಲೆ ಮಾಡಿದ್ರೆ ರಾಯರು ಬಿಟ್ಟು ಇನ್ಯಾರು ಮುಖ್ಯ. ಯಾಕೆ ಅವ್ರಿಗೆ ಮೀಸಲಾದಂಥದ್ದು ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಕೂಡ ಅಂತಹದ್ದನ್ನು ತಿಳಿಸ್ತಾ ಗ್ರಹ ನಕ್ಷತಾರಾಯ ಮದೀಯ ದೈವಿಕಮ್ಮೆ ರೂಪಂ ಹರೇ ಮಂತ್ರಕೃತ ತ್ರಿಕಾಲಂ ನಮಸ್ಯತಃ ಸ್ತುವತೋ ನಶ್ಯತೀವ ಸ್ವಯಂತ್ರಿಜೀ ಕಾಲ ಕೃತಮಾಶ ಪಾಪಂ. ಅಂತಹ ನವಗ್ರಹಗಳನ್ನು ಸೂರ್ಯಮಂಡಲಾದಿಗಳನ್ನು ಚಿಂತನೆ ಮಾಡ್ತಾ ಕೊನೆಯಲ್ಲಿ ತಿಳಿಸ್ತಾ ಸ್ವಾಮಿ ನರಕ ಅನ್ನೋದು ಇಲ್ಲಿದೆ, ಅದು ಏನಕ್ಕೆ ಹೋಗ್ತಾರೆ ಅಲ್ಲಿ ಅಂತ ಕೇಳಿದಾಗ ಯಾರು ಪಾಪಕರ್ಮವನ್ನು ಮಾಡಿರ್ತಾರೋ ಅವರಿಗೆ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಸಿ ಆ ನರಕದಲ್ಲಿ ಹಾಕಿ ಅಲ್ಲಿಂದ ಆದಮೇಲಕ್ಕೆ ಮುಂದಿನ ಜನ್ಮ ಬರುತ್ತಪ್ಪ. ಎಷ್ಟು ನರಕಗಳಿದೆ ಅಂತ ಪರೀಕ್ಷೆ ಮಾಡಿದ್ದಕ್ಕೆ ಶ್ರೀ ಶುಕ್ರ ಶಿಕೋವಾಚ ತಾಮಿಶ್ರಾಂತ ಒಂದು ತಮಿಶ್ರ ರರೋ ಮಹಾರೌರವೋ ಕುಂಭೀಪಾಕ ಕಾಲಸೂತ್ರ ಅಸೀಪತ್ರವನಂ ಸೂಕರ ಮುಖೋ ಅಂಧಕೂಪ ಕೃಮಿ ಭೋಜನ ಸದಂಶ ತಪ್ತಭೂಮಿ ವಜ್ರಕಂಟಕ ಶಾಲ್ಮಲಿ ವೈತರಣಿ ಪೂಯೋಧ ಪ್ರಾಣಿರೋಧೋ ವಿಶಸನಂ ಲಾಲಾಭಕ್ಷ ಸಾರಮೇಯಾಗ್ರಂ ಅಭಿಜಯೋಪುರಂ ಮೇ ಆಪಃ ಪಾನಿಮಿತೆ ನರಕಾಃ ಶ್ರುತ್ವಾ ಸ್ಥೂಲಾಂತ ಸೂಕ್ಷ್ಮಂ ರೂಪಂ ಭಗವತೋ ಯತಿ ಸ್ಥೂಲೇ ನಿರ್ಜಿತಮಾತ್ಮನಂ ಶನೈಃ ಸೂಕ್ಷ್ಮೇ ಧಿಯಾಯಾನಯೇತು. ಹೀಗೆ 21 ನರಕಗಳಿದೆ. ಇದರಲ್ಲಿ ಅದಕ್ಕೆ ತಕ್ಕಂಗೆ ಅವ್ರ ಪಾಪಕ್ಕೆ ಉಪನರಕಗಳು ಸಾವಿರಾರು, ಒಂದೇ ಅಲ್ಲ. ಒಂದು ತಪ್ಪು ಮಾಡಿರ್ತಾನೆ ಅಂತಂದರೆ ಯಾರೋ ಒಬ್ಬನು ಹೆಣ್ಣೆ ಕುಡಿದು ಬಿಟ್ಟಿರ್ತಾನೆ, ಅದಕ್ಕೆ ತಕ್ಕಂಥ ಒಂದು ನರಕ ಇರುತ್ತೆ. ಸುರಾಪಾನದ್ದು ಅಂದರೆ ಕಾಸಿರುವಂಥ ಅಲ್ಲಿ ಕುಡಿದೆಯಲ್ಲ, ಇವಾಗ ಕುಡಿ ನಿಂತು ಬಿಸಿ ಕಾಸಿರುವಂಥ ಹೆಣ್ಣವನ್ನು ಕೊಡ್ತಾರೆ. ಕುಡಿಬೇಕಾದ್ರೆ ಇವಾಗ ಕುಡಿಲಿಕ್ಕಾಗಲ್ಲ, ಅಲ್ಲಿ ಕುಡಿದೆ ಅಲ್ಲಿ ಮಜಾ ಪಡ್ತೇವೆ ತಗೋ ಇವಾಗ ಅಂತ ಕೊಡ್ತಾರೆ. ಆದರೆ ಸುಡುತ್ತೆ, ದೇಹ ಏನಾಗಲ್ಲ. ಅದರ ತಪ್ತವಾಗಿ ಅದನ್ನು ಅನುಭವಿಸ್ಲಿಕ್ಕಾಗೆ ದೇಹ ಯಾತನಾ ದೇಹ ಅಂತಿರೋದು. ದೇಹವನ್ನು ಅದು ಕುಡಿಬೇಕು, ಮತ್ತು ಸಾಯ್ತಾನೆ, ಮತ್ತು ಹೇಳ್ತಾನೆ, ಮತ್ತು ಕುಡಿಸ್ತಾರೆ. ತಾನು ಎಷ್ಟು ಸರ್ತಿ ಕುಡಿದಿರ್ತಾನೋ ಕಾಸಿರುವಂಥ ಹೆಂಡೆ ಕುಡಿದಿ ಹಾಗೆ ಮಾಡಿಸ್ತಾರೆ. ಏನೇನು ದೋಷ ಮಾಡಿರ್ತಾರೋ ಪರಸ್ತ್ರೀ ಗಮನ ಮಾಡಿರ್ತೀಯ ಅಂತಹದ್ದೇ ತಾಮ್ರದ ಒಂದು ಬೊಂಬೆ ಇರುತ್ತೆ. ಇವಾಗ ಆಲಿಂಗನ ಮಾಡ್ಕೊಂತಾರೆ, ಗುಲಾಗೆ ಇಲ್ಲ. ಯಾರೊಬ್ಬರು ಪಂಡಿತರು ಹೇಳಿದ್ರು, ಎಷ್ಟೋ ಜನ ಆಲಿಂಗನ ಮಾಡಿ ತಣ್ಣಗಾಗ್ಬಿಟ್ಟಿರುತ್ತೆ ಅಂತ. ನಮ್ಮ ಥರ ತಣ್ಣಗಾಗುವಂಥ ತಾಮ್ರ ಅಲ್ಲ ಅದು. ತಕ್ಷಣಕ್ಕೆ ಅವರವ್ರ ಪಾಪಕ್ಕೆ ಅವರು ಎಷ್ಟೆಷ್ಟು ಚಿಂತನೆ ಮಾಡಿರ್ತಾರೋ ಚೆನ್ನಾಗಿ ಕಾದೋಗ್ಬಿಡುತ್ತಂತ. ಹೇಳೋಷ್ಟೇ ಬೇಡ, ಆಟೋಮೆಟಿಕ್ ಆಗಿ ನೀವು ಹೆಂಗೆ ಸ್ವಿಚ್ ಹಾಕಿದ್ರೆ ನೀರು ಕಾಯುತ್ತೋ ಎಲೆಕ್ಟ್ರಿಕಲ್ಲಿ, ಹಾಗೆ ಇಲ್ಲಿ ಅವನ ಪಾಪಕ್ಕೆ ತಕ್ಕಂಗೆ ಅಷ್ಟೇ ಬಿಸಿಯಾಗಿರುತ್ತಂತೆ. ಆದರೆ ಯಾವುದೇ ಕೆಲಸ ಮಾಡೋ ಕಾಲಕ್ಕೆ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ. ಒಂದು ಗೃಹಸ್ಥಾಶ್ರಮದನ್ನು ಪರಿಪಾಲನೆ ಮಾಡಬೇಕು ಅಂದ್ರೂ ದೇವರ ಅನುಸಂಧಾನ ಇಟ್ಕೊಂಡಿಲ್ಲ, ಹಾಗೆ ಇಲ್ಲ. ಅದಕ್ಕೆ ಮಹಾಭಾರತದ ಕೊನೆಯಲ್ಲಿ ಅರ್ಜುನರು ಅಶ್ವಮೇಧ ಯಾಗವನ್ನು ಮಾಡಲಿಕ್ಕಾಗಿ ಒಂದು ಕಡೆ ಯುದ್ಧಕ್ಕೆ ಹೋಗ್ತಾರೆ. ಒಬ್ಬ ರಾಜ, ಬಹಳ ಸಾತ್ವಿಕನಾದಂಥ ರಾಜ, ಮೇಧ ಧ್ವಜ ಅಂತ, ಧರ್ಮಧ್ವಜನ ಕ್ಷೀರಧ್ವಜನ ಧ್ವಜ ಅಂತ ಹೆಸರಿದೆ. ಆ ರಾಜ ತಪಸ್ಸು, ಆ ರಾಜ್ಯಕ್ಕೆ ಯುದ್ಧಕ್ಕೆ ಹೋಗ್ತಾರೆ. ಏನು ಮಾಡಿದ್ರೆ ಆ ರಾಜನನ್ನು ಸೋಲಿಸ್ಲಿಕ್ಕಾಗಲ್ಲ. ನವಯುವಕ, 16 ವರ್ಷ ಮದುವೆ ಆಗಿದೆ ಅಷ್ಟೇ. ಆವತ್ತೇ ಗೃಹಸ್ಥಾಶ್ರಮ ಧರ್ಮವನ್ನು ಪಾಲನೆ ಮಾಡಬೇಕು. ಯುದ್ಧಕ್ಕೆ ಬಂದಿದ್ದಾರೆ. ಸರಿ, ನಾಳೆ ಬೆಳಗ್ಗೆ ಯುದ್ಧ ಅಂತ ಆಯ್ತು. ಇವತ್ತು ರಾತ್ರಿ ದಿವಸ ಅವ್ರಿಗೇನು ಮಾಡಿದ್ರೆ ಗೃಹಸ್ಥಾಶ್ರಮ ಧರ್ಮಕ್ಕೆ ಬಿಟ್ಟಿದ್ದಾರೆ. ಆವಾಗ ಕೃಷ್ಣ ಅರ್ಜುನರಿಬ್ಬರು ನಾಡಿ ನೋಡೋಣ ರಾಜ್ಯ ಹೆಂಗಿದೆ ಅಂತೇಳಿ ತಾವು ಮಾರುವೇಷದಲ್ಲಿ ಬಂದಿದ್ದಾರೆ. ನೋಡಿದ್ರೆ ಏನು ಬೇಕೋ ಎಲ್ಲ ಮೊದಲನೇ ದಿನಕ್ಕೆ ಎಲ್ಲ ತತ್ವಕ್ಕೆಲ್ಲ ಸಿದ್ಧ ಮಾಡಿದ್ದಾರೆ. ಮಂಚ, ಹಾಲು, ಏನು ಬೇಕೋ ಹೂವುಗಳು ಎಲ್ಲ ಇಟ್ಟಿದ್ದಾರೆ. ಇಬ್ಬರನ್ನು ಆ ಕೋಣೆಯಲ್ಲಿ ಬಿಟ್ಟಿದ್ದಾರೆ, ರಾಜ ದಂಪತಿಯಿಂದ. ಅವರಿಬ್ಬರು ಏನು ಮಾಡಬೇಕು, ಅವ್ರ ಕಾಲ ಮಾಡೋದಾದರೆ ಅವರಿಬ್ಬರು ಚಿಂತನೆ ಮಾಡ್ತಾ ಇದ್ದಾರೆ. ಸ್ವಾಮಿ ಭಗವಂತ ನಮ್ಮನ್ನು ನಿಮ್ಮನ್ನು ಇಲ್ಲಿ ಗಂಟೆ ಹಾಕಿ ಇದು ನಮ್ಮ ಗಂಡ ಹೆಂಡತಿಯಾಗಿ ಕೊಟ್ಟಿದ್ದಾನೆ. ಆದರೆ ಇದರಿಂದ ದೇಶವನ್ನು ಸುಭಿಕ್ಷವಾಗಿ ನೋಡಬೇಕು. ಆದರೆ ನಮ್ಮಿಂದ ಏನು ಪ್ರತಿಕ್ರಿಯೆಗಳಾಗುತ್ತೆ ಪರಮಾತ್ಮ ಅನುಗ್ರಹದಿಂದ ಆಗಬೇಕು. ಆದರೆ ಸ್ವಾಮಿ ಈ ಸುಖದಲ್ಲಿ ನನಗಿಲ್ಲ, ಪರಮಾತ್ಮ ನಾಮಾಮೃತದಲ್ಲಿದೆ ಅಂತ ಹೇಳ್ತಾಳೆ ಅಂತ ಮೊದಲನೇ ದಿವಸ ಎಷ್ಟಿರಬೇಕು ನೀವು. ಈ ಕಾಲದಲ್ಲಾದರೆ ಏನೇನೋ ವಿಚಿತ್ರವಾಗತ್ತೆ. ಆದರೆ ಅಲ್ಲಿ ಕೂಡ ಆ ಗೃಹಸ್ಥಾಶ್ರಮ ಧರ್ಮವನ್ನು ಪರಿಪಾಲನೆ ಮಾಡೋದರಲ್ಲೂ ಕೂಡ ಅದಕ್ಕಿಂತ ಅದು ಕ್ಷಣವಾದಂಥ ಸುಖ. ಆದರೆ ಈ ಕ್ಷಣದಲ್ಲಾಯಿತು ಮತ್ತು ಇನ್ನೊಂದು ಕ್ಷಣಕ್ಕೆ ಒದ್ದಾಡಬೇಕು. ಅಯ್ಯೋ ಹೀಗಾಯ್ತಲ್ಲ, ಅದು ಇನ್ನೊಂದು ಕ್ಷಣಕ್ಕೆ ಕಾಯಬೇಕು. ಅದಾದರೆ ಪರಮಾತ್ಮನ ನಾಮಾಮೃತ ಇದಲ್ಲ, ತವ ಕಥಾಮೃತಂ ತಪ್ತ ಜೀವನಂ ಅಂತ ದಿವ್ಯವಾದಂಥ ನಾಮದ ಮುಂದೆ ಈ ಸುಖಾದಿಗಳು ಏನು ಇಲ್ಲ ಸ್ವಾಮಿ. ಅದು ಎಷ್ಟು ಬೇಕೋ ಗೃಹಸ್ಥಾಶ್ರಮ ಧರ್ಮ ಅಷ್ಟು ಮಾಡಿ ಮುಗಿಸೋಣ ಅಂತ ಕೃಷ್ಣ ನೋಡ್ತಾ ಇದ್ದರು. ಅರ್ಜುನರು ಹಬ್ಬ ಮೊದಲನೇ ದಿವಸಕ್ಕೆ ಇವರು ಇಷ್ಟಿದ್ರೆ ಇನ್ನು ಪರಿವರ್ತನೆ ಆದರೆ ಇನ್ನು ಹೆಂಗಿರ್ತಾರೆ, ಇವ್ರನ್ನ ಹೆಂಗೆ ಸೋಲಿಸೋದಕ್ಕಾಗಲ್ಲ ಅಂತ. ಅದಕ್ಕೆ ಅನ್ನಂತೆ ಇಲ್ಲೂ ಬಿಡೋಂಗಿಲ್ಲ, ಅವನು ಬಿಡೋಂಗಿಲ್ಲ. ಯಾಕೆಂದರೆ ಭಕ್ತ. ಅದಕ್ಕೆ ಆ ದೇಶವನ್ನು ದಾಟಿ ಬರೋ ತನಕ ಅವನು ಬಲ. ಆ ದೇಶವನ್ನು ದಾಟಿ ಕರೆಸಿದ್ರು, ಯುದ್ಧದಲ್ಲಿ ಸೋತ ಮತ್ತು ಕೊಟ್ಟಿದ್ರು ಅಂತ ಹೇಳ್ತಾರೆ. ಅಂದರೆ ಭಗವಂತನಲ್ಲಿ ಭಕ್ತಿ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸಿದ್ರೆ ಯಾವ ವಿಧವಾದ ನರಕ ಬಲ್ಲಗಳು, ಯಾವ ನರಕಾರಿ ಭಯಗಳು ಇರೋದಿಲ್ಲ ಅಂತ ತಿಳಿಸ್ತಾ ಶ್ರುತ್ವಾ ಸ್ಥೂಲಾಂತ ಸೂಕ್ಷ್ಮಮ್ಯ ರೂಪಂ ಭಗವತೋ ಯತಿ ಸ್ಥೂಲೇ ನಿಶ್ಚಿತವಾತ್ಮನಂ ಶನೈ ಸೂಕ್ಷ್ಮಾದಿಯಾನಯಾತು ಭೂದ್ವಿವರ್ಷ ಸರದಿದ್ರಿ ನಮಃ ಸಮುದ್ರ ಪಾತಾಳ ದಿಗ್ನರಕ ಭಾವನ ಲೋಕ ಸಂಸ್ತಮ್ಮೆ ಗೀತಂ ಮಯಾ ತವ ನೃಪಾದ್ ಭೂತಮೀಶ್ವರಸ್ಯ ಸ್ಥೂಲಂ ಬಪುಃ ಸಕಲ ಜೀವ ವಿಕಾಯ ಧನ್ನಾಯ ಪುರುಷಾಯ
ಶಿವಶುಮಾನಮೂರ್ತಯೇ ನಮಃ ಅಂತೇಳಿ ಚತುರ್ಥ ಸ್ಕಂದನ್ನು ಮುಗಿಸಿ ಪಂಚಮ ಸ್ಕಂದನ್ನು ಮುಗಿಸಿ ಷಷ್ಠ ಸ್ಕಂದನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿ ತನಕ ನಮ್ಮ ಮೈತ್ರೇಯರು ಇದರಲ್ಲಿ ಉಪದೇಶ ಮಾಡಿದ್ದಂತ ಮುಗಿದು ಬಿಕ್ಕಿನ ಕಥಾಮಹಿತ ಪಂಚಮ ಷಷ್ಠ ಸ್ಕಂದ ಅದುನೇಹ ಮಹಾಭಾಗ ಯಥೈವನ್ನರಾದ ನರಃ ನಾನಾನುಗ್ರಹಯಾತನ ನಾಯತೆ ವ್ಯಾಖ್ಯಾದೋ ಮರ್ಹಸಿ ನ ಚೇರಿ ಹೈವಾಪ ಚಿಂತಯತಾಹಂಸ ಕೃತಸ್ಯ ಕರ್ಮ ಅನುಭವ ಉಕ್ತಿಪಾಣಿಭಿಃ. ಶ್ರೀರಾಜೋವಾಚ, ರಾಜರು ಪ್ರಶ್ನೆ ಮಾಡಿದ್ರು, ಸ್ವಾಮಿ ನರಕ ಅನ್ನೋದು ಯಾಕಾಗತ್ತೆ? ಯಾತಕ್ಕೆ ನರಕಾದಿ ಕರ್ಮಗಳನ್ನು ಅನುಭವಿಸಬೇಕು? ಅದರಿಂದ ಹೇಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಪ್ರಶ್ನೆ ಮಾಡಿದವಾಗ ಅದಕ್ಕೆ ಹೇಳ್ತಾ ಇದ್ದಾರೆ, ಕಶ್ಚಿನ್ವರ್ತತೆ ತೇ ಪಾಪಾತ್ ಕ್ವಚಿತ್ ತರತ್ ಪುನಃ ಪ್ರಾಯಶ್ಚಿತ್ತ ಮತೋವಾರ್ತಂ ಮನ್ಯೇ ಕುಂಜರ ಶೌಚವತೋ. ತಾನು ಮಾಡಿರುವಂಥ ಪಾಪವನ್ನು ಕಳ್ಕೊಳ್ಳಿಕ್ಕಾಗಿ ಕರ್ಮಾದಿಗಳಿಂದ ವಿವಿಧವಾದಂಥ ನರಕಗಳಲ್ಲಿ ಅನುಭವಿಸಿ ಉಳಿದ ಪಾಪಕರ್ಮದಿಂದ ಸ್ವಲ್ಪ ಮೇಲೆ ಉಳಿಸಿ ಅವನ್ನ ನರಜನ್ಮಕ್ಕೆ ಹಾಕ್ತಾರೆ. ಅದರಿಂದ ಅವನ ಮುಂದಿನ ಜನ್ಮಾದಿಗಳೆಲ್ಲ ಬರುವಂತಾಗುತ್ತೆ. ಆದ್ದರಿಂದ ಅವಶ್ಯಂ ಅನುಭವಕ್ಕೆ ಮಾಡಬೇಕು. ಇದು ಕುಂಜರ ಶೌಚವಿತ್ತು. ಆನೆ ಸ್ನಾನ ಮಾಡಿದಂಗೆ ಎಷ್ಟೊತ್ತು ಮಾಡುತ್ತೇನೆ, ನದಿಯಲ್ಲಿ ಸಮುದ್ರದಲ್ಲಿ ಇದೆ, ಇಲ್ಲಿ ಹೊರಗೆ ಬಂದು ಮತ್ತು ಧೂಳೆಂದಾಗುತ್ತೋ ನಮ್ಮನೆ ಬಾರ್ಗು ಅಷ್ಟೇ. ತಾಯಿ ಗರ್ಭದಲ್ಲಿ ಇರೋ ತನಕ ಇನ್ನು ಹೇಳಿದ್ರು ತುತಿಸ್ಕೊಂಡ್ರೆ ಏನು ಸ್ತೋತ್ರ ಮಾಡಿ ನಮ್ಮ ಸಮಾನ ಇಲ್ಲ ಅಂತೆ. ಈ ಭೂಮಿಗೆ ಬಂದು ಬಿದ್ದು ಕೂಡಲೇ ಹರೇನೋ ಮಾಮೂಲೆ ಏನೇನು ಅನುಭವಿಸ್ಬೇಕು. ಹಾಗೆ ಆದ್ದರಿಂದ ಇದಕ್ಕೆ ಒಂದು ಕಥನ ಇದೆ ರಾಜ, ಯೋಚನೆ ಮಾಡಬೇಡ. ಕೇಚಿತ್ ಕೇವಲಯ ಭಕ್ತಿಯ ವಾಸುದೇವ ಪರಾಯಣ ಅಗಧ್ವಂತೇವ ಕಾರ್ಚೇನ ನಿಹಾರಮಿವಾಸ್ಕರ ಪರಾಯಶ್ಚಿತ್ತಾನಿ ಜೀರ್ಣಾನಿ ನಾರಾಯಣ ಪರಾನ್ಮುಖಮ್ಮೆ ನೈವೋಪದಂತಿ ರಾಜೇಂದ್ರ ಸುರಾಕುಂಭ ಮಿವಾಪಗಃ. ಇಂತಹ ಪ್ರಾಯಶ್ಚಿತ್ತ ಕರ್ಮವನ್ನು ಮಾಡಿದ ಮೇಲೆ ಮತ್ತು ಅಂತಹದ್ದು ತಪ್ಪನ್ನು ಮಾಡಬಾರದು. ತಪ್ಪು ಮಾಡ್ತಾನೆ ಇರೋದು, ಕುಡಿತಾ ಇರೋದು, ಫಾರಿನ್ಗೆ ಹೋಗಿ ಬರ್ತಾ ಇರೋದು, ಪ್ರಾಯಶ್ಚಿತ್ತ ಮಾಡ್ತಾ ಬ್ರಾಹ್ಮಣಿಗೆ ಹೋಮ ಮಾಡ್ತೀನಿ, ಇದರದ್ದು ಯಾವತ್ತೂ ಹೋಗೋದಿಲ್ಲ. ಒಂದು ಸರ್ತಿ ಇರುತ್ತೆ ವರ್ಷ, ಎಲ್ಲದಕ್ಕೂ ಅದಾಗೋದಿಲ್ಲ. ನಾರಾಯಣನ ಸ್ಮರಣೆ ಅನ್ನೋದು ಬಹಳ ಮುಖ್ಯ. ಅದನ್ನು ಮಾಡದೇ ಇದ್ದರೆ ಮತ್ತು ಪಾಪ ಮಾಡ್ತಾ ಇದ್ದರೆ ಸುರಾಕುಂಭ ಅಂದರೆ ಹೆಂಡದಿಗರಿಗೆ ಎತ್ಕೊಂಡು ಗಂಗೆಯಲ್ಲೆಲ್ಲ ಯಾವುದು ಮುಳುಗಿದ್ರು ಅಶುದ್ಧಿ ಆಗುತ್ತೆ. ಒಂದು ಸರ್ತಿ ಸುರ ಆದಮೇಲೆ ಹೋದಂಗೆ ನಾಯಿ ಮುಟ್ಟಿದ ಒಂದು ಭಾಂಡದಂಗೆ ಆಗಿಬಿಡುತ್ತೆ. ಸಕ್ರನ್ ಮನಃ ಕೃಷ್ಣ ಪದಾರವಿಂದಯೋರ್ವೇಶಂ ತದ್ಗುಣರಾಗಿರಿಹ ನೀತಿಯಾಂ ಪಾರಭೃತಶ್ಚ ತದ್ಭಟಾನ್ನೇ ಸ್ವಪ್ನೇ ವಿನಶ್ಯತಿ ಜೀರ್ಣೀಕೃತ ಅಂತ ಪರಮಾತ್ಮ ನಾಮೋಚ್ಚರಣೆಯಿಂದಲೇ ಆ ಸ್ವಪ್ನದಲ್ಲೇ ಕಾಣಿಸಿರುವಂಥ ಯಮಭಟರು ಕೂಡ ದೂರ ಹೊಟ್ಟೋಗ್ಬಿಟ್ರು. ಅಂತಹ ಕಥನವನ್ನು ಹೇಳ್ತೀನಿ ಅಂತ ಶುಕರು ಪ್ರಾರಂಭ ಮಾಡ್ತಾರೆ. ಶ್ರೀಶುಕೋವಾಚ ಕನ್ಯಾಚುದ್ದೇ ದ್ವಿಜಃ ಕಶ್ಚಿತ್ ದಾಸೀಪತಿರಮಯ ಅಜಾಮಿಲಃ ನಾಮ್ನಾ ನಷ್ಟ ಸದಾಚಾರಃ ದಾಸ್ಯ ಸಂಗದೂಷಿತಃ ಭುಂಜಾನಃ ಪ್ರವನ್ ಖಾದನ್ ಬಾಲಸ್ನೇಹಯಂತ್ರಿತಃ ಭೋಜಯನ್ ಪಾಯನ್ ಮೂಥ ವೇದಾಂಗದವಂತಕಂ. ಅಜಾಮಿಲರು ಅಂತ ಒಬ್ಬ ಬ್ರಾಹ್ಮಣರು ಕನ್ಯಾಕುಬ್ಜ ದೇಶ ಅಂದರೆ ಇವಾಗಿರುತ್ತ ಸೌರಾಷ್ಟ್ರ ಏನು ದ್ವಾರಕಾಪಟ್ಟಣ ಇದೆ, ಆ ಓಕಾದಲ್ಲಿ ಕನ್ಯಾಕುಬ್ಜ ದೇಶ ಅಂತೇಳಿ ಅಲ್ಲಿ ಬ್ರಾಹ್ಮಣರಿದ್ದಾರೆ. ತಂದೆ ತಾಯಿ ಸೇವೆ ಮಾಡ್ತಾ ಇದ್ರು. ತಂದೆಗಳು ಲಕ್ಷ ತುಳಸಿ ಅರ್ಚನೆ ಮಾಡುವಂಥದ್ದು ಒಂದು ನೇಮ ಇಟ್ಕೊಂಡಿದ್ರು. ಅದಕ್ಕಾಗಿ ನಮ್ಮ ಅಜಾಮಿಲ ನೃತ್ಯದಲ್ಲೂ ಕೂಡ ಆ ತುಳಸಿ ಹೂವು ದರ್ಬೆ ದೇವರಿಗೆ ಬೇಕಾಗಿರುವಂಥ ನೈವೇದ್ಯ ಹಣ್ಣು ಎಲ್ಲ ಸಮಿತಿಗಳನ್ನೆಲ್ಲ ತಗೊಂಡು ಬರ್ತಾ ಇದ್ರು. ದಿನ ತಂದು ಒದಗಿಸ್ತಾ ಇದ್ರು. ಒಂದು ದಿವಸ ತಗೊಂಡು ಬರ್ತಾ ಇದ್ದಾರೆ. ಆ ದಾರಿಯಲ್ಲಿ ಯಾರೋ ಅಂತ್ಯಜಾತ ಸ್ತ್ರೀ ಮೈರೇವ ಅಂದರೆ ಅವರ ಪಾನವನ್ನು ಮಾಡಿ ಯಾರ ಜೊತೆನೋ ರೇಮನ ಮಾಡ್ತಾ ಇದ್ರು. ಅದನ್ನು ನೋಡಿದ್ರು ಮನಸ್ಸು ವಿಕಾರವಾಗುತ್ತೆ. ಅಷ್ಟೇ, ಕೈಯಲ್ಲಿ ಬೇಕಾದಂಥ ತುಳಸಿ ದರ್ಬೆ ಎಲ್ಲ ಇದೆ, ಆದರೆ ಮನಶ್ಚಟೋತೆ ಗಂಗಾಮಿ ಅಂತೇಳಿ ಮನಸ್ಸೇ ಸರಿ ಇಲ್ಲದೆ ಇದ್ದರೆ ಯಾವುದೂ ಆಗೋದಿಲ್ಲ. ಮನಸ್ಸು ವಿಫಲವಾಗಿ ಹೋಗ್ಬಿಟ್ಟಿದೆ. ಆ ಮನಸ್ಸು ಆ ದಾಸಿ ಮೇಲೆ ಬಿದ್ದು ತಾವು ಅಲ್ಲೇ ಜನ್ಮವನ್ನು ಕಳೆದು 80 ವರ್ಷ ಕಳೆದುಬಿಟ್ರು. ಆವಾಗಲೇ 18-20 ವರ್ಷಕ್ಕೆ ಬಂದಿದ್ದು 80 ವರ್ಷ ಈ ಶೂದ್ರಗಳನ್ನು ಕಳೆದು ಅವರಲ್ಲಿ ಮಕ್ಕಳಾಗಿ 10 ಜನ ಮಕ್ಕಳಾಗಿತ್ತು. ಆ ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟು ಆ ಹುಡುಗನ ಬಿಟ್ಟರೆ ಇರ್ತಾ ಇದ್ದೀನಿ. ಆ ವಯಸ್ಸಲ್ಲೂ ಕೂಡ ನಾವು ಸ್ನಾನ ಮಾಡಬೇಕು ಅಂದರೆ ನಾರಾಯಣ ಇರಬೇಕು. ಊಟ ಮಾಡಿಸೋದಕ್ಕೆ ಏನು ನಿದ್ದೆ ಮಾಡೋದು ಪಕ್ಕದಲ್ಲಿ ಅವನ ಮೇಲೆ ಭುಜದ ಮೇಲೆ ಕೈ ಹಾಕೊಂಡು ಬರ್ಬೋದು, ಅವನ ಜೊತೆ ಕೂಡೋದು, ಅವನ ಜೊತೆ ಆಗೋದು ಈಗ ಮಾಡ್ತಾ ಇದ್ದಾರೆ. ಒಂದು ದಿವಸ ಅವರಿಗೆ ಯಮಭಟರು ಬಂದುಬಿಟ್ಟಿದ್ದಾರೆ. ಬಂದರು, ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಯಮಪಾಶಾತ್ ಹಾಕಿದ್ದಾರೆ. 3 ಜನ ಯಮಭಟರು ಬಂದು ಅಷ್ಟೊತ್ತಿಗೆ ಯಾವತ್ತೂ ನಾರಾಯಣ ನಾರಾಯಣ ಅನ್ನೋರು. ಅಲ್ಲಿ ಮಗ ಆಟ ಆಡ್ತಾ ಇದ್ದ ದೂರದಲ್ಲಿ ದೂರೇ ಕ್ರೀಡನಾಸಕ್ತಂ ಬಾಲಂ ನಾರಾಯಣಾಕ್ವಯಂ ಪ್ಲಾವಿತಾನ್ ಸ್ವರೋಣೈಃ ಆಜುಹಾವ ಕುಲೇಂದ್ರಿಯ. ನಾರಾಯಣ ಅಂತಂದ್ರಷ್ಟೇ. ಅದು ಎಲ್ಲಿದ್ರೂ ನೋಡಿ 4 ಜನ ವಿಷ್ಣುದೂತರು ಬಂದರು. ಸರಿ ರೀ ಅಂತ ಯಮಭಟರನ್ನು ಸರಿಸಿ ಅವ್ರನ್ನ ತಮ್ಮ ದಿವ್ಯವಾಗಿರುವಂಥ ವಿಮಾನದಲ್ಲಿ ಕೂರಿಸ್ಕೊಂಡ್ರು. ನೋಡೋದು ಯಮಭಟರು, ಸ್ವಾಮಿ ಮಹಾಪಾಪಿ, ಮಾಡಬಾರ್ದಿದ್ದು 80 ವರ್ಷ ಮಾಡಿ ಇಂಥ ಮಕ್ಕಳನ್ನೆಲ್ಲ ಪಡೆದಿದ್ದಾರೆ, ಇವ್ರಿಗೆ ಹೇಗೆ ನಾವು ಮಾಡಬೇಕು ಅಂತ. ಹೌದಾ, ನೀವು ಯಾರು ಭಟ್ರಪ್ಪ ಅಂತಂದು ಯಮಭಟ್ರು ಹೋಗಿ ಅವ್ರಿಗೆ ನಿಮ್ಮ ಗುರುಗಳನ್ನೇ ಕೇಳಿ, ನಿಮ್ಮ ಯಜಮಾನರನ್ನ ಅವ್ರು ಹೇಳ್ತಾರೆ ಅಂತಂದ್ಬಿಟ್ಟು. ಹೌದಾ ಅಂತಂದು ಸೀದಾ ಬಂದು ಹಾಕ್ತಾರೆ. ಸ್ವಾಮಿ ಯಮಭಟ್ರನ್ನು ನಮಸ್ಕಾರ ಮಾಡಿದ್ರು. ವಿಶ್ವ ಶ್ರೀಭವಮಾನಸ್ಯ ಬರೇ ಹರಿಕೀರ್ತನಂ ಭರ್ತುರ್ರಾಮ ಮಹಾರಾಜ ಪಾರ್ಷದ ಸಹಸಾಪದಂ. ಯಾಕೆ ಹಿಂಗೆ ಬಂದಿದ್ದೀರಿ ಅಂದರು. ಸ್ವಾಮಿ ಅಲ್ಲಿಗೆ ಹೋಗಿದ್ವಿ, ನೋಡಿದ್ರಿ ಆ 4 ಜನ ವಿಷ್ಣುದೂತರು ಬಂದರು. ಸರಿ ಏನಾಯಿತು ಅಂತಂದರು.
ಸ್ವಾಮಿ ಏನಾಯ್ತು ಅಲ್ಲಿಂದ ಸಂಘ ಅಂದರೆ ನಾವು ಹಾಕಿರುವಂಥ ಪಾಶ ಹಾಕಿರುವಂಥ ಅಜಾಮಿಳ ಸರಿಯಾಗಿ ಅಷ್ಟೊತ್ತಿಗೆ ನಾರಾಯಣ ಸ್ಮರಣೆ ಮಾಡ್ದ. ನಮಸ್ಕಾರ ಮಾಡಿಬಿಡ್ರಿ, ಆ ದಿಕ್ಕಿಗೆ ಹೋಗಬೇಡಿ ಅಂತ. ನಾರಾಯಣ ಸ್ಮರಣ ಶಬ್ದ ಮಾತ್ರ, ಎಲ್ಲಿ ಶಬ್ದ ಪರಮಾತ್ಮನ ನಾಮೋಚ್ಚರಣೆ ಬಂದುಬಿಡುತ್ತೋ ನೀವಲ್ಲಿ ಇರಬೇಡಿ ಅಂತಂದು. ಅಂದರೆ ನಾಮೋಚ್ಚರಣೆ ಬರಬೇಕು ಅಂದರೆ ಬೈಲ್ ನಾರಾಯಣ ಅಂತ ಇಲ್ಲ, ಮನಸ್ಸಿನಲ್ಲೂ ಇರಬೇಕು. ಅದಕ್ಕೆ ಇಲ್ಲಿ ಹೇಳಿದ್ದು ದುರುಡೆ ಕ್ರೀಡನ ಆಸಕ್ತಂ, ದೂರ ದೂರ ದೂರಂ ತದೈ ವೈಕುಂಠವೇ ದೂರ. ಅಂದರೆ ದೂರದಲ್ಲಿರೋತವೇ ಅಂತ ಬಹಿಷ್ಠದ ಸರ್ವಂ ವ್ಯಾಪ್ಯನ. ಏನು ವೇದವನ್ನು ಓದಿದ್ರು ನಮ್ಮ ಇದು ಮಹಾನುಭಾವರಾದಂಥ ತಾವು ಚಿಂತನೆ ಮಾಡಿದಂಥ ವೇದವನ್ನು ಆವಾಗ ಜ್ಞಾಪಕ ಅಂತ ಅಜಾಮಿಳರಿಗೆ. ದುರುಡದಲ್ಲಿ ಕ್ರೀಡನಾಸಕ್ತಂಥ ಮಗ ಅನ್ನೋ ಇಲ್ಲಿ ಆಟ ಆಡ್ತಾ ಇದ್ದ. ಈ ಮಗ ಅಲ್ಲ, ನನ್ನ ಸರಿಯಾದಂಥ ದೇವರೇ ನನ್ನ ಆ ರೂಪದಲ್ಲಿ ಇರುವಂಥ ಕ್ರೀಡಾ ಅಂದರೆ ಕ್ರೀಡಾ ಗುಣವಿಶಿಷ್ಟನಾದಂಥ ವೈಕುಂಠದಲ್ಲಿ ಇರುವಂಥ ಪ್ರಭು, ಅವನು ಒಳಗೂ ಹೊರಗೂ ಇದ್ದಾನೆ, ನೀನೇ ರಕ್ಷಣೆ ಮಾಡುವಂಥ ಚಿಂತನೆ. ಅದು ಆವಾಗ ನಾರಾಯಣ ಅಂತ ಶಬ್ದ ಬಂತು. ಯಮಭಟರು ದೂರ ಹೊರಟೋಗಿ ವಿಷ್ಣುದೂತರು ಬರಬೇಕು ಅಂತಂದರೆ ಎಷ್ಟು ಚಿಂತನಾಕ್ರಮ ಮನಸ್ಸಿನಲ್ಲಿ, ಹಾಗೆ ಯಾವತ್ತೂ ಸತತವಾಗಿ ಸಂತತಂ ಚಿಂತೆಯೇ ಅಂತ್ಯಕಾಲೇ ವಿಶೇಷಿತ ಅನ್ನೋದನ್ನು ಯಾವತ್ತೂ ಇರಬೇಕು ಅಂತ ತಿಳಿಸಿದ್ರು. ಹಾಗಾದರೆ ಇನ್ನು ಬೇರೆ ಯಾರೇ ಬ್ರಾಹ್ಮ ಭಕ್ತರು ಪರಮಾತ್ಮನ ನಾಮ ಸಂಕೀರ್ತನೆ ಮಾಡಿದ್ರೆ ಹೋಗಬೇಡ್ರಿ. ವೇದ ಪ್ರಣೀತೋ ಧರ್ಮ ಅಧರ್ಮತೆ ಬರೆಯ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತ ಶುಶ್ರಮ. ವೇದ ಧರ್ಮವನ್ನು ಹೇಳಿದೆ, ಅದರ ಪ್ರಕಾರ ಧರ್ಮವನ್ನು ಆಚರಣೆ ಮಾಡಬೇಕು. ನೀವು ಹೇಳಿದ್ದೀರಿ, ನಾವು ಹೋಗಿದ್ದೀವಿ. ಹೌದಪ್ಪ, ನೀವು ಹೋಗಿದ್ದೀರಿ ಸರಿ, ಹಿಂದೆ ತಪ್ಪಿಲ್ಲ. ಆದರೆ ಅವ್ರ ಚಿಂತನೆ ಅನುಸಂಧಾನ ಮಾಡಿ ದೇವರ ಸ್ಮರಣೆ ಮಾಡಿದ್ದಾನೆ ಅಂದರೆ ಅವ್ರು ಬಂದರು, ಅದನ್ನು ಪಾಪಗಳೆಲ್ಲೂ ಹೊರಟೋಗಿದೆ, ಅವ್ರು ಮುಕ್ತನಾಗಿದ್ದಾರೆ. ನನಗೆ ಕರ್ಕೊಂಡ್ಬರ್ಬೇಡ್ರಿ, ಆ ದಿಕ್ಕಿಗೆ ನಮಸ್ಕಾರ ಮೇಲಿಂದ ಆ ಕಡೆ ಯಾರು ನಾಮಸ್ಮರಣೆ ಮಾಡಿದ್ರೆ ಹೋಗಬೇಡ್ರಿ. ಅದಕ್ಕೆ ಯವನೇದೇ ಭಯಂಕರ. ಅದಕ್ಕೆ ಮುಖ ತೊಳ್ಕೊಂಡು ಬರೀ ನೀರಿನ ನಾರಾಯಣ ಸ್ಮರಣೆ ಮಾಡಿ ನೀರಿನ ನಾಮ ಹಚ್ಕೋಬೇಕಂತ ಮುಖ ತೊಳ್ಕೊಂಡ ಮೇಲೆ ಹೋಗಿ ತುಳಸಿ ಗಿಡಕ್ಕೆ ನೀರು ಹಾಕೋ ಪ್ರಾಣ ಹೊಟ್ಟೋಗ್ಬಿಟ್ರೆ ಆ ನೀರಿನ ನಾಮಸ್ಮರಣೆಯಿಂದ ಹಚ್ಚಿದ್ರು ಕೂಡ ಯಮದೂತರ ಹತ್ರ ಬರಲ್ಲ. ಅಂತಹದ್ದು ತುಳಸಿ ಗಿಡಕ್ಕೆ ನೀರು ಹಾಕಿ ಆ ಮೃತ್ತಿಕಾವನ್ನು ಹಚ್ಚಿಬಿಟ್ರೆ ಯಮದೂತರ ಹತ್ರಕ್ಕೆ ಬರಲ್ಲ. ಅಂದರೆ ಆ ಮೃತ್ತಿಕಾಗೆ ಅಷ್ಟಿರಬೇಕು ಅಂತಂದರೆ ಇನ್ನು ಪರಮಾತ್ಮ ನಾಮೋಚ್ಚರಣೆ ಎಷ್ಟಿರುತ್ತೋ ಅಂತ ತಿಳಿಸ್ತಾ, ಅಂತಹ ಸೂರ್ಯ, ಅಗ್ನಿ, ಮುಖ, ಹವನ, ಸೋಮ, ಸಂಧ್ಯಾ, ಹನಿ, ದಿಶಾ, ಕಾಲ, ಸ್ವಯಂ ಧರ್ಮ ಇತ್ಯಾದಿಗಳೆಲ್ಲೂ ಕೂಡ ಧರ್ಮಭಟರಾಗಿದ್ದೀವಿ. ಆದ್ದರಿಂದ ಇಂತಹ ಪರಮಾತ್ಮನ ಸ್ಮರಣೆ ಮಾಡೋರ ತಂಟೆಗೆ ಹೋಗಬೇಡಿ ಅಂತೇಳಿ ತಿಳಿಸ್ತಾ ಮುಂದಿನಂತೆ ಅದಕ್ಕೆ ಹೇಳಿದ್ರು ಕೊನೆಯಲ್ಲಿ ಸಾಂಕೇತ್ಯಂ ಪಾರಿಹಾಸ್ಯಂ ವಾಸ್ತವ ಹೇಳನಮೇವ ವೈಕುಂಠ ನಾಮಗ್ರಹಣಂ ಅಶೇಷ ಅಗಹರಂ ವಿದುಹು. ಸಾಂಕೇತಿಕವಾಗಲಿ, ಪಾರಿಹಾಸವಾಗಲಿ, ವಾಸ್ತವದಿಂದಾಗಲಿ, ಹೇಳದಿಂದಾಗಲಿ ಪರಮಾತ್ಮ ನಾಮಸ್ಮರಣೆ ಮಾಡಿದರೆ, ಅಂತಹ ವೈಕುಂಠ ನಾಮಗ್ರಹಣ ಮಾಡಿದರೆ ಅವ್ರ ಹತ್ರಕ್ಕೆ ಹೋಗಬೇಡ್ರಿ. ಅದಕ್ಕೆ ಎತ್ತೋಕಾಗ ಅಯ್ಯೋ ಅಪ್ಪ ಅಮ್ಮ ಅಂದರೆ ನಾರಾಯಣ ಕೃಷ್ಣ ಗೋವಿಂದ ಅನ್ನೋಂಥ ನಾಮೋಚ್ಚರಣೆ ಮಾಡಿದರೆ ಅದು ಕೊನೆಯ ಕಾಲಕ್ಕೆ ಬರುತ್ತೆ ಅಂತ ತಿಳಿಸ್ತಾ, ಅದರ ಪ್ರಕಾರವಾಗಿ ಇಲ್ಲಿದ್ದೀರ ಅಂತ ಹೇಳುವಂಥದ್ರಲ್ಲಿ ಇಂದ್ರದೇವರು ಒಂದು ಸರ್ತಿ ತಮ್ಮ ರಾಜ್ಯವನ್ನು ಆಳುವಾಗ ನಿತ್ಯದಲ್ಲೂ ಕೂಡ ಬೃಹಸ್ಪತ್ಯಾಚಾರ್ಯ ಬರ್ತಿದ್ರು, ಅವ್ರಿಗೆದ್ದು ನಮಸ್ಕಾರ ಮಾಡ್ತಾ ಇದ್ರು. ಆ ದಿವಸ ಬರೋ ಅಷ್ಟೊತ್ತಿಗೆ ಇವರು ಸಿಂಹಾಸನದಲ್ಲಿ ಕೂತ್ಬಿಟ್ಟಿದ್ರು. ಇಂದ್ರದೇವರು ಎದ್ದು ನಮಸ್ಕಾರ ಮಾಡಬೇಕು, ಅಯ್ಯೋ ಬರೋ ಬ್ರಾಹ್ಮಣ ಬಿಡು ಅಂಥೇಳಿ ತಾತ್ಸಾರ ಮಾಡಿ ಎದ್ದಿಲ್ಲ. ನೋಡಿದ್ರು ತಮ್ಮಗೆಲ್ಲ ಬೃಹಸ್ಪತ್ಯಾಚಾರ್ಯ ಯದ್ಯಪಿ ಇಂದ್ರದೇವರಿಂದ ಅವರೇ ತಾರತಮ್ಯದಲ್ಲಿ ಸಣ್ಣವರೇ, ಆದರೂ ಬ್ರಾಹ್ಮಣರು ಯಾರು ಬೃಹಸ್ಪತ್ಯಾಚಾರ್ಯ, ಇಂದ್ರದೇವರು ಕ್ಷತ್ರಿಯರು. ದೊಡ್ಡವರು ಬ್ರಾಹ್ಮಣರು ಬಂದಿದ್ದಾರೆ ಅಂದರೆ ಅವ್ರು ನಮಸ್ಕಾರ ಮಾಡಬೇಕು. ಮಾಡಿಲ್ಲ ಕೋಪ ಬಂತು, ಆದರೆ ಈ ಜಾಗದಲ್ಲಿ ಇರಬಾರ್ದು ಅಂತ ಅದಕ್ಕೆ ದಾನ ಬಂದುಬಿಟ್ಟು ಅಯ್ಯೋ ಎಂಥ ಕೆಲಸ ಮಾಡಿದೆ. ಇಂದ್ರದೇವರು ಓಡಿದ್ರು ಬೃಹಸ್ಪತ್ಯಾಚಾರ್ಯ ಮನೆಗೆ. ಹೇಳಲ್ಲ, ಇಲ್ಲ ಮನೆಯಲ್ಲಿಲ್ಲ ಅಂತ ಹೇಳ್ಬಿಡೋದು. ಸರಿ ಇಲ್ಲ ಅಂತ ಹೇಳೋದು ಏನು ಮಾಡಬೇಕು? ಕಳ್ಳರು ಕಾಕರು ಕಾಯ್ತಾ ಇರ್ತಾರೆ ರಾಕ್ಷಸರು. ಯಾವಾಗ ಬೃಹಸ್ಪತ್ಯಾಚಾರ ಪಕ್ಕಕ್ಕೆ ಹೋಗ್ತಾರೆ ನಾವು ರಾಜ್ಯವನ್ನು ಕಬಳಿಸ್ಬೇಕು ಅಂತ. ಏನಪ್ಪ ಇಂಥ ಕೆಲಸ ಆಗೋಗುತ್ತಲ್ಲ ಅಂತ ಅವಾಗ ಕೃಷ್ಣನ ಮಕ್ಕಳಾದಂಥ ವಿಶ್ವರೂಪಾಚಾರ್ಯ ಅಂತಂದು ಅವ್ರನ್ನ ಪುರೋಹಿತರಾಗಿ ಮಾಡಿದ್ದಾರೆ. ಅವರಂದ್ರು ಅಯ್ಯಪ್ಪ ನಾನು ಬರಲ್ಲಪ್ಪ, ಪೌರೋಹಿತ್ಯ ಧರ್ಮ ಅನ್ನೋದು ಬಹಳ ಕಷ್ಟ ಅಂತ ಹೇಳುವಾಗಿ ನಿಂತು, ಇಲ್ಲ ನಾನು ಬರೋದಿಲ್ಲ, ಹಿಂಗಿಲ್ಲಪ್ಪ ಬಹಳ ಕಷ್ಟವಾಗಿದೆ, ಆದ್ದರಿಂದ ಮಾಡ್ರಿ ಅಂತ. ಅವರಿಗೆ ಸೋಮಪೀಠ, ಅನ್ನಾದ, ಸುರಾಪೀಠ ಅಂತ 3 ತಲೆ. ಒಂದು ತಲೆ ಇದ್ದೇ ಇಂಥ ಆಟಗಳಾಗ್ತಿದ್ದೀವಿ. ಅಂಥದ್ದು ಆ ಮಹಾನುಭಾವರಿಗೆ 3 ತಲೆ ಇತ್ತಂತೆ. ಸೋಮಪೀಠ ಅಂದರೆ ಯಜ್ಞದಲ್ಲಿ ಮಾಡಿ ಸೋಮರಸವನ್ನು ಕುಡಿಲಿಕ್ಕಾಗಿ 1 ಬಾಯಿ, ಅನ್ನಪೀಠ ಅಂದರೆ ಅನ್ನವನ್ನು ತಗೋದು 1 ಬಾಯಿ, ಸುರಾಪೀಠ ಅಂತ ಒಂದಿತ್ತು. ಅಂದರೆ ದೇವತೆಗಳು ಆಕಾರದಲ್ಲಿ ಆ ಬ್ರಾಹ್ಮಣರು ಕುಡಿಯುವಂಥ ಸುರ ಅಂತ ಒಂದಿತ್ತು. ಅದನ್ನು ಕುಡಿಲಿಕ್ಕೆ 3 ಬಾಯಲ್ಲಿ ಮಾಡೋರು. ಇವಾಗ ಎಲ್ಲರೂ ಸೇರಿ ಬ್ರಾಹ್ಮಣರು ಒಂದೇ ಬಾಯಲ್ಲಿ ಎಲ್ಲ ಮಾಡ್ತಾರೆ. ಅಂದರೆ ಅವರವ್ರ ಯೋಗ್ಯತೆ. ಅಂದರೆ ದೇವರ ಹರಿನೈವೇದ್ಯವನ್ನು ತಗೊಳ್ಳೋ ಒಂದರಲ್ಲೇ ಅದರಲ್ಲೇ ಸೋರಸ, ಅದರಲ್ಲೇ ಕಾಫಿನೂ ಕುಡಿತಾರೆ. ಬೇಡವಾದ್ದನ್ನು ಅನಿಷ್ಟ ಪದಾರ್ಥಗಳನ್ನು ಕುಡಿದು ವ್ಯರ್ಥ ಮಾಡ್ಬೋದು. ಆದ್ದರಿಂದ ಹಾಗೆ ಮಾಡಬಾರ್ದು ಅನ್ನೋ ತಿಳಿಸ್ತಾ ಅವರ 3 ಮುಖದಿಂದ ಇತ್ತು. ಅವರು ಬಂದರು, ಅವರಿಗೆ ನಾರಾಯಣ ವರ್ಮಾದಿಗಳನ್ನು ಉಪದೇಶ ಮಾಡಿ ಅದನ್ನು ಬರೋ ಥರ ಹೋಮ ಮಾಡಿಸ್ತಾ ಇದ್ದಾರೆ. ಸೂರ್ಯಾಯ ಸ್ವಾಹ, ಅಗ್ನೇಯ ಸ್ವಾಹ, ಅಗ್ನೇಯದನ್ನು ಅಂತ ಹಾಕೋ ಕಾಲಕ್ಕೆ ಈ ವಿಶ್ವರೂಪಾಚಾರ್ಯ ಸೋರಲ್ಮ ಅವರೆಲ್ಲ ರಾಕ್ಷಸರು. ಅವರೊಂದು ಏನೇ ಅಯ್ಯ ಎಲ್ಲೂ ಒಳ್ಳೆ ಜಾಗದಲ್ಲಿ ಇದೆಯಾ, ನಮ್ಗೆ ಏನಾದ್ರು ಬಂದರೆ ಸಿಕ್ಕಿದ್ರೆ ಸ್ವಲ್ಪ ನಮಗೂ ಕೊಡಪ್ಪ, ಹವಿಸ್ಸು ಅನ್ನೋದು ನಾವು ನೋಡಿಲ್ಲ. ಆಯ್ತು ಮಾಮ ಕೊಡ್ತೀನಿ ಇಲ್ಲ. 3 ಮುಖ ಇತ್ತಲ್ಲ, ಒಂದು ಮುಖದ ವಿಮುಚೆ ಸ್ವಾಹ. ಇದೇನಿದು ಅಪಸ್ವರ ಬರ್ತಾ ಇದ್ದಲ್ಲ, ಇಂದ್ರದೇವರು ಸಹಸ್ರಾಕ್ಷರಲ್ಲ, ಕಿವಿಗಳೂ ಅಷ್ಟೇನೆ, ಏನೆಲ್ಲ ಅಪಸ್ವರ ಬರ್ತಾ ಇಲ್ಲ ನೋಡಿದ್ರೆ ಇನ್ನೊಂದು ಮುಖದಿಂದ ಹಾಕ್ತಾ ಇದೆ. ತಕ್ಷಣದ ವಜ್ರಾಕ್ಷರ ತಲೆ ಕರೆದ್ರೆ ಕೊಟ್ಟರಲ್ಲ ಪುರೋಹಿತರು ಒಳ್ಳೆ ಸಂಭಾವನೆ, ಇದಕ್ಕಿಂತ ಇನ್ನೇನು ಬೇಕು. ಅಷ್ಟೇ ಬಿದ್ದಿದ ತಕ್ಷಣ ಬ್ರಹ್ಮಹತ್ಯೆ ಬಂತು.
ಆ ತಲೆ ಮೂರು ಕೆಳಗೆ ಬಿತ್ತು ಹಿತ್ತಿನ ಪಕ್ಷದಾಗ ಬಂದು ತೈತಿರೋಪನಿಷತ್ತು ಅಂತ ಬರೋದು ಅಂತ ಮುಂದೆ ತಿಳಿಸ್ತಾರೆ. ಆದರೆ ಬ್ರಾಹ್ಮಣರನ್ನ ಕೊಂದಿದ್ದಕ್ಕೆ ಅವರಿಗೆ ಬ್ರಹ್ಮಹತ್ಯೆ ಬಂತು. ಆ ಬ್ರಹ್ಮಹತ್ಯೆಯನ್ನು 4 ವಿಧವಾಗಿ ಭೂಮಿಗೆ, ಗಿಡಕ್ಕೆ, ಅಗ್ನಿಗೆ, ಕೊನೆಗೆ 4ನೇದಾದ ಸ್ತ್ರೀಯರಿಗೆ ಕೊಟ್ಟು ಆ ಬ್ರಹ್ಮಹತ್ಯೆಯನ್ನು ಕಳ್ಕೊಂಡು, ಇಲ್ಲಿ ಬ್ರಹ್ಮಹತ್ಯೆಯಿಂದೇನೋ ಹೋಯ್ತು. ಅವರಪ್ಪ ತಕ್ಷಣ ಇದನ್ನು ನೋಡಿದ್ರು, ನನ್ನ ಮಗನ ಇಂದ್ರ ಕೊಂದಿಲ್ಲ, ಇಂದ್ರನ ಕೊಲ್ಲುವಂಥ ಮಗ ಬೇಕು ಅಂತ ಅವರು ದಕ್ಷಿಣಾಗ್ನಿಯಲ್ಲಿ ಹಾಕುವಾಗಮಿಸಿ ಇಂದ್ರ ವದ ಸ್ವಾಹ ಅಂತೇಳಿ ಹಾಕಬೇಕಾಗಿತ್ತು. ಇಂದ್ರನ ಕೊಲ್ಲುವಂಥ ಮಗ ಹುಟ್ಟಬೇಕು ಅಂತ ಅಲ್ಲಿ ವ್ಯತ್ಯಾಸ ಮಾಡಿಸ್ಬಿಟ್ಟೆ ದೇವರು. ಇಂದ್ರೇನ ಹತಃ, ಇಂದ್ರನಿಂದ ಕೊಲ್ಲಲ್ಪಡುವಂಥ ಮಗ ಬರಲಿ ಅಂತ ಆಹುತಿ ಆಗಿ ಹೋಯ್ತು. ಅಷ್ಟೇ ಹುಟ್ಟಿದ ವೃತಾಸುರ ಅಂತೇಳಿ ಹುಡುಗಿದ್ದು ಒಂದೊಂದು ಗಂಟೆಗೂ ಒಂದು ಧನು ಪ್ರಮಾಣ ಜಾಸ್ತಿ ಆಗ್ತಾ ಇದ್ದಾರೆ. ಏನು ದೇವತೆಗಳ ಯುದ್ಧಕ್ಕೆ ಬಂದ, ಎಲ್ಲರೂ ಯುದ್ಧಕ್ಕೆ ಹೋದರು. ಇಂದ್ರದೇವರು ಐರಾವತಲ್ಲೇ ತಮ್ಮ ವಜ್ರಾಯುಧವನ್ನು ಹಿಡ್ಕೊಂಡು ವಜ್ರಾಯುಧ ಸಮೇತ ಬಂದು ಹಾಕಿಬಿಟ್ಟ. ಇಂದ್ರದೇವರು ಅವನ ಹೊಟ್ಟೆಯಲ್ಲಿ ಓಡಾಡ್ತಾ ಇದ್ದಾರೆ. ಏನು ಇಂತಹ ಪ್ರಭಾವ! ಆವಾಗ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಆಮೇಲೆ ಆ ಹೊಟ್ಟೆಯನ್ನು ಕೊರ್ಕೊಂಡು ಹೊರಗೆ ಬಂದರು. ದೇವರನ್ನು ಪ್ರಾರ್ಥನೆ ಮಾಡಿದ. ಆವಾಗ ಅಂದು ಪರಮಾತ್ಮ ಅಂದ, ಏನು ಮಾಡಲಿಕ್ಕಾಗಲ್ಲ, ದೈತ್ಯರ ಕಡೆ ಇವಾಗ ನಾನು ಬಲನಾಮಕನಾಗಿದ್ದೇನೆ. ನೀವು ಮಾಡಬೇಕು ಅಂತಂದರೆ ಪರಮಾತ್ಮನಲ್ಲಿ ವಿಶೇಷವಾಗಿರುವಂಥ ದಧೀಚಿ ಋಷಿಗಳ ಒಂದು ಏನಿದೆ ಅಸ್ಥಿಯನ್ನು ತಂದು ನಿನ್ನ ವಜ್ರಾಯುಧಕ್ಕೆ ಸೇರಿಸಿ ನಾನು ಸಂಹಾರ ಮಾಡು, ಇಲ್ಲವರು ಆಗೋದಿಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ಆವಾಗ ಆ ವಿಶ್ವರೂಪಾಚಾರ್ಯ ಹಿಂದೆ ನಾರಾಯಣ ವರ್ಮ ಅಂತ ಒಂದು ವಿಶೇಷವಾಗಿರುವಂಥ ನಾರಾಯಣ ಕವಚವನ್ನು ಅವ್ರಿಗೆ ಉಪದೇಶ ಮಾಡಿದ್ದಾರೆ. ಓಂ ನಮೋ ನಾರಾಯಣ ವಿಷ್ಣವೇ ನಮಃ. ಓಂ ಹರಿರ್ವಿದದ್ಯಾ ಮಮ ಸರ್ವ ರಕ್ಷಾಮೆ ಯಸ್ತಾಂಗ್ರಿ ಪದ್ಮ ವರಗೇಂದ್ರ ಪೃಷ್ಠೇ ದರಾರಿ ಚರ್ಮಾಸಿಕ ದೇಶು ಚಾಪಾಶಾನ್ನೇ ದದಾನುಷ್ಕೋ ಗುಣಷ್ಕ ಬಾಹು ಯೋ ಅನ್ನೋ ಭಯಂ ಗ್ರಹೇಭ್ಯೋ ಗಣಂತ ಏವ ಚ. ನಾರಾಯಣ ವರ್ಮ ಅಂದರೆ ನಾರಾಯಣ ಕವಚ. ಯಾವುದೇ ವಿಧವಾದಂಥ ದುಷ್ಟಶಕ್ತಿಗಳಿಂದ ಏನಾಗದೇ ಇರಲಿಕ್ಕೆ ದಿವ್ಯವಾದಂಥ ಒಂದು ಮಂತ್ರವನ್ನು 24 ಶ್ಲೋಕಗಳೇ 24 ಅಕ್ಷರೇನು ಇದೆ ಗಾಯತ್ರಿ, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿ ಅದನ್ನು ಉಪದೇಶ ಮಾಡಿದ್ದಾರೆ. ಅದನ್ನು ನಮ್ಮ ಸಾಕ್ಷಾತ್ ಇಂದ್ರದೇವರು ಅದನ್ನು ಗ್ರಹಿಸಿದ್ರು. ಹಾಗೆ ದಧೀಚಿ ಋಷಿಗಳು ನಿತ್ಯದಲ್ಲೂ ಕೂಡ ಅದನ್ನು ಮಾಡಿ 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 ಅವರ ದೇಹ ಪೂರ್ತಿ ಅದರಲ್ಲಿ ತುಂಬ ಹೋಗ್ಬಿಟ್ಟಿತ್ತು. ಯಜ್ಞ ಯಾಗಾಗಿ ಮಾಡೋದ್ರಲ್ಲಿ ಇದ್ದುಬಿಡ್ತು. ಅದಲ್ಲದೆ ದೇವತೆಗಳೆಲ್ಲ ಎಲ್ಲಿಗೆ ವನವಾಸಕ್ಕೆ ಬರಬೇಕಾಯ್ತು. ಒಂದು ಸರ್ತಿ ಅವರ ಆಯುಧಗಳೆಲ್ಲ ತಂದು ದಧೀಚಿ ಋಷಿಗಳು ಇಟ್ಟಿದ್ದ ಕೂಡಲೇ ಮನೆಯಲ್ಲಿ ಸಾಕಾಗಿಲ್ಲ, ಹೊರಗೆಲ್ಲ ಇಟ್ಟರು ಸುತ್ತೂರು ಒಂದು ಬೇಲಿ ದರ್ಭೆಯಿಂದ ಬೇಲಿ ಕಟ್ಟಿದ್ರು. ದೈತ್ಯರು ಬಂದು ನೋಡೋರು, ಏನಪ್ಪ ದಿನಾಗಲೂ ಮನೆಯಲ್ಲಿ ಯಾವಾಗ ಏನಿಲ್ಲದೋ ಬರಲ್ಲ, ಏನಾರು ಒಂಚೂರು ಆಸ್ತಿ ಪಿಸ್ತಿ ಬಂತು ಅಂದರೆ ಏನಿಲ್ಲದವ್ರು ಬರ್ತಾರೆ. ಬಂದು ಏನಪ್ಪ ಚೆನ್ನಾಗಿದೆಯಾ, ಏನು ಕತೆ, ಏನು ಸಮಾಚಾರ, ಊಟ ಆಯ್ತಾ, ಏನು ಬೇಕು ಅಂತ ಕೇಳ್ತಾರೆ. ಏನಿಲ್ಲದೆ ಯಾರು ಮುಟ್ಟಲ್ಲ. ಆದರೆ ಬೆಲ್ಲ ಇಲ್ಲಿದ್ರೆ ಹೆಂಗೆ ಇರು ಬರುತ್ತೋ ಹಾಗೆ ಆಯುಧಗಳಿತ್ತಲ್ಲ ನೋಡಿದ್ರು, ಎಲ್ಲರೂ ಬರೋದು ಶುರು ಮಾಡಿದ್ರು. ಓಹೋ ಇದಾಯಿತು ಅಂದರು. ನಾನು ಬೆಳಗಾಗಿದ್ದು ಸ್ನಾನಕ್ಕೆ ಹೋಗೋ ಮುಂಚೆ ಸ್ನಾನ ಆಗಿ ಒಳಗೆ ಬರ್ತಾ ಶ್ರೀ ಹರೇ ನಮಃ ಅಂತೇಳಿ ಅದಷ್ಟು ಶಸ್ತ್ರಾಸ್ತ್ರಗಳನ್ನೆಲ್ಲ ಕೇಶವಾಯ ಸ್ವಾಹ ಅಂತ ಆಚರಣೆ ಮಾಡಿಬಿಟ್ಟು ಬೆಳಗ್ಗೆ ನೋಡ್ತಾರೆ, ಓ ಇಲ್ಲ ಅಂತ ಯಾರು ಬರೋದು ಬಿಟ್ಬಿಟ್ರು ದೈತ್ಯರು. ಅದೆಲ್ಲವೂ ಅವರ ದೇಹದಲ್ಲಿ ಆ ಮೂಳೆಗಳಲ್ಲಿ ಸೇರಿಕೊಂಡು ಅದಲ್ಲದೆ ನಾರಾಯಣ ವರ್ಮದಿಂದ ಸೇರಿತ್ತು. ಎಲ್ಲರೂ ಬಂದು ದೇವತೆಗಳು ಪ್ರಾರ್ಥನೆ ಮಾಡಿದರು, ಸ್ವಾಮಿ ನಿಮ್ಮಿಂದ ನಮಗೆ ಅನುಗ್ರಹ ಆಗಬೇಕು. ಏನು ಅಂತಂದು ನೋಡ್ರಿ, ಹೀಗೆ ದೇವರ ಅನುಗ್ರಹ ಆಗಿದೆ. ತಮ್ಮ ದೇಹದ ಒಂದು ವಿಶೇಷವಾಗಿರುವಂಥ ಅಸ್ಥಿಯಿಂದ ವೃತಾಸುರ ಸಂಹಾರ ಅವಶ್ಯ ದೇವ್ರ ಕರುಣೆ ನನಗೆ ಇವತ್ತು ಬಿದ್ದಿದೆ ಅಂತಂದು. ಇಷ್ಟು ದಿವಸ ನಾನು ತಪಸ್ಸು ಮಾಡಿ ಬೇಕಾದಂಥ ಪ್ರಾಗ್ವಿದ್ಯಾ ಅಂಥೇಳಿ ಯಜ್ಞದಲ್ಲಿ ಅಗ್ನಿಯಿಂದ ತುಪ್ಪ ಹಾಕಬೇಕು. ಆ ಕಾಸಿರುವ ತುಪ್ಪಕ್ಕೆ ಒಂಚೂರು ಮೇಕೆಯಲ್ಲಿ ಹಾಕಿದರೆ ಜೋರಾಗಿ ದೇವತೆಗಳಿಗೆ ಹವಿಸ್ಸಂತಾರೆ. ಅಂಥದ್ರಲ್ಲಿ ವಿಶೇಷ ಪಡೆದವರು ದಧೀಚಿ ಋಷಿಗಳು. ಅದು ನಾರಾಯಣ ವರ್ಮ ಕಳಿಸ್ಕೊಂಡು, ಆಯಿತು ನಾನು ಕೊಡ್ತೇನೆ, ನಂದೇನಿಲ್ಲಪ್ಪ, ನಿಮ್ಮ ಮಾಮಿನ ಕೇಳಿ ನಾನು ಹೆಂಡತಿನ ಹಾಕಿ ಆ ಪರ್ಮಿಷನ್ ಕೊಟ್ಟರೆ, ಯಾಕೆಂದರೆ ವೈದ್ಯವ್ಯ ಅನುಸಾರ ಆಕಿನ ಕೇಳಿದ್ಲು. ಆಕಿನ ನೋವು ಆಳವಾ ಪ್ರಾತಿಥೇಯಿ ಅಂತ ಆಕಿನ ಕೇಳಿದಮ್ಮ, ಲೋಕಕ್ಕೆ ಕಂಟಕರನ್ನು ಸಂಹಾರ ಮಾಡಲಿಕ್ಕೆ ನಮ್ಮ ಯಜಮಾನರದು ಬೇಕಾದದ್ದು ಅವಶ್ಯವಾಗಿ ಕೊಡ್ತೀನಿ, ನಂದೇನಿಲ್ಲಪ್ಪ, ಆಯಿತು ಅಂತಂದು. ಸರಿ ಆಯ್ತಪ್ಪ, ನಾಳೆ ಬೆಳಗ್ಗೆ ಬಂದರೆ 4 ಗಂಟೆಗೆ ಸಿದ್ಧ. ಆದರೆ ಒಂದೇ, ನಾನು ಯಜ್ಞ ಯಾಗಾದರೂ ತಪಸ್ಸು ಮಾಡೋದ್ರಿಂದ ಯಾವ ನದಿ ಸ್ನಾನಕ್ಕೆ ಹೋಗಿಲ್ಲಪ್ಪ, ಎಲ್ಲ ನದಿಗಳು ಸ್ನಾನ ಮಾಡಬೇಕು, ಅದೊಂದೇ ಅಪೇಕ್ಷೆ ಇದೆ. ಅಷ್ಟೇ ತಾನೇ, ನಾಳೆ ಬೆಳಗಾಗಿ ಎಷ್ಟೊತ್ತಿಗೆ ಸ್ನಾನಕ್ಕೆ ಹೇಳ್ತೀನಿ, 4 ನಿಮ್ಮ ಮನೆ ಮುಂದೆ ಸಿದ್ಧವಾಗಿರುತ್ತೆ. ಎಲ್ಲ ದೇವತೆಗಳು ಒಂದೊಂದು ಬಂಗಾರ ಕೊಡ್ಕೊಂಡು ಏನು ಬ್ರಹ್ಮಾಂಡದಲ್ಲಿ ಇದೆ ಎಲ್ಲ ತೀರ್ಥಗಳನ್ನು ತಂದು ಅಲ್ಲಿ ಹಾಕಿಬಿಟ್ಟು, ಇವತ್ತು ದಧೀಚಿ ಕುಂಡ, ವಿಶ್ವಕುಂಡ ಅಂತ ಹೆಸರು ನೈಮಿಷಾರಣ್ಯದ ಹತ್ರ ಇದೆ. ಅಲ್ಲಿ ಹಾಕಿದ್ರು. ಬೆಳಗಾಗಿದ್ದು ಸ್ನಾನಕ್ಕೆ ನೋಡ್ತಾರೆ, ಮನೆ ಒಂದು ದೊಡ್ಡ ಹೊಂಡ, ಹೋಗಿ ಆಚಮನಾದಿಗಳು ಮಾಡಿ ಸ್ನಾನ ಮಾಡ್ತಾರೆ. ಏನೇನು ನದಿಗಳ ಒಂದು ಅನುಸಂಧಾನ ಭಗವದ್ರೂಪ ಇತ್ತೋ ಆ ಕಣಗಳಿಂದ ಅವರಿಗೆಲ್ಲ ದೇಹದ ಅನುಭವ ಆಗೋಯ್ತು. ಹಬ್ಬ, ಇಷ್ಟು ದಿನಕ್ಕೆ ನನ್ನ ಜನ್ಮ ಧನ್ಯ ಆಯಿತು, ನಾನು ಹೋಗುವಂಥ ಏನೇನು ಪಾಪಗಳಿದ್ದು ಹೋಯಿತು, ಪುಣ್ಯವಾದಂಥ ಕ್ರಿಯೆಯಿಂದ ಈ ದೇಹವನ್ನು ಪರಮಾತ್ಮನ ಸಮರ್ಪಣೆ ಮಾಡಿ ದಿನಕರ್ಮಾದಿಗಳನ್ನು ಮುಗಿಸಿ ದೇಹವನ್ನು ತಾವು ತೇಜೋಮಯದಿಂದ ಪರಮಾತ್ಮನ ಸಮರ್ಪಣೆ ಮಾಡಿದ್ರು. ಬರೀ ಮೂಳೆ ಉಳ್ಕೊಂತು. ಅದರಿಂದಲೇ ಆ ಬ್ರಹ್ಮ ಏನು ನಮ್ಮ ಇಂದ್ರದೇವರು ವಜ್ರಾಯುಧಕ್ಕೆ ಮಾಡಿ ಆ ವೃತಾಸುರನ ಜೊತೆ ಮಾತಾಡ್ತಾ ಸಮುದ್ರ ತೀರದಲ್ಲಿ ಹೋದರು. ಆವಾಗ ಅಂದರು, ಏ ಇಂದ್ರ, ಇವತ್ತು ನಿನ್ನಿಂದ ನಾನು ಸಾಯೋದು ಗ್ಯಾರಂಟಿ ಅಂತ. ಏನಯ್ಯ ನಿಂಗೆ ಸಾವು ಗೊತ್ತು ಅಂತ? ಹೌದು ನನಗೆ ಗೊತ್ತು. ಯಾಕೆಂದರೆ ದೇವರು ನಿನ್ನ ಪರ ಜಯನಾಮಕ ಪರಮಾತ್ಮ ನಿನ್ನ ಕಡೆ ಇದ್ದಾನೆ ಅಂತ.
ನನ್ನಲ್ಲಿ ವಿಜಯ ಇಲ್ಲ. ಇಷ್ಟು ದಿವಸ ನಾನು ಗೆದ್ದೆ, ಆದರೆ ನಿನ್ನ ಕಡೆ ಇದ್ದಾನೆ. ಯಾಕೆಂದರೆ ನಾರಾಯಣನ ಪ್ರಭಾವ. ಹೌದು, ನಿನಗೆ ಹೇಗೆ ಬಂತು ಈ ಬುದ್ಧಿ ಇದ್ದು? ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ಗಂಧರ್ವನಾಗಿದ್ದೆ, ಅದರಿಂದ ಜನ ರಾಜನಾಗಿದ್ದೆ. ಆ ಚಿತ್ರಕೇತು ಅಂತ ರಾಜ. ನನಗೆ 1,00,000 ಅಲ್ಲ, 8, 10, 100, 1 ಕೋಟಿ ಜನ ಹೆಂಡ್ತಿರಿದ್ರು. ಯಾರಿಗೂ ಮಕ್ಕಳಾಗಿಲ್ಲ. ಕರ್ಮ ನೋಡಿ. ಆವಾಗ ನಾರದರು ಇವರು ಅಂಗೀರಿಸಲು ಹೋಗ್ತಾ ಇದ್ರು. ಅವನು ಪ್ರಾರ್ಥನೆ ಮಾಡಿದ್ದಕ್ಕೆ, ರಾಜ ನಿಂಗೆ 7 ದಿನವಾದರೆ ಮಕ್ಕಳಿಲ್ಲ, ಬಿಟ್ಟುಬಿಡು, ಇಲ್ಲ ಏನಾದ್ರು ಮಾಡಿ ಅನುಗ್ರಹ ಮಾಡಿ. ಸರಿ, ಒಂದು ಕೂಸನ್ನು ಕೊಡ್ತೀವಿ, ಅದರ ಅನುಭವ ಗೊತ್ತಾಗತ್ತೆ ನಿನಗೆ ಅಂತ ಹೇಳಿಬಿಟ್ಟು ಒಂದು ಅನುಗ್ರಹ ಮಾಡೋದು. ಒಂದು ಕೂಸು ಹುಡ್ತು, ಅದಕ್ಕೊಂದು ಹಣ್ಣು ಕೊಟ್ಟರು, ಮೊದಲನೇ ಹೆಂಡತಿ ಕೊಟ್ಟರು, ತೊಗೊಂಡ್ರು. ಒಂದು ಕೂಸು ಹುಡ್ತು, ಗಂಡು ಕೂಸು, ಭಾಳ ಸಂತೋಷಪಟ್ಟರು. ಅದನ್ನು 5 ವರ್ಷ ಕಳಿತು. ಮಿಕ್ಕಿದವರು ಸಮಿತಿಯವರಿಗೆಲ್ಲ ಶುರುವಾಯಿತು. ನೋಡಿದೆ ಈ ಆಸ್ತಿ ಎಲ್ಲ ಅವ್ರು ಹೊರಟೋಗ್ಬಿಡುತ್ತೆ, ಇವ್ರು ಕಾಡ್ಕೊಂಡು ಅಪ್ಪ ಮಕ್ಕಳು ಸೋದರಗಳು ಏನೇನು ಬಂದಿದ್ರು ಎಲ್ಲರೂ ಬಂದಿದ್ರು. ನಮಗೆಲ್ಲ ನುಣ್ಣಗಾಗ್ಬಿಡುತ್ತಲ್ಲ, ಏನಾದ್ರು ಇವರೆಲ್ಲ ಸೇರಿ ವಿಷ ಹಾಕಿ ಆ ಕೂಸು ಕೊಂದಾಡ್ತಿದ್ರು. ಆ ಕೂಸು ಹರೇರ ಓ ಅಂತ ರಾಜನ ಹೆಂಡತಿ ಅಳ್ತಾ ಇದ್ದಾರೆ. ಏನು ಮಾಡಿದ್ರು ಅಲ್ಲಪ್ಪ, ಧ್ಯಾನ ಮಾಡಬೇಕು ಅಂದರೆ ಇಲ್ಲಿ ಬಿಡ್ತಾನೇ ಇಲ್ಲ. ಅದೇ ಮಾರ್ಗದಲ್ಲಿ ನಾರದರು ಮತ್ತು ಅಂಗೀಸರು ಹೋಗ್ತಾ ಇದ್ರು. ಸ್ವಾಮಿ ಯಾಕಯ್ಯ ಹೇಳಿದ್ವಿ ನಿಮಗೆ ಇಲ್ಲ ಅಂಥೇಳಿ, ಏನು ಮಾಡಬೇಕು ನೋಡಿ, ಇಲ್ಲ ದೇಹವನ್ನು ಬಿಟ್ಟಿದ್ದಾನೆ, ದೇಹ ತ್ಯಾಗ ಆಗಿದೆ, ಅದನ್ನು ಭಸ್ಮ ಮಾಡಬೇಕು, ಅದನ್ನು ಸುಡಾಕಿಬಿಡೋದು. ಇಲ್ಲ, ನನ್ನ ಮನಸ್ಸು ಭಾಳ ಅವ್ರ ಮೇಲಿದೆ. ಸರಿ, ಇವಾಗ ಆ ಜೀವಿನ ಕರೆಸ್ತೀವಿ. ಒಂದು ವೇಳೆ ನೀವೇ ಅಪ್ಪ ಅಮ್ಮ ಅಂದರೆ ಒಪ್ಕೊತೀನಿ, ಈ ದೇಹಕ್ಕೆ ಪ್ರವೇಶ ಮಾಡ್ತೀವಿ. ಇಲ್ಲ ಅಂದರೆ ನೀನು ಬಿಟ್ಬಿಡ್ಬೇಕು ಅಂತ ಅವಶ್ಯ ಅಂತಂದ. ಯಮಧರ್ಮರಾಜ ಶಿಫಾರಸು ಮಾಡಿ ನಾರದರ ಅನುಗ್ರಹ ಇಂದ ಆ ಜೀವಿ ಬಂದು ದೇಹದಲ್ಲಿ ಸೇರ್ಕೊಂಡು ಬಂತು. ಯಾರಪ್ಪ ಇವರ? ಅಯ್ಯೋ ಯಾರ ಅಪ್ಪ ಅಮ್ಮ? 100 ಬಹುನಾಮ್ ಜನ್ಮನೆ, 100 ಜನ ಅಪ್ಪ, ಹಿರಿಯ ಅಪ್ಪ ಅಮ್ಮ ಅಂತೇನಿಲ್ಲ. ದೇಹದಿಂದ ಜೀವಿ ಎಷ್ಟೋ ಜನ್ಮಗಳು ಎತ್ತಿಬಿಟ್ಟಿದ್ದೀನಿ, ಎಷ್ಟು ಜನ ಅಂತ ಅಪ್ಪ ಅಮ್ಮ ಹೇಳಿ. ಈ ದೇಹ ಇದ್ದದಕ್ಕೆ ಇವ್ರ ಸಂಬಂಧ ಆಗೋಯ್ತು, ನನಗೂ ಇವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳೋದು. ಆವಾಗ ಜ್ಞಾನ ಬಂದು ಪರಮಾತ್ಮ ದಿವ್ಯವಾದಂಥ ಜ್ಞಾನದಿಂದ ಪಡೆದು ಸ್ವಾಮಿ ಒಂದು ಅನುಗ್ರಹದಿಂದ ತಪಸ್ಸನ್ನು ಮಾಡಿ ಚಿತ್ರಕೇತು ರಾಜನಾಗಿ ಆಗ್ತಾರೆ. ಆ ಚಿತ್ರಕೇತು ರಾಜನಾಗಿ ದಿವ್ಯವಾದಂಥ ಗಂಧರ್ವ ಪದವಿ ಬಂದು ವಿಮಾನ ಮಾರ್ಗದಲ್ಲಿ ಹೋಗ್ತಾ ಇದ್ದರು. ಆವಾಗ ಕೈಲಾಸ ಪರ್ವತದಲ್ಲಿ ಹೋಗ್ತಿದ್ದಾವಾಗ ಭವಾನಿ ದೇವರನ್ನು ರುದ್ರದೇವರು ತಮ್ಮ ತೊಡೆ ಮೇಲೆ ಕೂಡಿಸ್ಕೊಂಡು ಎಡಗಡೆ ತೊಡೆ ಮೇಲೆ ಕೈ ಅವ್ರ ಭುಜದ ಮೇಲೆ ಕೈ ಹಾಕಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ದಿವ್ಯವಾದ ರಾಮ ಮಂತ್ರವನ್ನು ಉದ್ದೇಶ ಮಾಡ್ತಾ ಇದ್ದಾರೆ. ಸನಕಾದಿ ವೃಂದರಾಗಿ ಕೂತಿದ್ದಾರೆ. ಸನಕಾದಿಗಳು ಸಪ್ತಋಷಿಗಳು ಎಲ್ಲರ ಇಷ್ಟರ ಮಧ್ಯ ಹೆಂಗೆ ಕೂತಿದ್ದೀಯಲ್ಲಮ್ಮ, ಹೇಗೆ ಅಂಥೇಳಿ ಕಾಂತರ ಕೂತಂಗಿದ್ದಲ್ಲ ಅಂಥೇಳಿ ಇವ್ರ ಮನಸ್ಸಲ್ಲಿ ಅಂದ್ಕೊಂಡು ಆವಾಗ ನಕ್ಕದು. ಯಾಕೋ ರುದ್ರದೇವ್ರಿಗೆ ಗೊತ್ತು, ಪರಮ ಭಕ್ತ, ಅವ್ರು ಮುಂದೆ ಗೊತ್ತಾಗಬೇಕಲ್ಲ. ಭವಾನಿ ದೇವರು ನನ್ನ ಗಂಡನೇ ಏನು ಅಂದ್ಕೊಂಡಿದ್ದ, ನೀನು ಯಾವ ಅಂದ್ಕೊಂಡಿದ್ದೆ, ಹೋಗಿ ರಾಕ್ಷಸಿಯಲ್ಲಿ ಹುಟ್ಟು ಅಂತ ಶಾಪ. ನಮಸ್ಕಾರ ಮಾಡಿದ್ರು ಆ ಚಿತ್ರ. ಸ್ವಾಮ, ನಾನು ರಾಕ್ಷಸಿಯವರಲ್ಲಿ ಹುಟ್ಟಿದ್ರು, ನನ್ನ ಬುದ್ಧಿ ಮಾತ್ರ ದೇವರ ಚಿತ್ರದಲ್ಲಿರುವ ತತ್ಪ್ರವನ್ನೇ ಬೇರೆ ಕಡೆ ಹೋಗ್ತಂಗಿದ್ರು. ನೋಡಿದ್ಯಾ ಪಾರ್ವತಿ, ಭಗವದ್ಭಕ್ತರು ಯಾವತ್ತೂ ದೇಹಕ್ಕೆ ಅಂಜಲ್ಲ, ಯೋನಿಗೆ ಅಂಜಲ್ಲ, ಜ್ಞಾನಕ್ಕೆ ಅಂಜುತ್ತಾರೆ ಅಂತ ಅವರೇ ಆ ವೃತಾಸುರನಾಗಿ ಹುಟ್ಟಿ ಇಂದ್ರದೇವರ ಜೊತೆ ಯುದ್ಧ ಮಾಡಿ ಕೊನೆಗೆ ಆ ನೊರೆ ರೂಪದಲ್ಲಿ ಬಂದಿರುವಂಥ ಆ ಸಮುದ್ರ ಫೇನದಲ್ಲಿ ತಮ್ಮ ವಜ್ರಾಯುಧವನ್ನು ಇಟ್ಟು ಆ ವೃತಾಸುರ ವಧ ಮಾಡಿದ್ರು. ಆಮೇಲೆ ಮತ್ತು ಬ್ರಹ್ಮನ ಮಗ ಆದ್ದರಿಂದ ಬ್ರಹ್ಮಹತ್ಯೆ ಆಗಿ ಬಂತು. ಅದನ್ನು ಕಳ್ಕೊಳ್ಳಿಕ್ಕಾಗಿ ಮಾನಸ ಸರೋವರದಲ್ಲಿರುವಂಥ ಒಂದು ಕುಂಡದಲ್ಲಿ ಕಮಲದ ದಂಟಿನಲ್ಲಿ 1,000 ವರ್ಷ ದೇವಮಾನ ರೀತ್ಯ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಬದ್ಧಂ ಮೃತ್ಯುಮೃತ್ಯ ನಮಾಮ್ಯಹಂ ಅಂತೇಳಿ ಹಾಗೆ ಆ ಜಪವನ್ನು ಮಾಡಿ ಆ ಬ್ರಹ್ಮಹತ್ಯೆಯನ್ನು ಕಲಿತ್ಕೊಂಡು ಅವರು ಮತ್ತು ಇಂದ್ರದೇವರು ಪಟ್ಟಕ್ಕೆ ಬಂದರು. ಇಷ್ಟು ದಿನ ಇದ್ದಿಲ್ವಲ್ಲ, ಒಬ್ಬ ಇಂದ್ರನ ಕೂಡಿಸ್ಬೇಕು ಅಂತ ಆವಾಗ ನಹುಷ ಮಹಾರಾಜನ ಸೂರ್ಯವಂಶದಲ್ಲಿ ಬರುವಂಥ ರಾಜನನ್ನು, ಚಂದ್ರವಂಶದಲ್ಲಿ ಬರುವ ರಾಜನನ್ನು ಕೂಡಿಸಿದ್ರು. ಕೂಡಬೇಕು ಅಂದರೆ ಏನಿಲ್ಲ, ಅದಕ್ಕೆಲ್ಲ ಏನಾದ್ರು ಮಾಡಬೇಕು. ಇವಾಗ ಯಾವುದು ಸೀಟ್ ಇಲ್ಲದೆ ಇಂಥ ಕಡೆ ಒಂದು ಗೆದ್ದು ಬಾರಯ್ಯ ಅಂತ ಹೇಗೆ ಮಾಡ್ತಾರೋ ಹಾಗೆ ಋಷಿಗಳು ಎಲ್ಲ ಜ್ಞಾನಿಗಳೆಲ್ಲ ದೇವತೆಗಳು ಅವರ ತಪಸ್ಸು ಬಲನ ಅವ್ರ ಧಾರೆ ಆಗಿದ್ರು. ಅವರು ಅದ್ರ ಮೇಲೆ ಕೂತರು. ಕೂತ ತಕ್ಷಣ ಎಲ್ಲಿ ಶಚಿದೇವಿ ಅಂತ ಕೇಳಿ ನೋಡಿ, ಇದೆ ಹೌದು ಶಚಿದೇವಿ ಒಂದು ಕಡೆ. ಅಮ್ಮ ಶಚಿದೇವಿ ರುದ್ರದೇವರು ಬಿಟ್ಟು ಇಂದ್ರದೇವರು ಬಿಟ್ಟರು ಇನ್ಯಾರಿಗೂ ಇಲ್ಲ. ಅದೇ ಪತಿಪತಿತ್ವ ಅನ್ನೋದು, ನೀತ ಪತಿಪತಿತ್ವ ಅನ್ನೋದು. ನಹುಷರಿಗೆ ಯಾರು ಅವರಾಗಲಿ ಇಲ್ಲ, ಯಾಕೆ ಬರಲಿಕ್ಕಾಗತ್ತೆ? ಅದಕ್ಕೆ ಕೇಳಿದ್ರಮ್ಮ ಹಿಂಗೆ ಕೇಳ್ತಾ ಇದ್ದಾರೆ ಅಂತ ಏನು ಮಾಡಬೇಕು? ಕಾತ್ಯಾಯನಿಯಿಂದ ಪರಮಾತ್ಮನ ಸ್ಮರಣೆ ಮಾಡಿದವಾಗ ಸಪ್ತಋಷಿಗಳು ಇರುವಂಥ ಮೇನೆಯಲ್ಲಿ ಬಾನು ಆವಾಗ ನಮ್ಮ ಹತ್ರಕ್ಕೆ ಬರ್ಬೋದು ಅಂತಂದರು. ಸರಿ ಇಂಥ ಸಪ್ತಋಷಿಗಳು ಹೇಳ್ರಿ ಅಂತ ಸರಿ ಅಂತ ಮೇನೆಯಲ್ಲಿ ಕೂಡಿಸ್ಕೊಂಡು ಎಲ್ಲ ಋಷಿಗಳು ಹೊತ್ಕೊಂಡು ಹೋಗ್ತಿದ್ದಾರೆ. ಅಗಸ್ತ್ಯರು ಕುಳ್ಳಿಗಿದ್ರು. ಸುಮ್ಮನೆ ಹೋಗ್ತಾರಾ? ಒಬ್ಬರು ಬ್ರಾಹ್ಮಣರು ಸೇರಿದರೆ ಮಾತುಕತೆ ಶುರುವಾಗಿ ಯಾವುದೋ ಒಂದು ವಾದ ವಿವಾದ ಬಂತು. ಅಗಸ್ತ್ಯರಿಂದ ಕಾಲಿಂದ ಒದ್ದು ಕೂಡಲೇ ಅಲ್ಲಿ ಭೃಗುರುಷರು ಆವಿಷ್ಟರಾಗಿದ್ದು ಬ್ರಹ್ಮದೇವರ ಅನುಗ್ರಹದಿಂದ ಶಾಪ ಕೊಟ್ಟರು. ಅಜಗರನಾಗಿ ಬೀಳು ಅಂತ ಶಾಪ ಕೊಟ್ಟರು. ಅಷ್ಟೇ, ಇನ್ನೂ ಶಚಿದೇವಿ ಮನೆಗೆ ಹೋಗಲೇ ಇಲ್ಲ. ಅಷ್ಟರಲ್ಲಿ ಅಂತ ಇದರಲ್ಲಿ ಗಂಧಮಾತನ ಪರ್ವತದಲ್ಲಿ ಅಜಗರ ಸರ್ಪವಾಗಿ ಬಿದ್ದರು. ಆ ಅಜಗರ ಸರ್ಪ ಬಿದ್ದಾವಾಗ ಮತ್ತು ನಮ್ಮ ಪಾಂಡವರು ವನವಾಸಕ್ಕೆ ಬಂದಾವಾಗ ಭೀಮಸೇನ ದೇವರನ್ನು ಚೆನ್ನಾಗಿ ಸುತ್ಕೊಂಡ್ಬಿಟ್ರು. ಭೀಮಸೇನ ದೇವರು ಏನನ್ನ ಉತ್ತರ ಕೊಡಲ್ಲಯ್ಯ, ವೀರ ವೈಷ್ಣವ ಗುರುವ, ನಂದು ಸರ್ವೋತ್ತಮನಾದಂಥ ಪರಪರವಾಗಿ ಮಾಡೋದು, ನೀನು ಯಾವ ನಿನಗಾಗಿ ನಾ ಎದರಲ್ಲ, ನಿನ್ನ ಬಲ ನೀನು ತೋರಿಸೋ, ನನ್ನ ಬಲ ನಾ ತೋರಿಸ್ತೀವಿ. ಏನು ಹಾಕಿ ಸುತ್ಕೊಂಡ್ಬಿಟ್ರು, ಅಲ್ಲಾಡಲಿಲ್ಲ. ಧರ್ಮರಾಜರು ಬಂದು ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಟರು. ಯಾಕೆ ಅಷ್ಟೊತ್ತು ಇದ್ರು ಅಂತಂದರೆ
ದೇವತೆಗಳ ಮತ್ತು ಋಷಿಗಳು ಕೊಟ್ಟಿರುವಂಥ ತಪಸ್ಸಿನ ಫಲ ಇದಲ್ಲ, ಅದನ್ನು ಎಲ್ಲಿಗೆ ಹೋಗಬೇಕು, ಅದನ್ನಷ್ಟು ಭೀಮಸೇಂದ್ರ ಹೇಳ್ಕೊತಾ ಇದ್ರಿಂದ ನಿರ್ಣಯದಲ್ಲಿ ಆಚಾರ್ಯ ತಿಳಿಸ್ತಾರೆ. ಅಂತ ನಹುಷ ಮಹಾರಾಜ, ಅದಕ್ಕೆ ನಹುಷನು ಏನಾದ ಕೊನೆಗೆ ಅಂತ ದಾಸವರೇಣ್ಯರು ಕೂಡ ಹೇಳ್ತಾ ಇದ್ದಾರೆ. ಅದಾದ ಮೇಲಕ್ಕೆ ತಮ್ಮ ವಂಶೀಕರಿಂದಲೇ ತಾವು ಬಂದಿರೋರಿಗೆ ಆಶೀರ್ವಾದ ಮಾಡಿ ತಮ್ಮ ದೇಹವನ್ನು ಪಡೆದು ನಹುಷ ಮಹಾರಾಜರು ಹೊರಟರು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಈ ಕಥನ ಆದ ಮೇಲಕ್ಕೆ ದೇವತೆಗಳಿಗೆ ವಿಜಯ ಬಂದಿದೆ. ಅದಾದ ಮೇಲಕ್ಕೆ ಎಲ್ಲ ದೇವತೆಗಳು ಯಾವಾಗಲೂ ದೈತ್ಯರ ದೇವತೆಗಳಿಂದ ಸಾಯ್ತಾ ಇದ್ದಾರೆ. ನನ್ನ ಮಕ್ಕಳು ದೇವತೆಯಿಂದ ಇಂದ್ರನನ್ನು ಕೊಲ್ಲುವಂಥ ಮಗ ಬೇಕು ಅಂತ ದಿತಿದೇವಿ ಕಶ್ಯಪರಿಗೆ 13 ಜನ ಹೆಂಡತಿರು ಅಂತ ಮೊನ್ನೆ ಚತುರ್ಥ ಸ್ಕಂದಲ್ಲಿ ಬಂತು. ಆವಾಗ ಕೇಳಿಕೊಂಡ್ರು, ತಥಾ ಪ್ರಸಾದಯೋ ನಪಾಶೋ ಮೋಕ್ಷಮಾಮಿನಿ ಯನ್ಯೇಷ ಸಾಧುಯುಕ್ತಂ ಮಮ ಕ್ಷಾಮಂತಿತಾ ಸತಿ ನಾರಾಯಣರಾಶ್ರೇ ಕೃತವ್ಯಶ್ಚ ವಿಶ್ಯತಿ ಸ್ವರ್ಗಾಪವರ್ಗಂ ನರಕೇಶು ತುಲ್ಯದರ್ಶಿನಃ. ಆದ್ದರಿಂದ ನನ್ನ ಮಕ್ಕಳು ಯಾವತ್ತಿಗೂ ವಿಜಯವಾಗಬೇಕು.